ಪರಿಶುದ್ಧನೇ ಸೇನೆಗಳ ಒಡೆಯನೇ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ರಾಜ, ಅಪ್ಪ ಕರ್ತನೆ, ಇಲ್ಲಿ ತನಕ ಕರ್ತನೆ ನಾವೆಲ್ಲರೂ ಸಭೆಯಾಗಿ ನಿನ್ನನ್ನು ಮಹಿಮೆ ಪಡಿಸಿದ್ದೇವೆ. ಮುಂದಿನ ಸಭೆಗಳು ನಾವೆಲ್ಲರೂ ನಿನ್ನ ವಾಕ್ಯದ ಮೂಲಕ ಮಹಿಮೆ ಪಡಿಸಿದ್ದೇವೆ ಡ್ಯಾಡಿ. ಪ್ರತಿಯೊಬ್ಬರ ಆತ್ಮದ ಕಣ್ಣುಗಳು, ಆತ್ಮದ ಕಿವಿಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತೆರೆಯಲ್ಪಡಲಿ ಡ್ಯಾಡಿ. ನಾವೆಲ್ಲರೂ ಸಿದ್ಧರಾಗಿ ನಮ್ಮೆಲ್ಲರೊಟ್ಟಿಗೆ ನೀವು ಮಾತನಾಡಿ ಅಪ್ಪ. ಇದನ್ನು ಕೇಳುವ ಪ್ರತಿಯೊಬ್ಬರು ಕರ್ತನೆ ಅಪ್ಪ ಕರ್ತನೆ, ಹೌದು ರಕ್ಷಣೆ ಹೊಂದಬೇಕು. ನೀನು ಕಾರ್ಯ ಮಾಡಿ ನಿನ್ನ ಮಹಿಮೆ ಹೊಂದಬೇಕು ಯೇಸು ಕ್ರಿಸ್ತನ ನಾಮದಲ್ಲಿ. ಓಕೆ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹೋದ ವಾರ ನಾನು ಏನು ಮೆಸೇಜ್ ಕೊಟ್ಟೆ, ಸ್ಲೋ ಆಗಿ ನಿಧಾನಕ್ಕೆ ಹೇಳ್ತೀವಿ, ನಿಧಾನಕ್ಕೆ ನಿಮಗೆ ಅರ್ಥ ಆಗಂಗೆ, ನೋಡಿದ್ರು ಸಹ ಅರ್ಥ ಆಗಂಗೆ ಹೇಳ್ತೀವಿ. ಹೋದ ವಾರ ಏನು ನಾನು ನಿಮಗೆ ಮೆಸೇಜ್ನ ಕೊಟ್ಟಿದ್ದೆ. ವೆರಿ ಗುಡ್. 4 ಪಾಯಿಂಟ್ಸ್ ನಾನು ಹೇಳಿದೆ ನಿಮಗೆ. ಏನದು ಮೇನ್ ಪಾಯಿಂಟ್ಸ್? ಈ ಒಂದು ಲೋಕದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈನಲ್ಲಿ ಬರ್ತಕ್ಕಂಥ 5 ತಿಂಗಳುಗಳಿಂದ ಏನು ನಮ್ಮ ಇಂಡಿಯಾ ಫೇಸ್ ಮಾಡ್ತಾ ಇದೆಯೋ, ಏನು ಎದುರಿಸ್ತಾ ಇದೆಯೋ ಇಂಡಿಯಾ, ಅಂದ್ರೆ ಆ ಒಂದು ಪೆಸ್ಟಿಲೆನ್ಸ್, ಅಂದ್ರೆ ಈ ಪ್ಲೇಗಿನ ಬಗ್ಗೆ, ಇದನ್ನು ಅವರು ಕೊರೋನಾ ಅಂತ ಹೇಳ್ತಾರೆ, ಅದರ ಬಗ್ಗೆ ಈ ಬೈಬಲ್ ಅಲ್ಲಿ ಏನಿದೆ ಅಂತ 4 ಪಾಯಿಂಟ್ಸ್ ನಾನು ಹೇಳಿದೆ. ನಾನು ರೀಕಾಲ್ ಮಾಡಿ 5 ನಿಮಿಷ ಮತ್ತೆ ಅದನ್ನ ರಿಮೈಂಡ್ ಮಾಡಿ ಮುಂದಕ್ಕೆ ನಾನು ಹೋಗ್ತೀನಿ. ಪ್ರೈಸ್ ಗಾಡ್. ಇಲ್ಲಿ ನಾನು ನೋಡ್ಬೇಡ್ರಿ, ನೀವು ಯಾರ್ಯಾರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾತನಾಡ್ತೀರ, ನನಗೆ ಡಿಸ್ಟರ್ಬ್ ಆಗುತ್ತೆ. ನನ್ನ ನೋಡ್ಬೇಕು, ಪ್ರತಿಯೊಬ್ರು ತಲೆ ಎತ್ತಿ ನನ್ನ ನೋಡ್ಬೇಕು. ನಾನು ಒಬ್ರು ಮಾತ್ರ ಬೈಬಲ್ನ ಓದ್ಬೇಕು. ಲೌಡ್ ವಾಯ್ಸ್ ಇಂದ ಬೈಬಲ್ ಓದೋರಿಗೆ ಪರ್ಮಿಷನ್ ಕೊಡ್ರಿ. ಮಾತ್ರ ಎಲ್ಲರೂ ಇದೆ, ಕರೆಕ್ಟಾಗಿ ಸ್ಪಷ್ಟವಾಗಿ ಬೈಬಲ್ ಓದ್ಬೇಕು. ಓಕೆ, ಪ್ರೈಸ್ ಗಾಡ್. 4 ಪಾಯಿಂಟ್ಸ್ ನಾನು ಹೇಳಿದೆ. ಮೊದಲನೇದು, ಯಾಕೆ ಈ ಲೋಕದಲ್ಲಿ ಪ್ಲೇಗ್ ದೇವರು ಇದನ್ನು ಪರ್ಮಿಟ್ ಮಾಡದ ಅಂತ ಅಂದ್ರೆ, ಮೊದಲನೇ ಪಾಯಿಂಟ್ ಏನು? ಸೇವಕರ ವಿರುದ್ಧವಾಗಿ ಬರೀ ದೇವ ಮಕ್ಕಳು ಮಾತ್ರ ಅಲ್ಲ, ಲೋಕದ ಜನರು ಸಹ ಮಾತನಾಡುತ್ತವರಿಂದ ದೇವ ಮಕ್ಕಳಾದ ನಮಗೆ ಎಲ್ಲರಿಗೂ ವಾರ್ನ ಮಾಡಲಿಕ್ಕೆ ದೇವರು ಸ್ವಲ್ಪವಾಗಿ ಈ ಒಂದು ಪ್ಲೇಗ್ ಅಂದ್ರೆ ಈ ಪೆಸ್ಟಿಲೆನ್ಸ್ ನ ದೇವರು ಕಳಿಸ್ತಾ ಇದ್ದಾನೆ. ಎಲ್ಲಕ್ಕೂ ಆಧಾರವಾಗಿ ಬೈಬಲ್ ಬಹಳ ಡೀಪ್ ಆಗಿ ನಾನು ಓದುವಾರ ನನಗೆ ಹೇಳಿದೆ. ದೇವ ಸೇವಕರ ವಿರುದ್ಧವಾಗಿಯೂ ಅಷ್ಟೇ, ದೇವ ಮಕ್ಕಳ ವಿರುದ್ಧವಾಗೂ ಮಾತಾಡುವಂತ ಅಧಿಕಾರ ನಮಗೆ ಕೊಟ್ಟಿಲ್ಲ ಅಂತ ನಾವು ತಿಳಿದು. ಸೆಕೆಂಡ್ ಪಾಯಿಂಟ್, ಬೇರೆ ಹೊರಗಡೆ ಬಗ್ಗೆ ನಾನು ಸುಮಾರು ಸತಿ ಹೇಳಿದ್ದೀನಿ. ಹೆಚ್ಚಿನ ಈ ಸಂಗತಿಗಳು ಬೈಬಲ್ ಅಲ್ಲಿ ಇರುವುದು, ಹೊರಗಡೆ ಬಗ್ಗೆ ತೀರ್ಪು ಮಾಡುವಂತ ಅಧಿಕಾರ ನಮಗಿಲ್ಲ. ಜಾಸ್ತಿ ದೇವರು ತನ್ನ ಸಭಾ ಮಕ್ಕಳಿಗೆ ಹೊರಗಡೆ ಇರೋ ಜನ ರಕ್ಷಣೆ ಹೊಂದಿ ಒಳಗೆ ಬಂದಾಗ ಅವ್ರು ದೇವ್ರ ಮಕ್ಕಳಾಗ್ತಾರೆ, ಅಲ್ಲಿ ತಗ ಅವ್ರು ದೇವ್ರ ಮಕ್ಕಳು ಆಗಲ್ಲ. ಈ ಎಲ್ಲಾ ವಿಷಯಗಳು ದೇವರು ನಮಗೆ ಬರೆಸಿಟ್ಟಿದ್ದಾರೆ. ಪ್ರೈಸ್ ಗಾಡ್. ಯಾರ್ಯಾರಿಗೆ ರಕ್ಷಣೆ ಹೊಂದಿದ್ದವರಿಗೆ. ಅದಕ್ಕೆ ಹೊರಗಡೆಯವರನ್ನ ಕುರಿತು ನಾವು ತೀರ್ಪು ಮಾಡುವಂತ ಅಧಿಕಾರ ಇಲ್ಲ, ಒಳಗಡೆ ಇರೋರಿಗೆ ತೀರ್ಪು ಮಾಡುವಂತ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ವ್ಯಭಿಚಾರ ಮಾಡೋದ್ರಿಂದ ದೇವರಿಗೆ ಭಯಂಕರವಾದಂತ ಕೋಪ. ಸತ್ಯವನ್ನು ತಿಳಿದುಕೊಂಡು ವ್ಯಭಿಚಾರ ಮಾಡೋರಿಗೆ ಭಯಂಕರ ಕೋಪ. ಅದಕ್ಕೆ ನಾನು ಅಕಾರ್ಡಿಂಗ್ ಟು 1 Corinthians chapter 6 and verse I think 15 to 20 ತನಕ ನಾನು ಹೇಳಿದೆ, ಓದೋದು ಬೇಡ. ಅದರಲ್ಲಿ ಏನು ಅನೇಕ ಸಣ್ಣ ಪುಟ್ಟ ಪಾಪಗಳ ಕ್ಷಮೆ ಇರಬಹುದು, ಆದ್ರೆ ಈ ವ್ಯಭಿಚಾರ ಅನ್ನೋದು ಅನೇಕ ಪಾಪಗಳು ದೇಹದಿಂದ ಹೊರಗೆ ಮಾಡುವಂತ ಸಂಗತಿಗಳು. ಆದ್ರೆ ವ್ಯಭಿಚಾರ ಅನ್ನೋದು ನಮ್ಮ ದೇಹಕ್ಕೆ ಒಳಗೆ ಸಂಬಂಧಪಟ್ಟಿದ್ದು ಅಂತ ಬಹಳ ಕೋಪ ಅಂದ್ಬಿಟ್ಟು ನಾವು ಆ ಒಂದು ವಚನದಲ್ಲಿ ನಾವು ನೋಡಿದ ಪ್ರಿಯರೇ, ಅದು ಬಹಳ ಏಸಿಗೆ ಆದ ಕೆಲಸ. ಒಂದು ಲಿಟ್ರಲ್ ಆಗಿ ವ್ಯಭಿಚಾರ ಮಾಡೋದು, ಇನ್ನೊಂದು ದೇವರಿಗೆ ವಿರುದ್ಧವಾದಂತ ಭಯಂಕರವಾದ ಮೊದಲನೇ ಒಂದು ದೇವರು ಬಹಳ ಏಟ್ ಮಾಡ್ತಕ್ಕಂಥ ಸಂಗತಿ ಯಾವುದು? ವಿಗ್ರಹ ಆರಾಧನೆ, ಐಡಲ್ ವರ್ಷಿಪ್. ಅಂದ್ರೆ ಐಡಲ್ ವರ್ಷಿಪ್ ಅದು ಸ್ಪಿರಿಚುವಲ್ ಅಡಲ್ಟ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಐಡಲ್ ವರ್ಷಿಪ್ ಅಂಡ್ ಅಡಲ್ಟ್ರಿ ಬೋತ್ ಆರ್ ಸಿನ್ ದೇವರ ದೃಷ್ಟಿಯಲ್ಲಿ. ಓಕೆ, ಅದನ್ನೆಲ್ಲ ನಾನು ಕೂಲಂಕಷ ಹೇಳಿದ್ದೀನಿ. 3ನೇ ಪಾಯಿಂಟ್, 3rd ಪಾಯಿಂಟ್, ಇಲ್ಲಿ ದಾವೀದ ಮಹಾರಾಜನು ಸೆನ್ಸಸ್ ನಡೆಸ್ತಾ ಕಾನೇಶಮಾರಿ ಮಾಡ್ದ. ಆದ್ರೆ ನೀವು ಕೇಳ್ಬೋದು, ಕಾನೇಶಮಾರಿ ಮಾಡೋದು ತಪ್ಪ? ಇಲ್ಲ, ಗವರ್ನಮೆಂಟ್ ಇಂದ ಕಾನೇಶಮಾರಿ ಮಾಡೋದು ತಪ್ಪಲ್ಲ. ಆದ್ರೆ ಆ ಸಂದರ್ಭದಲ್ಲಿ ದಾವೀದ ಅಲ್ಲಿ ಕಾನೇಶ್ವರ ಮಾಡಿದ ದೇವರಿಗೆ ಏಸಿಗೆ ಆದ ಕೆಲಸ. ಯಾಕೆ ಅಂತ ನೀವು ಕೇಳೋದಾದ್ರೆ, ಇವನು ದೇವರಲ್ಲಿ ಅಪನಂಬಿಕೆ ಇಟ್ಟಂಗಾಯ್ತು. ಕಾನೇಶ ಮಾಡೋದು ಏನು? ಆ ಕಡೆಯಿಂದ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಜನಗಣತಿ ಮಾಡ್ತಾ ಇದ್ದಾನೆ. ಆ ಕಡೆ ಜನ ಎಷ್ಟು ಜನ ಇದ್ದಾರೆ, ನಮ್ಮ ಕಡೆ ಎಷ್ಟು ಜನ ಇದ್ದಾರೆ ಜನಗಣತಿ ಮಾಡ್ದ. ಆದ್ರೆ ದೇವರಿಗೆ ಗೊತ್ತಿದ್ದ ಒಂದು ಸತ್ಯ, ಐ ಥಿಂಕ್ ಡ್ಯೂಟರನಮಿ ಚಾಪ್ಟರ್ 21 to 3 ನಲ್ಲಿ, ಅದನ್ನು ಓದೋದೇ ಬೇಡ, ನಾನು ಕಳೆದ ದಿವಸ ಹೇಳಿದ್ದೀನಿ, ಸುಮ್ಮನೆ ನಿಮ್ಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಅದನ್ನ ಏನಂತ ಇದೆ ಅಂದ್ರೆ,
ಅವನು ಹೇಳ್ತಾನೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕಣ್ಣಿಡಿ ಬೇಡ್ರಿ, ಎದುರು ಬೇಡ್ರಿ, ಏನು ಮಾಡ್ಬೇಡ್ರಿ. ಆದ್ರೆ ಅವ್ರ ಕಡೆ ಇರೋಕ್ಕಿಂತ ನಮ್ಮಲ್ಲಿರುವಂತವ್ರು ಏನ್ ಮಾಡಿದ್ದಾರೆ, ನಮ್ ಕಡೆ ತುಂಬಾ ಜನ ಇದ್ದಾರೆ ಅಂತ. ಒಂದನೇ ಒಂದು 4 ನೋಡ್ದು ಏನಂತ ನೋಡ್ದು, ಈ ಲೋಕದಲ್ಲಿರುವ ದುಷ್ಟ ಶಕ್ತಿಗಿಂತ ನಮ್ಮಲ್ಲಿರುವಂತ ಯೇಸು ದೊಡ್ಡ ಒಂದು ಪ್ರಿಯರೇ. ಆದ್ದರಿಂದ ಇವನು ದೇವರಲ್ಲಿ ಅಪನಂಬಿಕೆ ಇಟ್ಟು ಆಮೇಲೆ ರಿಪೆಂಟ್ ಆದ. ಆದ್ರೂ ರಿಪೆಂಟ್ ಆದಾಗ ದೇವರಿಗೆ ಇವನು ಕಾರ್ನೇಶ್ವರ ಮಾಡಿದ್ದು ಆ ಸಮಯದಲ್ಲಿ ದೇವರಿಗೆ ತಪ್ಪಾಗಿ ಕಾಣಿಸಿದ್ರಿಂದ ದೇವರು ಏನ್ ಮಾಡ್ದ, 3 ರೀತಿಯಲ್ಲಿ ಪನಿಷ್ಮೆಂಟ್ ಕೊಟ್ಟ. ಅದರಲ್ಲಿ ಒಂದನ್ನು ಆರಿಸ್ಕೊಂಡ. ಅದನ್ನ ಏನ್ ಆರಿಸ್ಕೊಂಡ, ಅವನು 3 ದಿವಸ ಅವನು ಈ ಘೋರ ವ್ಯಾಧಿ, ಈ ಪೆಸ್ಟಿಲೆನ್ಸ್ ಅಂದ್ರೆ ಪ್ಲೇಗ್ ಅನ್ನು ಆರಿಸ್ಕೊಂಡ. ನಂತರ ಅವನು ರಿಪೆಂಟ್ ಆದ, ಸೇವಕ ಪ್ರೇಯರ್ ಮಾಡ್ದ, ನಿಂತವ್ರು. 4ನೇ ಪಾಯಿಂಟ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇನ್ನೊಬ್ಬರಿಗೆ ನೀವು ಹೇಳೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಪ್ರೇಯರ್. ಪ್ರೈಸ್ ಗಾಡ್. ಇನ್ನೊಂದು ಇದನ್ನ ಕೂಲಂಕುಷ ಹೇಳೋದ್ರಿಂದ ಸುಮ್ಮನೆ ನೆನೆಸ್ತಾ ಇದ್ದೀನಿ. ಓಕೆ, 4ನೇದು ಬಹಳ ವಾಕ್ಯಗಳು ಕೇಳ್ತಾ ಇರ್ತಾರೆ, ವಾಕ್ಯ ಕೇಳ್ತಾ ಇರ್ತಾರೆ, ಆದ್ರೂ ಸಹ ತಮ್ಮ ಹೃದಯಗಳನ್ನ ಕಠಿಣ ಮಾಡ್ಕೊಳ್ತಾರೆ. ನೋಡ್ರಿ, ಇನ್ನೊಂದು ಇದು ಹೇಳಕ್ಕಿಂತ ಮುಂಚೆ, ಕಠಿಣ ಮಾಡೋಕ್ಕಿಂತ ಮುಂಚೆ ಅಪನಂಬಿಕೆ ಇರೋದು ದೇವರಿಗೆ ಬಹಳ ಕೆಟ್ಟ ಸಂಗತಿ. ಯಾಕೆಂದ್ರೆ ವಾಕ್ಯ ಹೇಳ್ತಿದ್ದ, ಐ ಥಿಂಕ್ ನಾನು ಎನಿಸ್ತೀನಿ ಲೂಕ ಚಾಪ್ಟರ್ 7:23 ಇಲ್ಲ ಮ್ಯಾಥ್ಯೂ ಚಾಪ್ಟರ್ 11:6 ಇರ್ಬೋದು. ಕಪ ನೋಡ್ರಿ ನೋಡೋಣ, ಮ್ಯಾಥ್ಯೂ 11:6 ಇರಬಹುದು, ಇಲ್ಲ ಲೂಕ ಚಾಪ್ಟರ್ 7:23, ಲೋಕ 7:23, ಇಲ್ಲ ಮತ್ತಾಯ 11:6, ಎರಡರಲ್ಲೂ ಇದೆ. ನೋ ಪ್ರಾಬ್ಲಮ್. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಭಾಗ್ಯವಂತನು. ಪ್ರೈಸ್ ಗಾಡ್. ದೇವರ ವಿಷಯದಲ್ಲಿ ಸಂಶಯ ಪಡಬಾರದು ಪ್ರಿಯರೇ. ಯಾವುದೇ ಕಂಡ ಬೇರೆ ವಿಷಯದ ಸಂಶಯ ಪಟ್ಟರು ಚರ್ತ, ಬಟ್ ದೇವರ ವಿಷಯದಲ್ಲಿ ಇಲ್ಲಿ ನನ್ನನ್ನು ಗಮನಿಸ್ರಿ. ಒಂದು ಹತ್ತಿ ನೋಡಿದ ಮೇಲೆ ವರ್ಗಣ ಮೇಲೆ ನನ್ನ ನೋಡ್ಬೇಕು ಅಂತ ನೀವು ಏನಾದ್ರು ನನಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ನಾನು 1000 ಸತಿ ಹೇಳಿದ್ದೀನಿ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವರು ಏನಂತೆ ಭಾಗ್ಯವಂತ. ಯಾಕೆಂದ್ರೆ ಬೇರೆ ವಿಷಯದ ಸಂಶಯ ಪಟ್ಟರೆ ನಡೆಯುತ್ತೆ, ದೇವರ ವಿಷಯದಲ್ಲಿ ನಾವು ಏನ್ ಮಾಡಬಾರ್ದು, ಸಂಶಯ ಪಡಬಾರ್ದು. ಯಾಕೆಂದ್ರೆ ಅದು ಡಬಲ್ ಮೈಂಡ್. ಬೈಬಲ್ ಹೇಳ್ತದೆ, ಐ ಥಿಂಕ್ ನಾನು ಎನಿಸ್ತೀನಿ ಜೇಮ್ಸ್ ಚಾಪ್ಟರ್ 1:6-8 ಇರ್ಬೋದು. ಯಾಕೋಬ 1ನೇ ಅಧ್ಯಾಯ 6, 7, 8ರಲ್ಲಿ ಓದೋದ್ ಬೇಡ. ಇಲ್ಲಿ ನಾನು ನೋಡ್ರಿ, ಒಂದು ಪಕ್ಷವನು 2 ಮನಸ್ಸುಳ್ಳವನು, ಅದರಲ್ಲಿ ಸಂಶಯ ಪಡ್ತವನೇ ಆಗಲಿ, ಅವನಿಗೆ 2 ಮನಸ್ಸುಳ್ಳವನು, ಅವನ ತನ್ನ ನಡತೆಲ್ಲ ಏನಾಗ್ತದೆ, ಅವನು ಸಂಶಯವನ್ನಾಗೇ ಇರ್ತಾನೆ, ಚಂಚಲನಾಗಿರ್ತಾನೆ ಪ್ರಿಯರೇ. ಯಾಕೆಂದ್ರೆ ಸಮುದ್ರ ಯಾವಾಗಲೂ ಪೀಸ್ ಆಗಿ ಶಾಂತವಾಗಿರಲ್ಲ, ಅಲೆಗಳು ಏನಾಗ್ತಾ ಇರ್ತದೆ, ಬಡಿತಾನೆ ಇರ್ತಾರೆ ಪ್ರಿಯ. ಅದೇ ರೀತಿ ಅವನ ಮೈಂಡಲ್ಲೂ ಏನಾಗ್ತಾನಂತೆ, ಡಬಲ್ ಮೈಂಡ್, ಕಂಪ್ಲೀಟ್. ಅದಕ್ಕೆ ಅವನು ಹೇಳ್ತಾನೆ, ನನ್ನ ವಿಷಯದಲ್ಲಿ ಸಂಶಯನೂ ಪಡಬೇಡ್ರಿ, ನನ್ನ ವಿಷಯದಲ್ಲಿ ಅಪನಂಬಿಕೆನೂ ಪಡಬೇಡ್ರಿ. ಒಂದು ಪಕ್ಷ ನೀವು ನನ್ನ ವಿಷಯದಲ್ಲಿ ಅಪನಂಬಿಕೆ ಪಡೋದಾದ್ರೆ ಗೆಟ್ ಔಟ್ ಅಂತಂದೇವ್ರು. ಏನಂತಾನೆ, ನೀವು ನನ್ನ ಮುಂದೆ ನನ್ನಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ನೀವು ನನ್ನಿಂದ ಏನೋ ನಿರೀಕ್ಷಿಸಬೇಡ್ರಿ ಅಂತ ಹೇಳ್ತಾನೆ. ಅದು ಅಪನಂಬಿಕೆ ಪಟ್ಟ ಪ್ರಿಯರೇ, ಈ ದೇವರ ವಿಷಯದಲ್ಲಿ ಅವನ ಸೆನ್ಸಸ್ ಮಾಡಿ ದೇವರ ಕೋಪ ಬಂತು ಪ್ರಿಯರೇ. ಪ್ರೈಸ್ ಗಾಡ್. ಅದಕ್ಕೆ ಅದು ತಿಳ್ಕೋಬೇಕು, ನಾವೆಲ್ಲ ದೇವರ ಮಕ್ಕಳು. ನಾವೇನೇ ತಪ್ಪು ಮಾಡಿದ್ರು ದೇವರ ಹತ್ರ 100% ಕ್ಷಮೆ ಇದೆ, ಅಟ್ ದ ಸೇಮ್ ಟೈಮ್ ಪನಿಷ್ಮೆಂಟು ಇದೆ ಅನ್ನೋದು ಮಾತ್ರ ನಾವು ಮರಿಬಾರ್ದು. ಪನಿಷ್ಮೆಂಟ್ ಇಲ್ದಲೆ ದೇವರು ಕ್ಷಮಿಸ್ತಾ ಹೋಗಿದ್ದಿದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಪ್ರಿಯರೇ. ಒಂದು ಪಕ್ಷ ಈಗಲೂ ಅಷ್ಟೇ ನಾವು ತಪ್ಪು ಮಾಡಿರ್ತೀವಿ, ದೇವರಿಗೆ ಕ್ಷಮೆ ಕೇಳಕ್ಕೆ ನಾವು ಕ್ಷಮೆ ಕೇಳಿರಲ್ಲ, ಆದ್ರೆ ದೇವರೇನಾರು ಬರ್ಲೂಬಹುದು, ಇಲ್ಲ ಒಂದು ಪಕ್ಷ ಆ ಸಮಯದಲ್ಲಿ ನಾವೇ ಲೋಕ ಬಿಟ್ಟು ಹೋಗ್ಬೋದು. ಬಿ ಕೇರ್ಫುಲ್. ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡದೆ, ನಾವು ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಕ್ಷಮೆ ಕೇಳದಲೆ ಒಂದು ಪಕ್ಷ ಈ ಲೋಕ ಬಿಟ್ಟು ನಾವು ಹೋಗೋದಾದ್ರೆ, ದೇವ್ರು ಬರೋದು ಸೆಕೆಂಡ್ರಿ, ನಾವೇ ಈ ಲೋಕ ಬಿಟ್ಟು ಹೋಗೋದಾದ್ರೆ ಏನಾಗ್ತದೆ, ಅವಾಗ ಆತ್ಮ ನಷ್ಟ ಆಗುತ್ತೆ ಪ್ರಿಯರೇ. ಅದರಿಂದ ದೇವರು ಏನೇ ಮಾಡಿದ್ರು ಅದನ್ನ ಕ್ಷಮಿಸ್ತಾನೆ, ಪ್ಲಸ್ ಪನಿಷ್ಮೆಂಟ್ ಇಟ್ಟದಕ್ಕೆ ಏನಂತ ಹೇಳ್ತಾರೆ, ನಾವು ಏನೇ ಮಾಡಿದ್ರು ಏನು ಬಿತ್ತೀವೋ ಅದನ್ನ ಕೈಬೇಕು ಅಂತ ನಾವು ನೋಡೋಣ. ಇನ್ನ ವಿಷಯದಲ್ಲಿ 4ನೇ ವಿಷಯದಲ್ಲಿ ಅಪನಂಬಿಕೆ ಸಾರಿ ಏನಂತೆ, ಕಠಿಣ ಹೃದಯ ಮಾಡ್ಕೊಂಡ. ಕಠಿಣ ಹೃದಯ ಯಾರು ಮಾಡ್ಕೊಂಡಿದ್ದು, ಫರೋಹ. ಅದೇ ರೀತಿ ಕಠಿಣ ಹೃದಯ ಮಾಡ್ಕೊಂಡೆ ಅನೇಕ ರೀತಿಯಲ್ಲಿ, ನಾನು ಹೇಳಿದ್ನಲ್ಲ ಕಳೆದ ದಿವಸ ಬಿಬ್ಯಾನಿಕ್ ಪ್ಲೇಗ್ ಅಂತ ಬರ್ತಾ ಇದೆ ಅಂತ, ಕಮಿಂಗ್ ಡೇಸ್ ಅಲ್ಲಿ ಅದು ಸಹ ಬರುತ್ತೆ. ಅದನ್ನ ಬಂದಿದ್ದ ಕಾರಣ ಅದೇ ಅಂತ ಅಂದ್ಬಿಟ್ಟು ನಾವು ಎಕ್ಸೋಡಸ್ ಚಾಪ್ಟರ್ 9 1 ಪೂರ್ತಿ ಹೋದ್ರೆ ಗೊತ್ತಾಗುತ್ತೆ, ಇದು ಓದೋದು ಬೇಡ. ಪ್ರೈಸ್ ಗಾಡ್. ಇಲ್ಲಿ ನಾನು ನೆನೆಸ್ಕೊಡ್ರಿ, 4 ಪಾಯಿಂಟ್ಸ್ ನಾನೇನು 4 ಪಾಯಿಂಟ್ಸ್ ನಾನು ಹೇಳಿದೆ. ನಂತರ ನಾವು ದೇವರ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದೆಲ್ಲ ಆದ್ಮೇಲೆ ಕಠಿಣ ಹೃದಯ ಮಾಡ್ಕೋಬಾರ್ದು, ದೇವರು ಒಂದಿವಸ. ಯಾಕೆಂದ್ರೆ ದೇವರ ಕಣ್ಣಿಗೆ ಎಲ್ಲವೂ ಏನಾಗಿದೆ, ಟ್ರಾನ್ಸ್ಪರೆಂಟ್, ಎಲ್ಲ ಟ್ರಾನ್ಸ್ಪರೆಂಟ್. ಯಾಕೆಂದ್ರೆ ಇನ್ನೊಂದು ವಚನ ಓದಿದೆ, ಐ ಥಿಂಕ್ ನನ್ನ ಹೆಸರು 2 Chronicles 16:9 ಇರ್ಬೋದು. 2ನೇ ಪೂರ್ವಕಾಲ ವೃತ್ತಾಂತ 16:9, 2ನೇ ಪೂರ್ವಕಾಲ ವೃತ್ತಾಂತ 16:9. ಯೆಹೋವನ ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಪ್ರೈಸ್ ಗಾಡ್. ಎಲ್ಲ ಕಡೆ ಆತನ ಕಣ್ಣೇನಾಗ್ತದೆ, ಎಲ್ಲ ಕಡೆ ನೋಡ್ತಾ ಇದೆ ಅಂತ ನಾವು ನೋಡ್ತೀವಿ ಪ್ರಿಯರೇ.
ಮತ್ತೆ ಕಡೆಯಿಂದ ಮತ್ತೆ ನೋಡುದು ಅವನ ಕಣ್ಣಿಗೆ ಮರೆಯಾದದ್ದು ಯಾವುದೆಲ್ಲ ಯಾವುದು ಸೀಕ್ರೆಟ್ ಅವನ ಹೃದಯದಲ್ಲಿ ಇರೋಕ್ ಸಾಧ್ಯನೇ ಇಲ್ಲ. ಅದೇನಂತ ಒಂದ್ ದಿವಸ ಏನಾಗಬೇಕು, ಲೋಕ 8:17 ಪ್ರಕಾರ ಅದು ಬಹಿರಂಗ ಆಗ್ಲೇಬೇಕು. ಅವನ ಸನ್ನಿಧದಲ್ಲಿ ಯಾವ ಸೀಕ್ರೆಟೇ ಇಲ್ಲ ಪ್ರಿಯರೇ, ಅದು ಬಹಿರಂಗ ಆಗುತ್ತೆ ಅಂತ ಹೇಳಿದೆ. ಒಂದು ಪಕ್ಷ ಇದೆಲ್ಲ ಸತ್ಯ ನಮಗೆ ಗೊತ್ತಿಲ್ಲ ಅಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುದು ಪ್ರಾವರ್ಬ್ಸ್ ಚಾಪ್ಟರ್ 24 ನಲ್ಲಿ ಸರಿಯಾಗಿ ಹೊಸಬ್ರು ಕೇಳಿಸ್ಕೊಳ್ರಿ. ಜ್ಞಾನೋಕ್ತಿ 24 ಐ ಥಿಂಕ್ 12 ಇರ್ಬೋದು, 24:12 ನೋಡೋಣ. ಜ್ಞಾನೋಕ್ತಿ 24:12 ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವಾತನು ನಮ್ಮೆಲ್ಲರ ಆತ್ಮವನ್ನು ಕಾಯುವಂತ ದೇವರು ತಿಳಿಯುವುದಿಲ್ಲವೋ. ಪ್ರೈಸ್ ಗಾಡ್. ಸಾಕು. ಇಲ್ಲಿ ನೋಡ್ರಿ, ನಮ್ಮ ಹೃದಯವನ್ನು ನೋಡುವಂತ, ಯಾಕೆಂದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ನೋ ಚಾನ್ಸ್. ಯಾಕೆಂದ್ರೆ ದೇವರು ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಒಟ್ಲಾಸ್ ನಿಮ್ಮ ಒಳಗೇನೆ ಇದ್ದಾನೆ ಪ್ರಿಯರೇ. ಎಲ್ಲವನಿಗೆ ಟ್ರಾನ್ಸ್ಪರೆಂಟ್ ಪ್ರಿಯರೇ. ಗೊತ್ತಿಲ್ಲ ಗೆತ್ತಿಲ್ಲ ಅಂತ ಏನು ಹೇಳಕ್ ಆಗದೇ ಇಲ್ಲ ಪ್ರಿಯರೇ. ಆದ್ರೆ ಎಷ್ಟೋ ಜನ ಕ್ರೈಸ್ತರನ್ನ ನಮ್ಗೆ ಕೇಳಕ್ ಕ್ವಶನ್ಸ್ ಏನ್ ಗೊತ್ತಾ? ಹಂಗಾದ್ರೆ ಎಷ್ಟೋ ಜನಕ್ಕೆ ಯೇಸು ಬಗ್ಗೆ ಸುವಾರ್ತೆನೇ ರೀಚ್ ಆಗಿಲ್ಲ, ಅವ್ರಿಗೆಲ್ಲ ಏನ್ ಗತಿ? ಹಂಗಾದ್ರೆ ಅವ್ರಿಗೆಲ್ಲ ರಕ್ಷಣೆ ಇರುವಂತ ತುಂಬಾ ಜನದ ಕ್ವಶನ್ ಪ್ರಿಯರೇ. ಆದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ಯಾರೋ ಬೃತಗಿರಿ 2 ಥೆಸಲೋನಿಕ ಚಾಪ್ಟರ್ 1:7-8, 2 ಥೆಸಲೋನಿಕ 1:7-8. ಹೌದು ಹೌದು. ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಅದು ಮೇಯ್ನ್ 8ನೇ ವರ್ಸಸ್. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನ ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರ ಸಲ್ಲಿಸುವ. ನೋಡ್ರಿ, ದೇವರನ್ನ ಅರಿಯದವರಿಗೂ ಪನಿಷ್ಮೆಂಟ್, ತನ್ನ ಸುವಾರ್ತೆ ಗೊತ್ತಿಲ್ಲ ಅನ್ನೋರ್ಗೂ ಸಹ ಪನಿಷ್ಮೆಂಟ್. ಗೊತ್ತಿಲ್ಲ ಪ್ರಿಯರೇ, ಇದು ಮಾತ್ರ ಕೇಳಿದಾಗ ಸ್ವಲ್ಪ ನನಗೆ ಭಯ ಆಗುತ್ತೆ. ಎಷ್ಟೋ ನಮ್ಮ ತಾತ ಮುತ್ತಾತರು ಯೇಸು ಬಗ್ಗೆ ಗೊತ್ತೇ ಇರಲಿಲ್ಲ. ಈಗ ಅವ್ರಿಗೇನಂತೆ ಬೈಬಲ್ ಹೇಳ್ತಾರೆ, ದೇವರನ್ನು ಅರಿಯದವರಿಗೂ ಸುವಾರ್ತೆಗೆ ಒಳಪಡದವರಿಗೂ ಸೇಮ್ ಕ್ರೆಡಿಟ್. ಅಂದ್ರೆ ಅದೇ ರೀತಿಯಲ್ಲಿ ಪನಿಷ್ಮೆಂಟ್ ಇದ್ದೇ ಇರುತ್ತೆ ಅಂತ ದೇವರ ವಾಕ್ಯ ಹೇಳ್ತಾರೆ ಬೇರೆ. ಆದ್ರೆ ನಾವು ನೋಡ್ಬೇಕಾದ್ರೆ ಈಗ ನಾವು ರಕ್ಷಣೆಯಲ್ಲಿ ಸ್ಥಿರವಾಗಿ ನಾವು ನಿಲ್ಬೇಕು. ನಮ್ಗೆಲ್ಲರಿಗೂ ದೇವರು ಆರೋಗ್ಯ ಕೊಡ್ಬೇಕು ಅಂದ್ರೆ ಈ ಅನೇಕ ಉಪದ್ರವಗಳು ನಮ್ಮ ಇದರಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಏನೇನು 10 ಉಪದ್ರವಗಳಿತ್ತು ಅದೆಲ್ಲ ಒಂದೊಂದಾಗಿ ತೋರಿಸ್ತಾನೆ. ಏನ್ ಮಾಡ್ತಾನೆ ದೇವರು? ಒಂದೊಂದಾಗಿ ಉಪದ್ರವಗಳನ್ನ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಎಷ್ಟೋ ಜನ ಸೇವಕರು ಹೇಳ್ತಾರೆ, ಅದೇ 1 ಸೀಲ್ ಹೊಡೆದಾಯ್ತು, 2ನೇ ಸೀಲ್ ಹೊಡಿತು, 3ನೇ ಸೀಲ್ ಹೊಡಿತು. ಇಲ್ಲ ಪ್ರಿಯರೇ, ಇನ್ನೂ ಸೀಲ್ ಹೊಡೆದಿಲ್ಲ, ಸ್ವಲ್ಪ ಆಗಿ. ಐ ಥಿಂಕ್ ನೆನೆಸ್ತೀವಿ, ರಷ್ಯಾ ನೋಡ್ರಿ, ಆ ಚೆಕೊಸ್ಲೋವಾಕಿಯಾನ ನೋಡ್ರಿ, ಚೈನಾದ ನೋಡ್ರಿ, ಆಲ್ರೆಡಿ ನೀರು, ನದಿಯ ನೀರು ಬ್ಲಡ್ ಆಗಿದ್ದನ್ನ ನಾವು ಎಷ್ಟೋ ವರ್ಷಗಳ ಹಿಂದೆನೆ ನೋಡಿದ್ವಿ. ರಕ್ತ ಆಗ್ತಾ ಇದೆ. ಅದನ್ನ ಹೇಗೆ ರಕ್ತ ಆಗಿ 1 ವಾರ 15 ದಿನ ಅಲ್ಲೆಲ್ಲ ನ್ಯೂಸ್ ಚಾನಲ್ ಎಲ್ಲ ವಿಷಯ ಬಂತು. ಮತ್ತೆ ಅವರು ಸಹ ನ್ಯೂಸ್ ಓದತಕ್ಕಂಥವ್ರು ಅನ್ಯರು, ಅವರು ಹೇಳಿದ್ರು ಇದು ಸತ್ಯವೇದದಲ್ಲಿ ಬೈಬಲ್ ಅಲ್ಲಿ ಇದೆ. ಈ ಬೈಬಲ್ ನಲ್ಲಿ ಮೋಶೆ ಅನ್ನತಕ್ಕಂಥವನು ಹಳೆಯೊಡಂಬಡಿಕೆ ಕಾಲದಲ್ಲಿ ಅಲ್ಲಿ 10 ಉಪದ್ರವಗಳಲ್ಲಿ ಇದು ಸಹ ನೀರು ರಕ್ತವಾಯಿತು. ಎಲ್ಲ ಏನೇನು 10 ಉಪದ್ರವಗಳನ್ನು ಕೊಟ್ಟು ಅದೆಲ್ಲ ಒಂದೊಂದಾಗಿ ಏನಾಗ್ತಾರೆ, ಸ್ವಲ್ಪ ಆಗಿ ದೇವರು ನಮ್ಮನ್ನ, ಕ್ರೈಸ್ತರಾದ ನಮ್ಮನ್ನ, ದೇವರ ಮಕ್ಕಳಾದ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ ಅಷ್ಟೇ. ಆದ್ರೆ ದೇವರ ಬರೋಣ ಅತಿ ಶೀಘ್ರವಾಗಿದೆ ಅನ್ನೋದು ಮಾತ್ರ ನಾವು ಮರಿಬಾರ್ದು ಪ್ರಿಯರೇ. ಓಕೆ, ಈ ನಂತರ ದೇವರು ನಮ್ಗೆ ಆರೋಗ್ಯವನ್ನು ಕೊಡ್ಬೇಕಾರೆ ನಮಗೆ ಮಾತ್ರ ಅಲ್ಲ, ನಾವು ಇರುವಂತ ದೇಶದಲ್ಲಿ ನಾವು ಆರೋಗ್ಯವನ್ನು ಕೊಡಬೇಕು ಅಂದ್ರೆ ನಾವೇನಂತ ನೋಡಿದ್ವು? 4 ಪಾಯಿಂಟ್ಸ್. ಏನು 4 ಪಾಯಿಂಟ್ಸ್? 2 ಕ್ರೋನಿಕಲ್ 7:14 2ನೇ ಪೂರ್ವಕಾಲ 7:14 ನಾವು ಏನ್ ನೋಡ್ತೀವಿ? ಮೊದಲನೆಯದು ನೋಡ್ರಿ, ಏನು ಓದೋದ್ ಬೇಡ. ಮೊದಲನೇ ಪಾಯಿಂಟ್ಸ್ ಏನಂತೆ? ನಮ್ಮನ್ನು ನಾವೇ ತಗ್ಗಿಸಿಕೊಳ್ಬೇಕು. ನಾವು ಹೆಚ್ಚಿಸ್ಕೊಂಡ್ರೆ ಹೋಯ್ತು, ದೇವರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಪ್ರಿಯರೇ. ನಮ್ಮನ್ನೇ ನಾವು ತಗ್ಗಿಸಿಕೊಳ್ಬೇಕು. 2ನೇದಾಗಿ ಏನ್ ಮಾಡ್ಬೇಕು? ನಮ್ಮ ಕೆಟ್ಟ ನಡತೆಯನ್ನ ಬಿಡಬೇಕು. ದೇವರ ಮಕ್ಕಳಾದ ನಮ್ಮ ಕೆಟ್ಟ ನಡತೆ ಬಿದ್ರೆ ಮಾತ್ರ ಪ್ರಿಯರೇ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. 1 ತಗ್ಗಿಸ್ಕೋಬೇಕು, 2ನೇದಾಗಿ ಕೆಟ್ಟ ನಡತೆ ಬಿಡಬೇಕು, 3ನೇ ಪಾಯಿಂಟ್ಸ್ ಏನ್ ಮಾಡ್ಬೇಕು? ದೇವರ ಕಡೆ ತಿರುಗಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ದೇವರಿಗೆ ತಿರುಗದಲ್ಲೇ ಪ್ರಾರ್ಥನೆ ಮಾಡಿದ್ರೆ ನೋ ಯೂಸ್. ದೇವರಿಗೆ ತಿರುಗುವುದು ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ರಿಪೆಂಟೆನ್ಸ್. ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಡೆದಲ್ಲಿದ್ರೆ, ಈಗ ನೋಡಿ ದೀಕ್ಷಾಸನ ತೆಗೆದುಕೊಳ್ತಾರೆ,
ಇವತ್ತು ದೀಕ್ಷಾವನ್ನು ತೆಗೆದುಕೊಂಡು ಪಶ್ಚಾತ್ತಾಪ ಇಲ್ಲದೆ ದೀಕ್ಷಾವನ್ನು ತೆಗೆದುಕೊಂಡವರೇ ಹಿಂಜಾರಿ ಹೋಗ್ತಾ ಇರೋದು ಪೂರ್ತಿ. ಮತ್ತೆ ಹೋಗಿ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಪಶ್ಚಾತ್ತಾಪ ಪಟ್ಟಿರೋರು ಯಾರು ಸಹ ಒಂದು ಪಕ್ಷ ಹಿಂಜಾರಿ ಹೋದ್ರು ಪುನಃ ಓಡಿ ಬರ್ತಾರೆ ಪ್ರಿಯರೇ. ಜೋರಾಗಿ ಅಲ್ಲೇಲೂಯಾ, ಪ್ರೈಸ್ ಗಾಡ್. ಆದ್ರೆ ವಿತೌಟ್ ರಿಪೆಂಟೆನ್ಸ್ ನಿಜವಾಗ್ಲೂ ನೀವು ಏನೇ ದೀಕ್ಷಾಸನ ಮಾಡಿಸಿಕೊಂಡ್ರು ಕಾಗೆ ಹೋಗಿ ನೀರಿನಲ್ಲಿ ಮುಳುಗಿದ್ದಕ್ಕೆ ಸಮಾನ ಪ್ರಿಯರೇ. ನಾವು ದೀಕ್ಷಾಸನ ತೆಗೆದುಕೊಂಡಾಗ ಮೊದಲು ನಂಬಬೇಕು, ಆಮೇಲೆ ದೀಕ್ಷಾಸನ ಬೇಕು. ದೀಕ್ಷಾಸನ ತಗೊಂಡ ಮೇಲೆ ನಂಬೋದಲ್ಲ, ಮೊದಲು ನಂಬಬೇಕು, ಆಮೇಲೆ ನಾವು ದೀಕ್ಷಾಸನ ತೆಗೆದುಕೊಳ್ಬೇಕು ಪ್ರಿಯರೇ. ಆ ರಿಪೆಂಟ್ ಆಗಬೇಕು, ನಂತರ ನಾವು ದೇವರ ಕಡೆ ತಿರುಗಬೇಕು, ನಂತರ ನಾವೇನ್ ಮಾಡಬೇಕು, ಪ್ರಾರ್ಥಿಸ್ಬೇಕು ಅಂತ ನೋಡುದು. ನಂತರ 4ನೇದಾಗಿ ಅವನ ದರ್ಶನವನ್ನು ಬಯಸಬೇಕು. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಐ ಥಿಂಕ್ ಇಬ್ರ ಚಾಪ್ಟರ್ ನನ್ಗೆ 14 ಇರ್ಬೋದು, ಇಬ್ರಿ 12:14 ಇರ್ಬೋದು ನೋಡ್ರಿ. ಇಬ್ರಿ 12:14 ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಪರಿಶುದ್ಧತೆಯಿಂದ ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾರು ಕರ್ತನನ್ನು ನೋಡಲು ಸಾಧ್ಯವಿಲ್ಲ. ಸಾಕು. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ನೋಡಕ್ಕಾಗೋದಿಲ್ಲ. ಅದಕ್ಕೆ ಇವತ್ತಿನ ಒಂದು ಕ್ಯಾಲೆಂಡರ್ ವಾಕ್ಯ ಏನಂತ ಹೇಳಿದ್ರಿ? ನಾನು ಪರಿಶುದ್ಧನಾಗಿದ್ದೀನಿ, ನೀವು ಸಹ ಪರಿಶುದ್ಧರಾಗಿರಿ. ಆಗಿರ್ಲೇಬೇಕು ಪ್ರಿಯರೇ. ನಾವು ಪರಿಶುದ್ಧ ಇದ್ರೆ ಮಾತ್ರ ದೇವ್ರು ನೋಡಕ್ ಸಾಧ್ಯ. ನಾವು ಪರಿಶುದ್ಧತೆ ಜೀವಿಸಿದ್ರೆ ಮಾತ್ರ ದರ್ಶನ ನೋಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ನಾನು ಇನ್ನೂ ಹೊತ್ತಿ ಹೇಳ್ತೀನಿ, ತಪ್ಪು ಮಾಡಿದ್ರು ಸಹ ಆ ತಪ್ಪನ್ನೇ ಕಂಟಿನ್ಯೂ ಮಾಡ್ಕೊಂಡು ನಾವು ದೇವರ ಹತ್ರ ಕ್ಷಮೆ ಕೇಳೋದಲ್ಲದೆ ಮಾಡಿದವರ ತಪ್ಪಿನಲ್ಲಿ ಅವರ ಹತ್ರನೂ ನಾವು ಕ್ಷಮೆ ಕೇಳದೆ ನಾವು ಹೋಗೋದಾದ್ರೆ ದೇವರ ವಾಕ್ಯ ಸಾವಸತಿ ಹೇಳ್ತೀನಿ, ಕ್ಷಮಿಸೋದಿಲ್ಲ. ಆದ್ರಿಂದ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮಲ್ಲಿ ಪಶ್ಚಾತ್ತಾಪ ಬಂದು ಈಗ ಇನ್ನೊಬ್ಬರು ಕ್ಷಮಿಸೋದ್ರ ಏನರ್ಥ? ಫರ್ಗಿವ್ ಅಂಡ್ ಫರ್ಗೆಟ್. ಫರ್ಗಿವ್ ಮಾಡಬೇಕು, ಅದನ್ನ ಮರೆತು ಬಿಡಬೇಕು. ಅದು ನಿಜವಾದ ಕ್ಷಮೆ ಪ್ರಿಯರೇ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಕಡೆ ತಿರುಗಿ ನನಗೆ ಪ್ರಾರ್ಥನೆ ಮಾಡಿ ನನ್ನ ದರ್ಶನ ಅಂದ್ರೆ ವಿಷನ್ ನಾನು ನೋಡ್ಬೇಕು ನೀವು ಬಯಸೋದಾದ್ರೆ ಏನ್ ಮಾಡ್ತಾನೆ ಅಂತ ಆಮೇಲೆ ಅವನು ಏನ್ ಮಾಡ್ತಾನೆ? ಅವನು 3 ಕಾರ್ಯ ಮಾಡ್ತಾನೆ. ಏನು? ನಾನು ಅದನ್ನು ಕೇಳ್ತೀನಿ, ನಿಮ್ಮ ಪ್ರಾರ್ಥನೆ ನನ್ನನ್ನು ಆಲಿಸ್ತೀನಿ, 2ನೇದು ನಿಮ್ಮ ಪಾಪ ನನ್ನನ್ನು ಕ್ಷಮಿಸ್ತೀನಿ, 3ನೇದು ನಿಮಗೆ ಮಾತ್ರ ಅಲ್ಲ ದೇಶಕ್ಕೆ ಆರೋಗ್ಯ. ಪ್ರೈಸ್ ಗಾಡ್. ಜಗದಲ್ಲೇ ಹೇಳ್ರಿ, ನಮಗೆ ಮಾತ್ರ ಆರೋಗ್ಯ ಅಲ್ಲ, ನಾವಿರುವಂತ ಅಕ್ಕಪಕ್ಕ ಸ್ಥಳಗಳಲ್ಲೂ. ಯಾಕೆಂದ್ರೆ ದೇವರು ನಮಗೆ ರಕ್ಷಣೆ ಮಾಡಿ ತಂದೆ ಒಂದು ಮಾತು ಹೇಳ್ತಾನೆ. ಕಮಾನ್, ಐ ಥಿಂಕ್ ನಾನು ಎನಿಸ್ತೀನಿ 106 ಸ್ಯಾಮ್ಸ್ ಇರ್ಬೋದು, 43 ಇರ್ಬೋದು, ಕೀರ್ತನೆ 106:43 ಇರ್ಬೋದು. ಪ್ರೈಸ್ ಗಾಡ್. ಬೇಗ ಹೋದ್ರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕೀರ್ತನೆ 106:43. ಆತನು ಅವರನ್ನು ಅನೇಕ ವರ್ತಿ ರಕ್ಷಿಸಿದರು. ಇವರು ತಪ್ಪು ಮಾಡ್ತಾ ಇದ್ರು ರಕ್ಷಿಸ್ತಾ, ತಪ್ಪು ಮಾಡ್ತಿದ್ರು ಮತ್ತೆ ರಕ್ಷಿಸ್ತಾ, ಮತ್ತೆ ತಪ್ಪು ಮಾಡ್ತಿದ್ರು ರಕ್ಷಿಸ್ತಾ, ಅನೇಕ ವರ್ತಿ ರಕ್ಷಿಸಿದರು. ಇಲ್ಲಿ ನನ್ನ ನೋಡ್ರಿ, ಒಬ್ರು ನೋಡಿದ ಮೇಲೆ ನೀವೆಲ್ಲ ನನ್ನ ನೋಡ್ರಿ. ನೀವೆಲ್ಲ ಕಂಪ್ಲೀಟ್ ತಲೆ ತೆಗ್ಸಿ ಅಂದ್ರೆ ನನಗಿಲ್ಲ ಅಂತ ಡಿಸ್ಟರ್ಬ್ ಆಗುತ್ತೆ. ಒಬ್ರು ಓದ್ಬೋರು ಮಾತ್ರ, ಇನ್ನೆಲ್ಲ ನನ್ನ ನೋಡ್ರಿ. ಯಾಕೆಂದ್ರೆ ಅವ್ರು ಬೈಬಲ್ ಓದ್ತಾ ಇರೋದು ಕುರಾನ್ ಓದ್ತಾ ಇಲ್ಲ, ಅವ್ರು ಬೈಬಲ್ ಓದ್ತಾ ಇರೋದು ಭಗವದ್ಗೀತೆ ಓದ್ತಾ ಇಲ್ಲ, ಅವ್ರು ಕುರಾನೇ ಸಾರಿ ಬೈಬಲ್ಲೇ ಓದ್ತಾ ಇರೋದು. ಸರಿಯಾಗಿ ಗಮನಿಸ್ರಿ. ತಮ್ಮ ಆಲೋಚನೆ ಈ ನೋಡ್ರಿ, ಜೀವಿತದಲ್ಲಿ ನಾವು ಇನ್ನೊಬ್ಬರಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನಿಮ್ಮದೇ ಆದ ನಾಲೆಡ್ಜ್, ಈ ಲೋಕದ ಜ್ಞಾನದಿಂದ ಮಾಡಕ್ಕಾಗಲ್ಲ. ನಮ್ಮದೇ ಆದ ಆಲೋಚನೆ ಜೀವಿಸಂಗಿಲ್ಲ ಅಲ್ವಾ? ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರಾವರ್ಬ್ಸ್ ಚಾಪ್ಟರ್ 19:21 ಇರ್ಬೋದು. 19:21 ಏನ್ ಹೇಳ್ತದೆ ಹೇಳ್ರಿ? 19:21 ನೋಡ್ರಿ. ಅನೇಕ ಸಂಕಲ್ಪ ಇರ್ತದೆ, ಆದ್ರೆ ಯೆಹೋವನ ಸಂಕಲ್ಪ ಈಡೇರುವುದು. ಏನೇನೋ ಇರುತ್ತೆ, ಆದ್ರೆ ನಾವೇನೇನೇ ಆಲೋಚನೆ ಮಾಡಿದ್ರು ನಥಿಂಗ್ ನಡೆಯಲ್ಲ. ನಮ್ದೆಲ್ಲ ಆಲೋಚನೆ ಯೆಶಾಯ 55:8 ಹೇಳೋ ಪ್ರಕಾರ ರೂಫ್ ಲೆವೆಲ್, ಆಕಾಶ ಭೂಮಿ ಉನ್ನತ ಅಲ್ಲ. ಅದಕ್ಕೆ ಹೇಳ್ತಾನೆ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿಮ್ಮೆಲ್ಲರ ಮಾರ್ಗ ನನ್ನ ಮಾರ್ಗ ಅಲ್ಲ. ನಿಮ್ಮ ಆಲೋಚನೆ ನನ್ನ ಆಲೋಚನೆ ನಿಮ್ಮ ಆಲೋಚನೆಗಿಂತ, ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ ಆಕಾಶ ಭೂಮಿಯಷ್ಟು ಉನ್ನತವಾಗಿರ್ತಕ್ಕಂಥದ್ದು ಆಲೋಚನೆ. ಆದರೆ ಅಲ್ಲಿಂದ ಕರ್ಕೊಂಬಂದಂತ ಮೋಶೆಗೆ ದೇವರ ಮಕ್ಕಳು ವಿರುದ್ಧವಾಗಿ ಆದ್ರೂ ದೇವರನ್ನ ಕ್ಷಮಿಸಿ, ಮೋಶೆಯ ನಿಮಿತ್ತ ಕ್ಷಮಿಸಿದ್ರು, ಅನೇಕ ಹೊರತೆ ರಕ್ಷಿಸಿದ್ರು. ಅವ್ರು ಏನ್ ಮಾಡಿದ್ರು? ತಮ್ಮ ಆಲೋಚನೆ ಅಂತ ನಡೆದು ಅನುಸರಿಸಿ ಅವಿಧೇಯರಾದರು. ಅಷ್ಟೇ. ಇವತ್ತು ನಾವು ಹೀನ ಸ್ಥಿತಿ ಬಂದಿದೆ ನಮ್ಮ ಅಕ್ರಮದಿಂದ, ನಮ್ಮ ಅವಿಧೇಯತೆಯಿಂದ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದದಿಂದ.
100% ಪ್ರಿಯ. ನಮ್ಮ ಅವಿಧೇಯತೆಯಿಂದನೇ ಅವರು ಏನ್ ಮಾಡುತ್ತೆ, ಹೀನ ಸ್ಥಿತಿಗೆ ಬಂದು, ನಮ್ಮ ಅಕ್ರಮದಿಂದನೇ ಹೀನ ಸ್ಥಿತಿಗೆ ಹೋದ್ರು ಅವರು ಪ್ರಿಯರೇ. ಅದಕ್ಕೆ ನಮ್ಮ ಆಲೋಚನೆ ಏನೂ ಇಲ್ಲ ಪ್ರಿಯರೇ, ದೇವರ ಆಲೋಚನೆ. ನಮ್ಗೆ ಇವತ್ತು ಕೆಟ್ಟದ್ದು ಆಗ್ತಾ ಇದೆ, ಇವತ್ತು ರೋಗಗಳು ಬರ್ತಾ ಇದೆ ಅಂತ ಅಂದ್ರೆ ದೇವರ ವಾಕ್ಯದಲ್ಲಿ ನಾನು ಹೇಳ್ತೇನೆ. ಐ ಥಿಂಕ್ ರೋಮನ್ಸ್ ಚಾಪ್ಟರ್ 2 and verse 8 9 ಇರ್ಬೋದು. ರೋಮನ್ಸ್ ಚಾಪ್ಟರ್ 2 and verse 8 9 10. ರೋಮ 2 8 9 10. ಹೋಗ್ಬೇಕು ಕಮ ತೆಗೆಯಿದೆ. ಯಾರು ಸ್ವಇಚ್ಛೆ ಕ್ರಿಸ್ಟಿವರಿ ಸರಿ ಅನ್ಸುತ್ತೆ. ಪ್ರತಿಯೊಬ್ಬನು ಸರಿ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಇಲ್ಲಿ ಗಮನಿಸ್ರಿ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೆ. ಸರಿ ಗಮನಿಸ್ರಿ ಪ್ರಿಯ ಮಕ್ಕಳೇ, ದೇವರ ಮಕ್ಕಳೇ, ಅವರಿಗೆ ಪ್ರಿಯ ಸಭೆಯೇ, ಯಾರು ಇಲ್ಲಿ ನೋಡ್ರಿ ಕರೆಕ್ಟಾಗಿ ವಾಕ್ಯನ ದಯವಿಟ್ಟು ಅರ್ಥ ಮಾಡ್ಕೊಳ್ರಪ್ಪ. ನಿಮ್ ಕೈ ಮುಗಿತಿನ ಅರ್ಥ ಮಾಡ್ಕೊಳ್ರಿ. ದೇವರ ಬರೋಣ ಬಹಳ ಹತ್ರ ಆಯ್ತು. ದೇವರ ಮುಂದೆ ಯಾರು ಇಲ್ಲ. ನಾಳೆ ದೇವರು ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ಇದೇ ಒಂದು ಇವತ್ತೇನು ಈ ಬೈಬಲ್ ನೋಡ್ತಾ ಇದ್ರು, ಇದೇ ತರ ಗೋಲ್ಡನ್ ಕಲರ್ ಬೈಬಲ್ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ ದೇವರ ವಾಕ್ಯದಲ್ಲಿ. ಕೀರ್ತನೆ 119:89 ಇದೆ ಪ್ರಿಯರೇ. ನಾಳೆ ದೇವರು ಜಡ್ಜ್ಮೆಂಟ್ ಮಾಡೋದು ನಿಮ್ ಜನರಲ್ ನಾಲೆಡ್ಜ್ ಇಂದ ಅಲ್ಲ, ಬೇರೆ ಯಾವ ಸಂಗತಿಯಿಂದಲ್ಲ, ಇದನ್ನು ತೆಗೆದುಕೊಂಡೇ ಜಡ್ಜ್ ಮಾಡೋದು ಮಕ್ಕಳ. ಅದೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕಮಾನ್ ಕಂಟಿನ್ಯೂ. ಅನ್ಯಾಯವನ್ನು ಅನುಸರಿಸಿ ಯಾರು ಸ್ವೇಚ್ಛೆಯುಳ್ಳವರಾಗಿ ನಿಮ್ಮದೇ ನಾಲೆಡ್ಜ್, ನಾನ್ ದುಡಿತೀನಿ, ನಾನ್ ಕಷ್ಟಪಡ್ತೀನಿ, ನಾನ್ ಮಾಡ್ತೀನಿ, ನನ್ನ ಮನೆ ಅಂತ ಈ ದೇವರ ಮಕ್ಕಳಲ್ಲಿ ಇಲ್ಲ. ನಿಮ್ಮದೇ ಆದ ಜ್ಞಾನ, ನಿಮ್ಮದೇ ಆದ ನಾಲೆಡ್ಜ್ ಅಲ್ಲಿ ಇರೋಕ್ಕಾಗೋದಿಲ್ಲ. ಏನೇ ನೀವು ಮಾಡಿದ್ರು ದೇವರ ವಾಕ್ಯದ ಪ್ರಕಾರನೇ ಮಾಡಬೇಕು ಪ್ರಿಯರೇ. ಪ್ರೈಸ್ ಗಾಡ್. ಓದಮ್ಮ. ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು. ಕೆಟ್ಟದ್ದನ್ನು ನಡೆಸುವಂತ ಪ್ರತಿಯೊಬ್ಬ ನರಪ್ರಾಣಿಗೆ, ಕೆಟ್ಟದ್ದನ್ನು ಮಾಡುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಬರುತ್ತಂತೆ? ಏನ್ ಬರುತ್ತೆ? ಕಷ್ಟ, ರೌದ್ರ, ಕೋಪ, ತಾಪ ಎಲ್ಲವೂ ಬರ್ತದೆ. ದೆನ್ ಕಂಟಿನ್ಯೂ. ಯೆಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ಸಾಕು. ಯೆಹೂದ್ಯರಿಗೆ ಮೊದಲು, ಗ್ರೀಕರಿಗೆ, ಆಮೇಲೆ ಎಲ್ಲ ಅನ್ಯ ಜನ ಅಂತ ನಮಗೆಲ್ಲ ಎಲ್ಲದೂ ಓಕೆ. ಅದು ಪೂರ್ತಿ ಹೋದ್ರೆ ಬಹಳ ಬ್ಯೂಟಿಫುಲ್ ಮೆಸೇಜ್. ಅದನ್ನ ಬೈಬಲ್ ಕ್ಲಾಸ್ ಚಂದ ಪ್ರಿಯರೇ. ಆ ಪ್ಯಾಸೇಜ್ ಮೆಸೇಜ್ ನ ಬೈಬಲ್ ಕ್ಲಾಸ್ ತುಂಬ ಚೆನ್ನಾಗಿರ್ತದೆ. ಈ ಒಂದು ಸಂಡೇ ಮೆಸೇಜ್ ಗಿಂತ ಬೈಬಲ್ ತುಂಬಾ ಚೆನ್ನಾಗಿ ಓಕೆ ಕಮ. ಇಲ್ಲಿ ದೇವರಾಜ್ ಎಷ್ಟು ಚೆನ್ನಾಗಿ ಹೇಳ್ತದೆ, ನಮಗೆ ಆರೋಗ್ಯ ಬೇಕು ಅಂದ್ರೆ ನಾವು ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಸಹ ಏನ್ ಮಾಡ್ಬೇಕು? ತ್ಯಜಿಸ್ಬೇಕು, ಕೆಟ್ಟ ನಡತೆ ಬಿಡಬೇಕು, ದೇವರಿಗೋಸ್ಕರನೇ ನಾವೇನ್ ಮಾಡ್ಬೇಕು? ಜೀವಿಸ್ಬೇಕು. ಏನೇ ನಾವು ಮಾಡಿದ್ರು ಅಕಾರ್ಡಿಂಗ್ ಟು ಬೈಬಲ್ ವಾಕ್ಯ ಪ್ರಕಾರ ನಾವು ಜೀವಿಸಬೇಕು ಪ್ರಿಯರೇ. ಕಮ. ನಂತರ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಯಾರೊಬ್ರು ನಮ್ಗೆ ಆರೋಗ್ಯ ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಆಲೋಚನೆ ನಡಿಬಾರ್ದು ಅಂತ ನಾವು ನೋಡುದು. ಓಕೆ, ಈಗ ತೆಗಿರಿ. ಐ ಥಿಂಕ್ ದೇವರ ವಾಕ್ಯ ಹೇಳ್ತದೆ ಹೇಗೆ ಇರಬೇಕು. ನಮ್ಗೆ ಆರೋಗ್ಯ ಬೇಕು ಅಂದ್ರೆ ನಾವು ಹೇಗಿರ್ಬೇಕು? ಆರೋಗ್ಯ ನಮ್ಮ ಬೈಬಲಲ್ಲಿ ಎಷ್ಟು ವಿಧ ಅಂತ ನಾನು ಅದೇ ತರ ಹೇಳ್ತೀನಿ. ಬ್ಯೂಟಿಫುಲ್ ಪ್ರಿಯರೇ, ಇದನ್ನ ನೀವು ಕರೆಕ್ಟ್ ಆಗಿ ಈ ವಚನಗಳನ್ನ ಎಷ್ಟೋ ಸತಿ ಕೇಳಿರ್ಬೋದು ನೀವೆಲ್ಲರೂ. ಕೇಳೋದು ದೊಡ್ಡದಲ್ಲ. ನಾನು ಇನ್ನೊಂದು ಹೇಳ್ತೀನಿ ಕೇಳ್ರಿ. ಕೇಳೋದು ದೊಡ್ಡದಲ್ಲ. ದೇವರ ವಾಕ್ಯದಲ್ಲಿ ನಾವು ರೆವಲ್ಯೂಷನ್ ಚಾಪ್ಟರ್ 1 and verse 3 ನೋಡ್ಬೇಕಾದ್ರೆ, ನಾವು ರೋಮನ್ಸ್ ಚಾಪ್ಟರ್ 2 and verse ಐ ಥಿಂಕ್ 13 ಇದೆಲ್ಲ ನೋಡ್ಬೇಕಾದ್ರೆ, ನೀವು ಕೇಳುವುದು ಮಾತ್ರವಲ್ಲದೆ ಏನ್ ಮಾಡ್ಬೇಕಂತೆ? ಅನುಸರಿಸಬೇಕು. ಇದನ್ನು ಓದುವಂತವರು, ಕೇಳುವಂತವರು, ಇದರ ಪ್ರಕಾರ ನಡೆಯುವಂತವರು ಭಾಗ್ಯವಂತರು. ಕೇಳೋದು ಒಂದು ಪಾರ್ಟ್, ನಡೆಯೋದು ಇನ್ನೊಂದು ಪಾರ್ಟ್, ಕೇಳೋದು ಓದೋದು ಇನ್ನೊಂದು ಪಾರ್ಟ್, ಆಮೇಲೆ ಕೇಳೋದು ಓದೋದು ಅನುಸರಿಸೋದು ಇನ್ನೊಂದು ಪಾರ್ಟ್. ಈ ಮೂರು. ಅದಕ್ಕೆ ಬೈಬಲ್ ಹೇಳ್ತಾರೆ ಓದುವಂತವರು, ಕೇಳುವಂತವರು, ಅದರ ಪ್ರಕಾರ ನಡೆಯುವಂತವರು. ಈಗ ನಾವು ನಡೀಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಮಕ್ಕಳ, ಏನು ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾನೆ ಒಂದೊಂದ್ಸತಿ. ಯಾರು? ಸಾಲೋಮನ್. ಅವನು ಯಾರವನು? ಭಯಂಕರ ಜ್ಞಾನಿ. ಅವನಂತ ಜ್ಞಾನಿ ಇಡೀ ವರ್ಗದಲ್ಲಿ ಯಾರು ಇರಲಿಲ್ಲ. ಅವನು ಏನಂತ ಹೇಳ್ದ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಥಿಂಕ್ ಪ್ರಾಬ್ಸ್ 19:27 ಇರಬಹುದು. ಪ್ರೈಸ್ ಗಾಡ್. ಇಲ್ಲಿ ನಾನು ತಲೆ ಕೆಡಿಸ್ಕೊಬೇಡ್ರಿ. ಯಾರು ಫಸ್ಟ್ ತೆಗಿತೀರ ಹೋದ್ರೆ ಅವನು ಬಿಟ್ಟು ಹಾಕ್ಬಿಡ್ರಿ. ಕಮ. 19:27. ಮಗನೇ ಬುದ್ಧಿವಾದಗಳನ್ನು ನಿನಗೆ ಅನುಸರಿಸುವುದಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶ ಕೇಳುವುದನ್ನೇ ಬಿಟ್ಟು ಬಿಡು. ಅರೇ ವಾಟ್ ಎ ಹಾರಿಬಲ್ ವರ್ಡ್ ಪ್ರಿಯರೇ. ನಿನಗೆ ಅನುಸರಿಸಿಗೆ ಮನಸ್ಸಿಲ್ವಾ? ಕೇಳಬೇಡ ವಾಕ್ಯನ. ಯಾಕಂಗಿಲ್ಲ? ಇದೇ ಪಕ್ಷ ಹಿಂಗ್ ಬಂದವನೇ ಅಂತ ಅನ್ಸಲ್ವ ನಿನಗೆ?
ಕಮನ್ ಯಾಕೆ ಹಂಗಂದ ಕೇಳಿ ಸತ್ಯ ಗೊತ್ತಿಲ್ಲದವ್ರಿಗೆ ಹೊರಗಡೆ ಜನಕ್ಕೆ ಏನು ಸತ್ಯ ಗೊತ್ತಿಲ್ಲ, ಒಂದು ಪಕ್ಷ ಅವರು ನರ್ಕಕ್ಕೆ ಹೋದ್ರು ಮತ್ತೆ ಗೊತ್ತಿಲ್ಲ, ಅದ್ರ ಬಗ್ಗೆ ದೇವ್ರು ವಾದ ಮಾಡಲ್ಲ. ಸತ್ಯವನ್ನು ತಿಳ್ಕೊಂಡು ಮತ್ತ ನಾನು ನೀವು ತಪ್ಪು ಮಾಡೋದಾದ್ರೆ ದೇವ್ರ ವಾಕ್ಯ ಹೇಳ್ತಾರೆ ಭಯಂಕರ ದಂಡನೆ ತೀರ್ಪು ಪ್ರಿಯರೇ. ನಮಗೆ ದೇವರ ಮಕ್ಕಳಾದ ಒಳಗೆ ಇಂಡೋರಲ್ಲಿ ಇರ್ತದೆ, ನಮಗೆ ಅದಕ್ಕೆ ಇರೋದ್ರಿಂದ ಡಬಲ್ ನಮಗೆ ನರಕ ಇರೋದ್ರಿಂದನೇ ನಿನಗೆ ಒಂದು ಪಕ್ಷ ಅನ್ಸೋದಕ್ಕೆ ಮನ್ಸಿಲ್ಲ ಅಂದ್ರೆ ಬಿಟ್ಬಿಡು, ದೇವ್ರ ವಾಕ್ಯ ಕೇಳೇಬೇಡ, ಗೆಟೌಟ್ ಅಂತ ಎದ್ದೋಗು ಅಂತ ಅರ್ಥ ಪ್ರಿಯರೇ. ಇದನ್ನ ಹಲೋ ಏನು ಅನ್ನಿಸ್ತೇವೆ ನಿಮ್ಗೆ? ಎಷ್ಟು ಆರಿಬಲಿ ಹೊರಡು ಕೇಳೋದೇ ಬಿಟ್ಬಿಡೋದು, ಏನ್ ಜೀವನ ಮಾಡೋದು ನಾವು? ನಿಜವಾದ ಪ್ರೇರೆ ಒಂದೊಂದು ನಿಜವಾದ ನಿಮ್ಮ ಲೈಫಲ್ಲಿ ನಾವು ಚೆನ್ನಾಗಿ ಆಶೀರ್ವಾದದಿಂದ ನಾವು ಬದುಕಬೇಕು ಅಂದ್ರೆ ಬೇರೆ ಏನು ಬೇಡ. ಹಂಗಂತ ಬೈಬಲ್ ಓದೋದು ಬಿಟ್ಬಿಟ್ಟಿರಾ? ಪ್ರಾವರ್ಬ್ಸ್ 31 ಚಾಪ್ಟರ್ ಪೂರ್ತಿ ಓದ್ಬಿಟ್ರೆ ಸಾಕು. ನಿಮ್ಮ ಲೈಫ್ ಯಾವ್ದಲ್ಲ ಐತೆ. ಎಲ್ಲಿ ನೀತಿಮಳಿಗಳು 1ನೇ ಅಧ್ಯಾಯದಿಂದ 31 ಅಧ್ಯಾಯ. ಇದೆಲ್ಲ ಸುಮಾರು ಐ ಥಿಂಕ್ ನಾನು ಎನಿಸ್ತೀನಿ ಅರ್ಧ ಭಾಗ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಹೇಳುವಂಥ ಗಾದೆ. ಅದು ಇವೆಲ್ಲ ಗಾದೆ, ಪ್ರಾವರ್ಬ್ಸ್, ಸಾಮ್ಯ, ಇವೆಲ್ಲ ಅಷ್ಟೇ ಪ್ರಿಯರೇ. ಇದು ನಿಜವಾಗಿ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟು ಅದ್ಭುತವಾಗಿದೆ. ಅವ್ನು ಹೇಳ್ತಾರೆ ನಿಮ್ಮ ಪಕ್ಷ ಅನ್ಸಕ್ಕಾಗಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಯಾಕೆಂದ್ರೆ ಡಬಲ್ ಅವ್ನು ಹೇಳ್ತಾನೆ ಯೇಸು, ನನ್ನನ್ನು ಕಣ್ಕೊಂಡು ನೀವು ಪಾಪ ಮಾಡೋದ್ಕಿಂತ ನಾನು ಕಣ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತಲ್ಲ ಅಂತಾನೆ ಪ್ರಿಯರೇ. ನಿಜವಾಗ್ಲೂ ಪ್ರಿಯರೇ ಬಹಳ ನಾನು ಹೇಳ್ತೀನಿ, ಇದಕ್ಕೆ ವಾಕ್ಯನ ಕೇಳೋದಲ್ಲ, ನನಗೆ ಗೊತ್ತು ನೋಡಿ. ಎಷ್ಟೋ ಜನ ಇದೆಲ್ಲ ನನಗೆ ಗೊತ್ತು ಪ್ರಿಯರೇ ಟಕ 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 ಹೇಳ್ಬಿಡ್ತೀವಿ. ಗೊತ್ತಾಗ ದೊಡ್ಡದಲ್ಲ, ಅದನ್ನು ಅನುಸರಿಸೋದೇ ಪ್ರಿಯರೇ. ಅನುಸರಿಸೋನೇ ಪರಲೋಕ ರಾಜ್ಯಕ್ಕೆ ಹೋಗೋದು ಪ್ರಿಯರೇ. ಅನುಸರಿಸಲೇಬೇಕು ಪ್ರಿಯರೇ. ನಾನು ಬೈಬಲ್ ಕಾಲೇಜ್ನಲ್ಲಿ ಬೈಬಲ್ ಕ್ಲಾಸ್ ತಗೋತಾ ಇದ್ದೀನಿ ವೆಡ್ನೆಸ್ಡೇ. ಏನಂತ ನಾನು ಹೆಡ್ಲೈನ್ಸ್ ಕೊಟ್ಟಿರೋದೀಗ 2-3 ವಾರದಿಂದ, ದೇವರ ವಾಕ್ಯವನ್ನು ಯಾಕೆ ನಾವು ಓದಬೇಕು, ದೇವರ ವಾಕ್ಯನ ಯಾಕೆ ನಾವು ಧ್ಯಾನ ಮಾಡಬೇಕು. ಹೆಡ್ಲೈನ್ಸ್ 21 ಪಾಯಿಂಟ್ಸ್. ಒಂದು, ನಾವು ಅನುಸರಿಸಬೇಕು, ಇನ್ನೊಬ್ಬರಿಗೆ ಬೋಧಿಸ್ಬೇಕು. ನಾವು ಅನುಸರಿಸ್ತಾರೆ ಇನ್ನೊಬ್ರು ಬೋಧಿಸಿದ್ರೆ ನಿನ್ನ ಸಾಕ್ಷಿನೇ ಸರಿ ಇಲ್ಲ. ಏನ್ ನನ್ಗೆ ಹೇಳೋದು ನೀನು? ಅದಕ್ಕೆ ಫಸ್ಟ್ ದೇವರ ವಾಕ್ಯ, ನಾನು ಈಗಲೂ ಹೇಳ್ತೀನಿ, ದೇವರ ವಾಕ್ಯ ಮೊದಲು ನಮಗೆ ಯಾರು ಬೋಧನೆ ಮಾಡ್ತಾರೋ, ಪುಲ್ಪಿಟಂತ ಪೈಪೋಡ್ ಮಿನಿಸ್ಟ್ರಿ ದೇವ ಸೇವಕರು ಪ್ಲಸ್ ಇನ್ನೊಬ್ಬರಿಗಾಗಿ ವಾಕ್ಯವನ್ನು ಹೇಳ್ತಿರಲ್ಲ ನಿಮಗೆ ಫಸ್ಟ್, ಆಮೇಲೆ ಕೇಳುವಂಥವ್ರಿಗೆ. ಅದು ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು ಪ್ರಿಯರೇ. ಪ್ರೈಸ್ ಗಾಡ್. ಅದಕ್ಕೆ ದೇವರ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ವಾಕ್ಯದ ಪ್ರಕಾರ. ಏನ್ ಯಾವ ವಚನ ಓದ್ತಾ ಇದ್ರಿ? ಓಕೆ, ಜ್ಞಾನ ಓದಾಯ್ತು. ಇಲ್ಲಿ ನಾನು ಬಂದ್ರಿ ಕೇಳೋದನ್ನೇ ಬಿಟ್ಬಿಡು ಅಂತ ಹೇಳಾಯ್ತು. ಕಮಾನ್, ಈ ವಾಕ್ಯಕ್ಕೆ ಬರೋಣ. ಈಗ ನಮ್ಗೆ ಬೈಬಲ್ ಅಲ್ಲಿ ನಮ್ಗೆ ಆರೋಗ್ಯ ಬೇಕು ಅಂದ್ರೆ ಏನು ಅಂತ ನಾನು ನೋಡಿದೆ. ಯಾರೊಬ್ಬರು ಹೋದ್ರಿ ಡಿಟರ್ಮಿನಿ ಚಾಪ್ಟರ್ ಐ ಥಿಂಕ್ 28:15 ಹೋದ್ರಿ. 28:15 ಧರ್ಮೋಪದೇಶಗಳ 28:15. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ, ಸರಿಯಾಗಿ ಎಲ್ಲ ಗಮನಿಸ್ರಿ. ಇಲ್ಲಿ ಅವ್ರು ನೋಡಿದ್ಮೇಲೆ ನನ್ನ ನೋಡ್ರಿ ಎಲ್ಲರೂ. ನೀವು ದೇವರ ವಾಕ್ಯಕ್ಕೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು, ಏನು ದೇವರು ಮೋಶೆಯಲ್ಲಿ ಬೋಧಿಸ್ತಾ ದೇವರ ಮಕ್ಕಳುಗಳಿಗೆ ಅಂತ ಹೇಳಿ ಬೈಬಲ್ ಬರ್ದಿಟ್ಟ. ಅದು ಪಂಚಕಾಂಡ ನಾನು ಹೇಳ್ತಾ ಇರ್ತೇನೆ. ಇದಕ್ಕೆ ಅಂತಾರೆ ತೋರ ಅಂತಾರೆ, ಪೆಂಟಟುಕ್. ಇದರಲ್ಲಿ ಹೇಳ್ದ ಅವನು ಏನಂತ, ಯಾವುದು ಪೆಂಟಟುಕ್, ಯಾವುದು ಆದಿಕಾಂಡ, ಧರ್ಮ. ವೆರಿ ಗುಡ್, ಕರೆಕ್ಟಾಗಿ ಹೇಳ್ತಾ ಬಂದ. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ, ನೀವು ನಾನು ಹೇಳ್ತಾ ಬೋಧನೆಗಳನ್ನು ನೀವು ಏನಂತೆ ಕಿವಿಗೊಡದೆ, ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವು. ಇದು ಇದೆ. ಇನ್ನೊಂದು ಹೋದ್ರಿ, ಅದೇ 28:58, ಅದೇ 28:58. ಈ ಗ್ರಂಥದಲ್ಲಿ ಬರೆದಿರುವ ಧರ್ಮಶಾಸ್ತ್ರ ವಾಕ್ಯಗಳನ್ನೆಲ್ಲ ನೀವು ಅನುಸರಿಸಲೊಲ್ಲದೆ ನಿಮ್ಮ ದೇವರಾದ ಯೆಹೋವನೆಂಬ ಮಹಾ ಮಹಿಮೆಯುಳ್ಳ ಭಯಂಕರ ನಾಮದಲ್ಲಿ, ನಿಮ್ಮ ದೇವರಾದ ಯೆಹೋವನ ಮಹಾಮಹಿಮೆಯುಳ್ಳ ಭಯಂಕರವಾದ ನಾಮದಲ್ಲಿ ನೀವು ಭಯಭಕ್ತಿಯುಳ್ಳವರಾಗಿರದೆ ಹೋದರೆ ಬಂದರೆ ಮಾಡದೆ ಹೋದರೆ ಅನ್ನೋ ಅರ್ಥ ಏನು? ನೀವು ಪಕ್ಷ ಅನುಸರಿಸಲಿಲ್ಲ ಅಂದರೆ ಹೋದರೆ ದೆನ್ ಆತನು ನಿಮಗೂ ನಿಮ್ಮ ಸಂತತಿಯವರಿಗೂ. ನೋಡ್ರಿ, ಮಕ್ಕಳು ಮಾಡಿದ್ದು ತಂದೆ ತಾಯಿ ಮಾಡಿದ್ದು ಮಕ್ಕಳ ಮೇಲೆ ಹೆಂಗೆ ಶಾಪ.
ನಾನು ಎಷ್ಟೋ ಸತಿ ನೋಡ್ತಾ ಇರ್ತೀನಿ, ತುಂಬಾ ರೇರು ಮಕ್ಕಳುಗಳು ತಂದೆ ತಾಯಿಗಳು ಸರಿ ಇದ್ರೆ ಮಕ್ಕಳುಗಳು ಮೋಸವಾಗಿ ಜೀವಿಸ್ತಾರೆ. ತುಂಬಾ ಅದಕ್ಕೆ ಯಾಕೆಂದ್ರೆ ಈ ಲೋಕದಲ್ಲಿ ಈ ದುಷ್ಟ ನಾಚಿಕೆಟ್ಟ ನಾಯಿ ಅಂತ ಇದ್ದಾನಲ್ಲ, ಯಾರು ಯಾರು ದುಷ್ಟಶಕ್ತಿ, ಅವನು ಅಷ್ಟು ಸುಲಭವಾಗಿ ಬದುಕಕ್ಕೆ ಬಿಡಲ್ಲ. ನಿಜವಾಗ್ಲೂ ಅನೇಕರಿಗೆ ನಮ್ಮನ್ನು ಎಳಿತಿರ್ತಾರೆ. ಅದಕ್ಕೆ ಹೇಳೋದು ಪ್ರಿಯ ತಂದೆ ತಾಯಿ, ಮೊದಲು ದೇವರ ವಾಕ್ಯವನ್ನು ನೀವು ಅನುಸರಿಸಬೇಕು. ನೀವು ಕರೆಕ್ಟಾಗಿ ಅನುಸರಿಸಿದರೆ ನಿಮ್ಮನ್ನು ನೋಡಿ ಮಕ್ಕಳು ಏನು ಮಾಡ್ತಾರೆ, ಅನುಸರಿಸ್ತಾರೆ. ನಾವು ಮಕ್ಕಳನ್ನ ಬೆಳೆಸುವಂಥ ರೀತಿಯೂ ಆಗಿರ್ಬೇಕು. ದೇವರ ವಾಕ್ಯ ಹೇಳ್ತಾರೆ, ನಿಮಗೆ ಮಾತ್ರ ಅಲ್ಲ ಶಾಪ, ನಿಮ್ಮ ಸಂತತಿಗೆ ಕಂಟಿನ್ಯೂ ಸಂತತಿಯವರಿಗೂ ದೀರ್ಘಕಾಲವಿರುವ ಬಹು ವಿಶೇಷವಾದ ದೀರ್ಘಕಾಲ ಇರುವ ವಿಶೇಷವಾದ ಉಪದ್ರವ. ಈಗ ಈ ಒಂದು ಕೊರೋನಾ, ಈ ಪೆಸ್ಟಿಲೆನ್ಸ್ ಎಷ್ಟು ದೀರ್ಘಕಾಲ ಐತೆ? ನಾನು ಮಾರ್ಚಿ ಅಲ್ಲ, ಈಗ ಸದ್ಯ ನಡೆದಿದ್ದು ಮಾರ್ಚಿ ಅಂತ. ಅಯ್ಯೋ ಮಾರ್ಚಿ ಮೋಸ್ಟ್ಲಿ ಆಗ್ಬೋದು, ತಿಂಗಳ ಲಾಕ್ಡೌನ್ ಓಪನ್ ಮಾಡ್ತಾ ಅನ್ಲಾಕ್ ಮಾಡ್ತಾ ಅಂತೂ ಇಂದು 5 months ಕಳೀತು. ಈಗ ನೋಡಿ, ಈ ಉಪದ್ರವ 5 ತಿಂಗಳ ತನಕ ಇದೆ, ಇನ್ನು ಕಮಿಂಗ್ ಡೇಸ್ ಅಲ್ಲಿ ಇರುತ್ತೆ ಅಂತ ಹೇಳಿ ಆಗಲೇ 10,000 ಬೆಡ್ಗಳನ್ನ ಇಡೀ ಬ್ಯಾಂಗ್ಳೂರ್ನಲ್ಲೇ ಒಳ್ಳೆ COVID-19 ಆಗ್ಲೇ ರೆಡಿ ಮಾಡಿದ್ದಾರೆ. ಬಟ್ ವಂಡರ್ಫುಲ್, ಬ್ಯೂಟಿಫುಲ್. ಅದು ನೋಡಿದ್ರೆ ತುಂಬಾ ಚೆನ್ನಾಗಿ. ಯಾರು ನೋಡಿದ್ರಿ? ಎಲ್ಲ ಚರ್ಚ್ ಆಫೀಸಲ್ಲಾಗಿ ನೋಡ್ರಿ. ಇದು ನಮ್ಮ ಮುಂದೆ ಈ ಕೊರೋನಾಕ್ಕಲ್ಲ, ಇದು ಇನ್ನು ಮುಂದೆ ಅನೇಕ ವೈರಸ್ಗಳಿಗೋಸ್ಕರ ಈಗಲೇ ಎಲ್ಲ ರೆಡಿ ಮಾಡ್ತಾ ಇದೆ. ಇದೆಲ್ಲ ಪ್ರಿಪೇರ್ ಈಗಲೇ ಎಲ್ಲ. ಅದೇ ದೇವ್ರ ವಾಕ್ಯ ಹೇಳ್ತದೆ, ನಮಗೆ ಯಾಕದ ತಟ್ಟಲ್ಲ ಅಂತ ನಾನು ಹೇಳ್ತಿದ್ದೆ ಕಣ್ರಿ. ಇದು ನಾವು ಅನುಸರಿಸಲಲ್ಲೋದೇ ದೇವ್ರ ವಾಕ್ಯನ. ನಾವು ದೇವ್ರ ವಾಕ್ಯಕ್ಕೆ ಕಿವಿಗೊಡ್ಲಿಲ್ಲ ಅಂದ್ರೆ, ಸ್ಟ್ರಿಕ್ಟ್ ಆಗಿ ಹೇಳ್ದ, ನೀನು ಅವ್ನು ಕೇಳಲಿಲ್ಲ, ನೀನು ಕೇಳಕ್ ಆಗಲ್ಲ, ಅದು ಅನುಸರಿಸಕ್ಕೆ ನಿಂಗೆ ತಾಕತ್ತಿಲ್ಲ ಅಂದ್ರೆ ಅನುಸರಿಸಿ ನಿನ್ಗೆ ಆಗಲ್ಲ ಅಂದ್ರೆ ಪವಿತ್ರಾತ್ಮ ಸಹಾಯ ತಗೋ. ಇವತ್ತು ದೇವರು ನಮ್ಮನ್ನು ಅನಂತರ ಬಿಟ್ಟಿಲ್ಲ. ಇವರು ಅವ್ನು ಹೋಗಿ ನಾನು ಬೇರೊಬ್ಬ ಸಹಾಯಕನ ಕಳಿಸ್ತೀನಿ ಅಂತ. ಅವನೇ ಸತ್ಯದ ಆತ್ಮ ಅಂದ್ರೆ ಹೋಲಿ ಸ್ಪಿರಿಟ್ ಅಂತ, ಪ್ಯಾರೆಕ್ಲೇಟ್, ಕಂಫರ್ಟರ್, ಅವ್ರು ನಮ್ಗೆ ಹೆಲ್ಪರ್, ನಮ್ಗೆ ಈಗಲೂ ಸಹಾಯ. ನಾವು ಏನೇ ತಪ್ಪು ಮಾಡಿದ್ರು ಬೈಬಲ್ ಹೇಳ್ತದೆ, ಜಾನ್ ಚಾಪ್ಟರ್ 16 and verse 8 ಹೇಳ್ತಾರೆ. ಯೋಹಾನ 16ನೇ ವಚನ, ಜಾನ್ ಚಾಪ್ಟರ್ 16 and verse 8 ಬೇಗ ಹೋದ್ರಿ, 16:8. ವೆರಿ ಗುಡ್. ಆತನು ಅಂದ್ರೆ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು. ನೋಡ್ರಿ, ಆತನು ಅಂದ್ರೆ ಒಂದು ಒಬ್ಬ ವ್ಯಕ್ತಿ. ಹೋಲಿ ಸ್ಪಿರಿಟ್ ವ್ಯಕ್ತಿನೂ ಹೌದು, ಹೋಲಿ ಸ್ಪಿರಿಟ್ ಶಕ್ತಿನೂ ಹೌದು. ಜ್ಞಾಪಕ ಇರಲಿ. ಆ ವ್ಯಕ್ತಿ ಆಗಿರ್ತಕ್ಕಂಥ ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ವಿಷಯದಲ್ಲಿ ನಿಮಗೆ ಮಾತ್ರ ಅಲ್ಲ, ಲೋಕಕ್ಕೆ ಅರಿವನ್ನು ಹುಟ್ಟಿಸ್ತಾನೆ. ಅದನ್ನ ಕನ್ವಿಕ್ಷನ್ ಕೊಡ್ತಾನೆ. ಪಾಪ ಮಗ ಬಂದ, ಪಾಪ ತೊಡ್ದ, ಹೋದ, ಆರಾಮಾಗಿ ಅಲಕ್ಕು ರಂಜನ್ ಅಂತ ತಂದೆಯ ಬಲಪಾರ್ಶ್ವದಲ್ಲಿ ಕುತ್ಕೊಂಡಿದ್ದಾನೆ. ಅಲಕ್ಕು ರಂಜನ್ ಅಂತ ಕುತ್ಕೊಂಡಿರೋದಕ್ಕಿಂತ ಅವನು ಈಗಲೂ ಸಹ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇಂಟರ್ಸೆಷನ್ ಪ್ರೇಯರ್ ವಾರಿಯರ್. ಈಗಲೂ ಸಹ ನಮ್ಮೆಲ್ಲರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾನೆ ಪ್ರಿಯರೇ. ಆದ್ರೆ ಅವನು ಅಲ್ಲೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುತ್ಕೊಂಡು ಅವನ ಆತ್ಮವನ್ನೇ ಇಲ್ಲಿಗೆ ಕಳಿಸ್ತ. ಆವಾಗ ಇವನು ಬಂದು ನಮ್ಗೆ ಏನ್ ಮಾಡ್ತಾನೆ, ಈ ಹೋಲಿ ಸ್ಪಿರಿಟ್ ಬಂದು, ನೀನು ಪಾಪ ಮಾಡಿದಂತ ಘೋರವಾದ ಪಾಪವನ್ನ ಆತನ ರಕ್ತದಿಂದ ತೊಳೆಯಲ್ಪಟ್ಟನಲ್ಲ, ಆ ತೊಳೆದಂತವನು ನಾವು ಪುನಃ ಪಾಪ ಮಾಡೋದಾದ್ರೆ ಹೋಲಿ ಸ್ಪಿರಿಟ್ ಮಾತ್ರ ಕನ್ವಿಕ್ಷನ್ ಕೊಡೋದು. ಹೋಲಿ ಸ್ಪಿರಿಟ್ ಇಲ್ಲ ಅಂದ್ರೆ ನಥಿಂಗ್ ರಿಪೆಂಟ್ ಪ್ರಿಯರೇ. ಪರಿಶುದ್ಧಾತ್ಮ ನಮ್ಮ ಒಳಗೆ ಬಂದು ಏನ್ ಮಾಡ್ತಾರದು, ಪವಿತ್ರಾತ್ಮ ನಮ್ಗೆ ಕನ್ವಿಕ್ಷನ್ ಕೊಡ್ತಾನೆ ಪ್ರಿಯರೇ. ನೀನು ನೋಡು, ಅವನ ಬಂದು ತನ್ನ ರಕ್ತನ ಕೊಟ್ಟು ಎಲ್ಲವನ್ನು ನಿನ್ನ ಪಾಪನ ತೊಳೆದ, ಪುನಃ ಪಾಪ ಮಾಡಬೇಡ. ನನ್ನಂತರ ನೋಡು, ನಿನ್ನನ್ನು ಅನೀತಿವಾಗಿರೋ ನಿನ್ನನ್ನ ನೀತಿವಂತನಾಗಿ ಮಾಡ್ದ ಯಾರು? ಯೇಸು. ಆದ್ರಿಂದ ಮತ್ತೆ ಅವನೇನ್ ಮಾಡ್ತಾನೆ, ಪವಿತ್ರಾತ್ಮ ಬಂದು ಮತ್ತೆ ನಿಮ್ಮನ್ನು ನೀತಿ ಪಡಿಸಲ್ಲ. ಆಲ್ರೆಡಿ ನಾವು ನೀತಿವಂತರು. ಜೊತೆಗೆ ಅಲ್ಲೇ ಹೇಳ್ರಿ, ಹೇಗೆ ಅಕಾರ್ಡಿಂಗ್ ಟು ರೋಮನ್ಸ್ 5:9 ಹೇಳೋ ಪ್ರಕಾರ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನಾನು ಮತ್ತು ನೀವು ನೀತಿವಂತರಾಗಿದ್ದೀರಿ. ಆದ್ರೆ ನೀತಿವಂತರನ್ನ ತಪ್ಪು ಮಾಡಿ ನಾವು ಅನೀತಿ ಕಡೆ ಸ್ವಲ್ಪ ಏನಾದ್ರು ಭಾಗದಾದ್ರೆ ಇಮ್ಮಡಿಯೇಟ್ ಆಗಿ ಕನ್ವಿಕ್ಷನ್ ಕೊಡ್ತಾನೆ, ಬೇಡ ಬೇಡ ಬೇಡ, ನೀನು ಅನೀತಿವಂತರಾಗಿದ್ದೆ, ಘೋರವಾದ ಪಾಪದಲ್ಲಿ ಬೀಜಿಸ್ತಾ ಇದೆ, ಪಾಪದ ಕೊಚ್ಚಲಿ ಬಿದ್ದ ನಿನ್ನನ್ನ ಅವನೇನ್ ಮಾಡ್ದ, ರಕ್ತದಿಂದ ತೊಳೆದು ನೀತಿವಂತರಾಗಿ ಮಾಡಿದ್ದಾನೆ. ನಿನ್ನನ್ನ ಎಷ್ಟು ಪರ್ಸೆಂಟ್ ನೀತಿವಂತರ ಮಾಡ್ದ? 100% ನೀತಿವಂತ ಮಾಡಿದೆ. ಮತ್ತೆ ಮಾಡಬೇಡ ಅಂತ ಪುನಃ ಕನ್ವಿಕ್ಷನ್ ಕೊಡ್ತಾನೆ ಹೋಲಿ ಸ್ಪಿರಿಟ್. ನಂತರ ಪಾಪ, ನೀತಿ, ನ್ಯಾಯ ತೀರ್ವಿಕೆ, ಜಡ್ಜ್ಮೆಂಟ್. ನಾವಾಗ ಜಡ್ಜ್ಮೆಂಟ್ ಅವನೇ ಎದುರಿಸ್ತಾ ಯೇಸು, ನಾವು ಹೋಗುವಂತ ನರ್ಕಕ್ಕೆ ಯೇಸು ನರ್ಕಕ್ಕೆ ಹೋದ. ನಮ್ಮನ್ನೆಲ್ಲ ಕಂಪ್ಲೀಟ್ ನಮ್ಗೆ ಜಡ್ಜ್ಮೆಂಟ್ ಎದುರಿಸೋ ರೀತಿಯಲ್ಲಿ ನಮ್ಮನ್ನ ಮಾಡ್ದ ಪ್ರಿಯರೇ. ಅದನ್ನೆಲ್ಲ ಕನ್ವಿಕ್ಷನ್ ಕೊಡದೆ ಹೋಲಿ ಸ್ಪಿರಿಟ್. ಅದಕ್ಕೆ ಹೇಳ್ತಾರೆ, ನಮ್ಗೆ ಅನುಸರಿಸಕ್ ಆಗಲ್ಲ ಅಂದ್ರೆ, ಸ್ವಾಮಿ ನನ್ಗೆ ಆಗ್ತಾ ಇಲ್ಲ, ನನ್ನ ಬಲಹೀನನು ಸ್ವಾಮಿ. ಈಗ ಮಾಡಿದ ತಪ್ಪನ್ನ ನಾನು ಇಲ್ಲ ಮಾಡಿಲ್ಲ ಅಂದ್ರೆ ಮುಗಿದ ಪ್ರಿಯರೇ.
ಎಂದೆಂದು ಕ್ಷಮೆನೇ ಸಿಗಲ್ಲ ಪ್ರಿಯರೇ. ಬೈಬಲ್ ಏನಿದೆ, ಮಾಡಿದ ತಪ್ಪನ್ನು ಏನ್ ಮಾಡ್ಬೇಕಂತೆ? ಪ್ರಾವರ್ಬ್ಸ್ 28:13, 28:13, ಜ್ಞಾನೋಕ್ತಿ 28:13 ಓದ್ರಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ಬರೆಯುತ್ತೆ. ನಿಜವಾದ ಒಂದು ಕರುಣಾಮಯಿ. ಅದಕ್ಕೆ ಎಷ್ಟೋ ಜನ ಒಬ್ಬ ಜಡ್ಜನೋದೇ ಮರ್ತ್ಬಿಟ್ಟಿದ್ದಾರೆ ಪ್ರಿಯ. ಎಷ್ಟೋ ಜನ ಕೇಳ್ತಾರೆ, ಅವನು ಕರುಣಾಮಯಿನೇ, ಆದರೆ ಇನ್ನೊಂದು ಮುಖ ಒಂದು ಜಡ್ಜ್ ಪ್ರಿಯರೇ, ಅವನು ನ್ಯಾಯಾಧಿಪತಿಯನ್ನು ಮರಿಬಾರ್ದು. ಅದಕ್ಕೆ ದೇವವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಓದಮ್ಮ ಈಗ ಧರ್ಮೋಪದೇಶ 28, ಈಗ 50. ಬಹುಕಾಲದವರೆಗೂ ವಾಸಿಯಾಗದ ಘೋರ ವ್ಯಾಧಿಗಳಿಂದ ನಿಮ್ಮನ್ನು ಬಾಧಿಸುವೆನು. ಬಹುಕಾಲದವರೆಗೂ ವಾಸಿಯಾಗದ ಘೋರ ವ್ಯಾಧಿಗಳು ನಿಮ್ಮನ್ನು ಬಾಧಿಸುವನು. ಇಲ್ಲಿ ನನ್ನ ಕಡ್ರಿ, ಫಸ್ಟ್ ನಾವು ತಪ್ಪು ಮಾಡ್ತಾ ಇದೀವಲ್ಲ, ಇನ್ನು ಯಾವ ಘೋರ ವ್ಯಾಧಿ ಬಂದಿಲ್ವಲ್ಲ ದೇವರ ಮಕ್ಕಳಿಗೆ. ನಾನು ಹೇಳ್ತೀನಲ್ಲ, ಇವತ್ತೆಲ್ಲ ದೇವರು ಏನು ಫೆಸ್ಟಿವಲ್ಸ್ ಪ್ಲೇಗ್ ಕಳಿಸ್ತಾ ಇದ್ದಾನ, ನಮ್ಮ ಮೇಲೆ ಪ್ರೀತಿ ಮಾಡಿ ನಮ್ಮನ್ನ ಎಚ್ಚರಿಸ್ತಾ ಇರೋದು. ಇಂಥ ಘೋರವಾದ ಸಂಗತಿಗಳು ಕಮಿಂಗ್ ಡೇಸ್ ಅಲ್ಲಿ ಆಂಟಿಕಸ್ ರೂಲ್ ಅಲ್ಲಿ ಇಂಥ 100 ಪಟ್ಟು ಹೆಚ್ಚಾಗಿ ಬರುತ್ತೆ. ನಾನು ಸುಮ್ಮನೆ 1% ಅಷ್ಟೇ ತೋರಿಸ್ತಾ ಇದ್ದೀನಿ, ನೋಡು ಮಕ್ಕಳ ಅಂತ ತೋರಿಸ್ತಾ ಇದ್ದೀನಿ. ಯಾಕೆ? ನಮ್ಮೆಲ್ಲರಿಗೂ ಪ್ರಿಯರೇ. ಅದಕ್ಕೆ ಬೈಬಲ್ ಹೇಳ್ತೇವೆ, ಬಹುಕಾಲ ಓದಮ್ಮ, ಬಹುಕಾಲದವರೆಗೂ ವಾಸಿಯಾಗದ ಘೋರ ವ್ಯಾಧಿಗಳಿಂದ ನಿಮ್ಮನ್ನು ಬಾಧಿಸುವನು. ನೀವು ಹಂಚಿಕೊಳ್ಳುತ್ತಿದ್ದ ಐಗುಪ್ತ ದೇಶದ ರೋಗಗಳನ್ನೆಲ್ಲ ತಿರುಗಿ ನಿಮ್ಮ ಮೇಲೆ ನಮ್ಮ ಮೇಲೆ ಬರಮಾಡ್ತಾರೆ. ಪ್ರೈಸ್ ಗಾಡ್. ನೋಡ್ರಿ, ಅದು ಯಾವಾಗ ಅದನ್ನ ನೆನಪಿಟ್ಕೋಬೇಕು. ಈ ವಾಕ್ಯಗಳನ್ನು ಅನುಸರಿಸದೆ ಹೋದರೆ, ಅನುಸರಿಸಲಿಲ್ಲ ಅಂದ್ರೆ ಮಾತ್ರ ಕೇಳಿ 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 ಕಠಿಣ ಹೃದಯ ಮಾಡ್ಕೋಬಾರದು. ಯಾಕೆ ಅದನ್ನ ಕೃಪಾ ಕಾಲದಲ್ಲಿ 2000 ವರ್ಷದಲ್ಲಿ ನಾನು ಹೇಳಿದ್ದಲ್ಲ, ಆಗ್ಲೇ ಆಲ್ರೆಡಿ ದೇವರು ಸೃಷ್ಟಿ ಮಾಡಿರೋದು ಎಷ್ಟು ವರ್ಷ? ಇದು ಎಷ್ಟು ದಿವಸದಲ್ಲಿ ನಮ್ಮ ಭೂಮಿನ ಸೃಷ್ಟಿ ಮಾಡಿರೋದು? 5 ದಿವಸದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡ್ದ. 6ನೇ ದಿವಸದಲ್ಲಿ ಮನುಷ್ಯ ಸೃಷ್ಟಿ ಮಾಡ್ದ. ಆ ಮನುಷ್ಯನ ಜೊತೆ ಮೃಗಗಳನ್ನು ಸೃಷ್ಟಿ ಮಾಡ್ದ. ನಂತರ 7 ದಿವಸದಲ್ಲಿ ರೆಸ್ಟ್ ತಗೊಂಡ. ಆಲ್ರೆಡಿ ಈಗ 2000 ಯೇಸು ಕ್ರಿಸ್ತನ ಮುಟ್ಟಕ್ಕಿಂತ ಮುಂಚೆ 4000, ಈಗ 2000, ಒಟ್ಟು ಎಷ್ಟಾಯ್ತು? 6000 ಆಯ್ತು. ಇನ್ನು 1000 ಇದೇ ಭೂಮಿ ಮೇಲೆ ಯೇಸು ಕ್ರಿಸ್ತನೊಂದಿಗೆ ದೇವರ ಮಕ್ಕಳಾದ ರ್ಯಾಪ್ಚರ್ ಆದಂತ ನಾನು ಮತ್ತು ನೀವು ಕ್ರಿಸ್ತನೊಂದಿಗೆ ಬಂದು ಇದೇ ಭೂಮಿ ಮೇಲೆ 1000 ವರ್ಷ ರೂಲ್ ಮಾಡ್ತೀವಿ. 1000 ವರ್ಷ ರೂಲ್ ಮಾಡ್ಬೇಕಾದ್ರೆ 6 + 1 1000 7. ಹಾಗಾದ್ರೆ 2000ಕ್ಕೆ ಮುಗಿತು ಅಂತ ಅರ್ಥ. ಆದ್ರೆ ನಮ್ಗೆ ದೇವರ ಗ್ರೇಸ್ ಆಗಿ 20 ವರ್ಷಗಳನ್ನ ಎಕ್ಸ್ಟೆನ್ಷನ್ ಮಾಡಿದಾಗ ನಾವು ಇನ್ನೂ ತಪ್ಪು ಮಾಡ್ತಾನೆ ಬಂದ್ರೆ ವಾಕ್ಯ ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ದ, ನಿನ್ಗೆ ಅನ್ಸರ್ಸಕ್ ಆಗಲ್ಲ ಅಂದ್ರೆ ವಾಕ್ಯ ಕೇಳಿದ್ರೆ ಎದ್ದೋಗ್ಬಿಡು, ಭಯಂಕರ ಘೋರವಾದ ತಪ್ಪು ಅಂತ ದೇವ್ರ ವಾಕ್ಯ. ಇದೆಲ್ಲ ದೇವ್ರ ವಾಕ್ಯದಲ್ಲಿ ಇದೆಯೋ ಇಲ್ವೋ ಅಮ್ಮ? ಇದೇ ಪ್ರಿಯರ್, ಒಂದು ಪಿನ್ನ ಪಾಯಿಂಟ್ ಸುಳ್ಳಲ್ಲ. ಈಗ ಆಲ್ರೆಡಿ ಎಲ್ಲಾ ಕಡೆ ಅಮೆರಿಕದಲ್ಲಿ ನನಗೆ ಫೋನ್ ಮಾಡಿದ್ಲು ನಿನ್ನೆ ಸುನೀತ, ನನ್ನ ಆತ್ಮೀಯ ಮಗಳು ಆಲ್ರೆಡಿ ಚಿಪ್ ಆಗ್ತಾ ಇದ್ದಾರೆ ಫಾಸ್ಟರ್ ಅಂತ. ಅದಕ್ಕೆ ವಿಡಿಯೋ ನೋಡಿ ಅದು ಲೆಫ್ಟ್ ಹ್ಯಾಂಡಿಗೆ ಆಗ್ತಾ ಇತ್ತು. ಅದು ಲೆಫ್ಟ್ ಹ್ಯಾಂಡ್ ಇದಲ್ಲ, ರೈಟ್ ಹ್ಯಾಂಡ್. ಇಂಪಾರ್ಟೆಂಟ್ ರೈಟ್ ಹ್ಯಾಂಡ್ ಆ ಫೋರ್ ಹೆಡ್, ಪರ್ಟಿಕ್ಯುಲರ್ ರೈಟ್ ಹ್ಯಾಂಡಿಗೆ ಹಾಕ್ಬೇಕು. ಫೋರ್ ಹೆಡ್ ನಥಿಂಗ್ ಟು ವರಿ. ಆಫ್ಟರ್ ರ್ಯಾಪ್ಚರ್ ಅಲ್ಲೇ ಈ 666 ಅದು ಎದುರು ಬೇಡ, ರ್ಯಾಪ್ಚರ್ ಆಗುತ್ತೆ ಅಂದ್ರೆ ಎಷ್ಟು ವರ್ಷ ಬರುತ್ತೆ ಅದು ಹೇಳಕ್ಕಾಗೋದಿಲ್ಲ. ನಾಳೆನೇ ಇರ್ಬೋದು, 10 ವರ್ಷ ಇರ್ಬೋದು, ಐ ಡೋಂಟ್ ನೋ. ಬಟ್ ಯಾವಾಗ ದೇವ್ರ ಮಕ್ಕಳು ಏನಾಗಿರ್ಬೇಕು? ಇವತ್ತು ರಾತ್ರಿನೇ ಬರ್ಬೋದು. ಕಣ್ಣ ಫೋನ್ ಮಾಡಿ ಬರ್ತಾನ, ರಾತ್ರಿ 12 ಗಂಟೆಗೆ ದಂಗಲೋಸ್ತಾನ ಅಂತ ಬರಲ್ಲ. ನಾನು ರಾತ್ರಿ 1 ಗಂಟೆಗೆ ಬರ್ತಾ ಇತ್ತು ಹೇಳೋದಿಲ್ಲ. ಅವನು ಏನ್ ಮಾಡ್ತಾನೆ? ಹಿಂಗೆ ಬರ್ತಾನೆ, ಅದು ಬಾಗ್ಲಕೊಂಡು ಎಲ್ಲ ದೋಚ್ಕೊಂಡು ಹೋಗ್ತಾನೆ. ಅದೇ ರೀತಿ ಕಳ್ಳ ಗೊತ್ತಿಲ್ಲ ಪ್ರಿಯರೇ, ನಾವು ಚೆನ್ನಾಗಿ ನಾವು ರೆಡಿ ಆಗಿರ್ಬೇಕು. ನಾನು ಒಂದೇ ಹೇಳೋದಷ್ಟೇ, ಏನೋ ತಪ್ಪು ಮಾಡ್ತೀರಾ? ನಾನು ಅದಕ್ಕೆ ಮಕ್ಕಳ ರಿಪೆಂಟ್ ಇಲ್ಲಿಂದ ಬರಲ್ಲ ಮಕ್ಕಳ, ಇಲ್ಲಿಂದ ದೇವ್ರು ಹೇಳ್ತಾನೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನನ್ನ ಮುದ್ದು ಮಕ್ಕಳ. ದೇವ್ರ ವಾಕ್ಯ ಇದೆಲ್ಲ ನನ್ನ ರೆಕಾರ್ಡ್ ಆಗ್ತಾ ಇದೆ, ಪರಲೋಕದಲ್ಲಿ ತಿಳ್ಕೊಳ್ರಿ. ಎಷ್ಟು ವಿವರಿಸಿ ಹೇಳಲು ನನ್ನ ಮಗಳು ಅಂತ. ಅದೇನು ಹೇಳ್ತಾರೆ, ನಿಮ್ಮ ಪಾಪಗಳನ್ನ ನೀವೇನೇ ಒಂದು ಹೇಳಿದಾಗ ಬಾಯಿಂದ ದೇವರನ್ನ ಆರಾಧನೆ ಮಾಡ್ತಾರೆ. ಬಾಯಿಂದ ಆರಾಧನೆ ಮಾಡಿದ್ರೆ ನಮ್ಮ ಆತ್ಮ ಚೇಂಜ್ ಆಗೋದೇ ಇಲ್ಲ, ನಮ್ಮ ಆತ್ಮದಲ್ಲಿ ಸ್ಟ್ಯಾಂಡ್ ಆಗೋದೇ ಇಲ್ಲ. ಬಹಳ ಮೋಸ ಅನ್ನೋದು ನಮ್ಮ ಮನಸ್ಸು. ಅದರಲ್ಲಿ ಎಂಥ ಒಂದು ಹೋರಾಟ. ನಮ್ಮ ಆತ್ಮಕ್ಕೂ ನಮ್ಮ ಬಾಡಿಗೂ ಒಂದೊಂದು ಫೈಟ್ ನಡೀತಾನೆ ಇರ್ತೈತೆ. ಅಕಾರ್ಡಿಂಗ್ ಟು ಗಲೇಷಿಯನ್ಸ್ ಚಾಪ್ಟರ್ 6 and verse ಐ ಥಿಂಕ್ 5:16 ಪ್ರಕಾರ 5:16 ಹೋದ್ರಿ ಸಹಜ ಆಗ್ತಾನೆ ಇರ್ತಾರೆ. ಪ್ರೈಸ್ ಗಾಡ್. ಇಲ್ಲಿ ನೋಡ್ರಿ 5:16 ಕಮಾನ್ ಬೇಕು ಹೋದ್ರಿ. ಗಲಾತ್ಯ 5:16 ಇರ್ಬೋದು. ಗಲಾತ್ಯ ತೆಗೆಯದೇ ರೇಟು ನಾನೇ ತೆಗೆದ್ರೆ ಒಳ್ಳೆಯದು. ಈಗ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಮತ್ತು ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮಲ್ಲಿ. ನಾನು ಹೇಳೋದು ಇಷ್ಟೇ ಮಕ್ಕಳ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ವಾಕ್ಯವನ್ನ.
ಯಾವ ವಾಕ್ಯದಲ್ಲಿ ಯಾವ ಆರ್ಗ್ಯನೂ ಇಲ್ಲ, ಏನು ಇಲ್ಲ. ಬೈಬಲ್ ವಾಕ್ಯ ಇದ್ದದ್ದು ಇದ್ದ ಹಾಗೆ ಬೋಧನೆ ಮಾಡಲ್ಪಡ್ತಾ ಇದೆ. ಇದರಲ್ಲಿ ಒಂದು ವಾಕ್ಯನೂ ಸೇರ್ಸಂಗೂ ಇಲ್ಲ, ಒಂದು ವಾಕ್ಯನ ತೆಗೆಯಂಗಿಲ್ಲ ಪ್ರಕಟಣೆಯಲ್ಲಿ ಅಂತ ಹೇಳೋದಿಲ್ಲ. ಅದೇ ತರನೇ ಇಲ್ಲಿ ನಾನು ನೋಡ್ರಿ ಎಕ್ಸ್ಪ್ಲೈನ್ ಮಾಡ್ಬೋದಷ್ಟೇ. ನಾವು ಅದನ್ನ ಏನ್ ಮಾಡ್ತೀವಿ, ಪವಿತ್ರಾತ್ಮದಿಂದ ಗೊತ್ತಿಲ್ಲದೆ, ಯಾಕಂದ್ರೆ ಇದೆಲ್ಲ ಸ್ಪಿರಿಚುವಲ್ ಡಿಸರ್ನ್ ಆಗಿರೋದ್ರಿಂದ ಈ ವಾಕ್ಯನ ಜನರಿಗೆ ಟೀಚ್ ಮಾಡಕ್ಕೆ ದೇವರು 5 ಬೆಳಗ್ಗೆ ಸೇವಕರನ್ನು ಇಟ್ಟಿರೋದು. ಕಮಾನ್ 5:16 ಏನ್ ಹೇಳ್ತಾರೆ? ನಾನು ನಿಮಗೆ ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಅಷ್ಟೇ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸೋದಿಲ್ಲ. ಅಲೋ ಎಲ್ಲರೂ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾವುದು ಶರೀರ ಭಾವದ ಕರ್ಮಗಳು? ಜಾರತ್ವ, ಒಳ್ಳೆತನ, ನಾಚಿಕೆತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದುತನ. ಇದು ಎಷ್ಟು ಮಾತ್ರಕ್ಕೂ ಅನುಸರಿಸೋದಿಲ್ಲ. ದೆನ್ ಕಂಟಿನ್ಯೂ. ಯಾಕೆಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧ. ಆತ್ಮ ಇಷ್ಟಪಡೋದು ಶರೀರಕ್ಕೆ ವಿರುದ್ಧ. ಅಲ್ವಾ? ಯಾರು ಹೊರಗಡೆನಲ್ಲ, ನಮ್ಮೊಳಗೇನೆ ಫೈಟಿಂಗು. ಯಾರ್ಯಾರಿಗೆ ಫೈಟಿಂಗು? ಆತ್ಮಕ ಶರೀರಕ್ಕೂ ಆತ್ಮಕ್ಕೂ. ಆತ್ಮ ಶರೀರ ಫೈಟ್ ಮಾಡ್ತಾ ಇದೆ. ಆದ್ರೆ ದೇವ್ರು ಹೇಳ್ತಾನೆ ಯಾರು ಗೆಲ್ಬೇಕು? ಆತ್ಮ ಗೆಲ್ಬೇಕು. ಆತ್ಮ ಗೆಲ್ಬೇಕಾದ್ರೆ ಯಾರ ಮಾತು ಕೇಳ್ಬೇಕು? ಯಾರ ಆತ್ಮ ಕೇಳಬೇಕು? ಯಾರು ಇರ್ಬೇಕು ನಮ್ಗೆ ಆತ್ಮ ಗೆಲ್ಬೇಕು ಅಂದ್ರೆ? ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಂಡ್ರೆ ಎಷ್ಟು ಮಾತು ನೆನೆಸಲ್ಲ. ಇಲ್ಲಿ ದೇವ್ರು ಹೇಳ್ತಾನೆ, ಏನ್ರೆ ನೀವೇನ್ ಡ್ರಾಮಾ ಮಾಡ್ತಾ ಇದ್ರೆ, ಏನ್ ನೀವು ಸ್ಟೇಜ್ ಇದ್ದಲ್ಲೇ ಡ್ರಾಮಾ ಮಾಡ್ತಾ ಇದ್ರ ಅಂತ ಕೇಳ್ತಾನೆ. ಎಷ್ಟೋ ಜನ ಸ್ಟೇಜ್ ಇದ್ದಲ್ಲೇ ಡ್ರಾಮಾ ಮಾಡ್ತಾ ಗೊತ್ತಾ? ಇಲ್ಲಿ ನನ್ನ ನೋಡ್ರಿ, ಸ್ವಾಮಿ ನಂಗೆ ಆಗ್ಲಿಲ್ಲ ಅಂತಂದ್ರೆ ನಾನು ಹೋಗ್ಬೇಕಾದ್ರೆ ನಿಮ್ಮ ಅನಾಥ ಬಿಟ್ಟು ಹೋದ್ರೆ ನಿಮ್ಮ ಮಕ್ಕಳ ಅಂತ ಕೇಳ್ತಾನೆ. ನಾನು ಹೋಗ್ಬೇಕಾದ್ರೆ ನಿಮ್ಮ ಅನಾಥ ಬಿಟ್ಟು ಹೋದ್ನ, ನನ್ನ ಆತ್ಮ ನಿಮ್ಗೆ ಕಳಿಸ್ಲಿಲ್ಲ? ಎಲ್ಲಾ ವಿಷಯದಲ್ಲೂ ಒಂದು ಗೈಡ್ ಮಾಡಕ್ಕೆ, ನೀವು ಕೂತಲ್ಲೋ, ನಿಂತಲ್ಲೋ, ಎದ್ದಲ್ಲೋ, ಮಲ್ಕೊಂಡಲ್ಲೋ, ಕುತ್ಕೊಂಡಲ್ಲೋ ನೀವು ಏನು ರಿಪೆಂಟ್ ಆಗ್ತಾ ಇರ್ತೀರೋ, ಪವಿತ್ರಾತ್ಮಗೆ ಫ್ರೆಂಡ್ಸ್ ತರ. ಹೋಲಿ ಸ್ಪಿರಿಟ್ ಕೇಳ್ರಿ, ಹೋಲಿ ಸ್ಪಿರಿಟ್ ಅದು ಹೇಳ್ಬಿಟ್ಟು, ಹೋಲಿ ಸ್ಪಿರಿಟ್ ಹತ್ರ ನಂದು ಆಗ್ತಾ ಇಲ್ಲ ಇದು, ನನಗೆ ಇವಳು ರಜನಿ ಇಷ್ಟ, ಪಾರ್ಲರ್ ಹೋಗ್ತಾರೆ, ಅಲ್ಲಿ ಅವಳು ತುಂಬಾ ಸಾಕ್ಷಿಗಳಿದಾವೆ ಪ್ರೇಯರೆ, ಇನ್ನೋಸೆನ್ಸ್ ಅವಳಲ್ಲಿ. ನೀನು ಯಾಕೆ ನನ್ನ ಮಗನ ಕರ್ಕೊಂಡು ಇವಳು ಏನು ಅವಳ ಬಾಯಿಂದನೇ ಕೇಳಿದ್ರೆ ಚೆನ್ನಾಗಿರ್ತಾರೆ. ಯಾಕಂದ್ರೆ ನಾನು ಎಲ್ಲ ಅವಮಾನ ಮಾಡಬಾರ್ದ? ಈಗ ನಾನು ಏನು ಇಲ್ವಲ್ಲ ಮನೇಲಿ, ಹಿಂಗಿಲ್ವ ಹಂಗಿಲ್ವಲ್ಲ, ಇದೇ ಕೊಟ್ಟ ನನಗೆ ಬಿಡ, ನಿನಗೆ ಅವಮಾನ ಆಗೋದು ಹಾಗೆ ಹೀಗೆ, ಇಲ್ಲಾಂದ್ರೆ ಯಾಕೆ ಹಾಸ್ಕೊಂಡೆ ನೀನು ಅಂತ ಫೈಟ್ ಮಾಡ್ತಾರಂತೆ. ಯಾರ ಹತ್ರ? ಪ್ರೇಯರ್ ಹತ್ರ. ಅದೇ ಪ್ರೇಯರ್, ಯಾರು ಹೇಳ್ಕೊಡೋದು ಬೇಡ, ಅದೇ ಪ್ರೇಯರ್. ಮಾತಾಡೋದು ಕೂತ್ಕೊಂಡು ಅಲ್ಲಿ ಬಿಸ್ನೆಸ್ ಇಲ್ಲಾಂದ್ರೆ ಮಾತಾಡ್ತಾ ಪ್ರೇಯರ್ ಮಾಡ್ತಾ ರಿಯಲಿ ಪ್ರೇಯರೇ ಮಾತಾಡದೆ. ಅವ್ರಿಗೆ ನಂಗೆ ಆಗಲ್ಲ, ಈಗ ನಂಗೆ ಬಲಹೀನತೆ, ಪವಿತ್ರಾತ್ಮ ನಂಗೆ ಕೊಡು. ಅವ್ರಿಗೆ ಎಂತ ಬ್ಯೂಟಿಫುಲ್ ಸಾಕ್ಷಿ ಹೇಳಲಿಲ್ಲ ದಡ್ಡಿ, ನಾನು ಹೇಳಿದ್ದೀನಿ ಹೇಳು ಅಂತ. ಅದನ್ನು ಅವಳ್ಕಬೇಕು, ನೆಕ್ಸ್ಟ್ ವೀಕ್ ಹೇಳಿಸ್ತೀನಿ. ಅನೇಕ ಸರ್ಪಗಳು ಹೋರಾಟದಲ್ಲಿ ಅದು ಅವಳ ಬಾಯಿಂದ ಹೇಳಿದ್ರೆ ಚೆಂದ. ಅದಕ್ಕೆ ಯಾಕೆ ಕೇಳಲಿಲ್ಲ ಅಂತ ಕೇಳಿದೆ, ಅವಳು ಬರ್ತಲು ಅಂತ ಕಾಣಿಸುತ್ತೆ. ಅನೇಕ ಸರ್ಪಗಳ ಹೋರಾಟದಲ್ಲಿ ಅನೇಕ 100 ಸರ್ಪಗಳನ್ನ ಅವಳನ್ನ ಆಕ್ಯುಪೈ ಮಾಡ್ಕೊಂಡು ಹೋರಾಟ ಮಾಡ್ತಾ ಇರೋದನ್ನ ಕನಸು ತೋರಿಸಿದ್ವಿ. ಎಷ್ಟು ಯೇಸು ರಕ್ತಕ್ಕೆ ಜಯ 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 ಅಂದ್ರೂ ಆಗ್ತಾನೆ ಇಲ್ಲ. ಆವಾಗ ಪಾಸ್ಟ್ರು ಹೋದ್ರಂತೆ. ಯಾವ ಪಾಸ್ಟ್ರು? ಈ ಶಾಂತ ಪಾಸ್ಟ್ರು ಹೋದ್ರಂತೆ. ಆಮೇಲೆ ಯಾಕೆ ಮಗಳು ಏನಾಯ್ತು ಅಂತ, ಅಯ್ಯೋ ನಮ್ಗೆ ಇದಾಗ್ತಾ ಇಲ್ಲ ಫಸ್ಟರ್ ಹಾಗೆ ಹೇಗೆ ಅಂತಾಗ, ಏನೂ ಆಗಲ್ಲ ನಾನು ಇದ್ದೀನಿ, ನೀನು ಕುತ್ಕೋ ಅಂತ ಹೇಳ್ದೆ. ನಾನೇ ಇದ್ದೀನಿ, ಹೆದರಬೇಡ ಅಂತ. ಆವಾಗ ಅಲ್ಲಿ ಕುತ್ಕೊಂಡ ತಕ್ಷಣ, ನಾನು ಅಲ್ಲಿ ಹೋದ ತಕ್ಷಣ ಅನ್ಯ ಭಾಷೆ ಶುರು ಮಾಡಿದ್ರಂತೆ. ಕನಸಲ್ಲಿ, ಡ್ರೀಮಲ್ಲಿ ಅನ್ಯ ಭಾಷೆ ಮಾತಾಡ್ತಾ ಎಲ್ಲ ಸರ್ಪಗಳು ಪೂರ್ತಿ ಹೊರಟೋಗ್ಬಿಡ್ತದೆ. ಹೊರಟೋದ ತಕ್ಷಣ ನೀನು ಹೆದರಬೇಡ, ನಾನು ನಿನ್ನ ಜೊತೆನೇ ಮಲ್ಕೋತೀನಿ ಅಂತೆ. ನಾನು ಹೇಳ್ತೀನಿ, ದೇವ ಸೇವಕರು ಕನಸಲ್ಲಿ ಬಂದರೆ ಏಸು ಪ್ರಿಯರೇ, ಏಸು ಅವಳು ಕನಸಲ್ಲಿ ಹೋದ, ಅನ್ಯ ಭಾಷೆ ಕೊಟ್ಟ, ಎಲ್ಲ ದೆವ್ವಗಳು ಬಿಡುಗಡೆ ಆಯಿತು. ನಂತರ ಅವಳು ಕಣ್ಣಿಟ್ಟು ಪ್ರೇಯರ್ ಮಾಡಿ ಅನ್ಯ ಭಾಷೆಗೆ ನನಗೆ ಅನೇಕ ಭಾಷೆ ಮಾತಾಡ್ತಿದ್ದೆ ಫಸ್ಟ್. ಅದು ಕಮ್ಯುನಿಟೀಸಲ್ಲಿ ಕೊಡ್ತಾನೆ ಮಕ್ಕಳು ನಿಜವಾಗ್ಲೂ. ಯಾಕೆ ಅಂದರೆ ನಿನ್ನೆ ಹಬ್ಬ ನಡೀತು, ಅವನಿಗೆ ಹಾಲು ಕೊಡ್ಬೇಕಲ್ಲ, ಯಾರಿಗೆ ಹಾಲು ಎರಿಬೇಕಲ್ಲ ಹುತ್ತಕ್ಕೆ, ಯಾರಿಗೋ. ಅದಕ್ಕೆ ಏನಾಯ್ತು, ಇವಾಗ ಕಾಡ್ತಾ ಶುರು ಮಾಡ್ತಾನೆ. ಎಲ್ಲ ರೀತಿಲಿ ಕನಸಲ್ಲಿ ಕಾಡಿಸ್ತಾನೆ. ಯಾವ ರೀತಿ ನಮ್ಮನ್ನು ಇದು ಮಾಡ್ತಾನೆ ಗೊತ್ತಾ ಪ್ರೇರೆ ಸೈತಾನು? ನಾವು ಹೆದರ್ಲೇಬಾರ್ದು. ವಾಕ್ಯ ನಮ್ಮೊಳಗಿದ್ರೆ ಏನು ಮಾಡೋಕ್ಕಾಗ ಪ್ರಿಯರೇ. ಅದಕ್ಕೆ ದೇವರ ಮಕ್ಕಳು ನಮಗೆ ಆತ್ಮಕ್ಕೂ ಶರೀರಕ್ಕೂ ಹೋರಾಟ ಇದ್ದೇ ಇರ್ತಾನೆ ಪ್ರಿಯರೇ. ಆದರೆ ದೇವರ ಮಕ್ಕಳಾದ ನಾವು ಪವಿತ್ರಾತ್ಮನ ಅನುಸರಿಸಿ ನಡೆಸಿದ್ರೆ ನೋಡಿ ಹೆಂಗೆ ಇರ್ತದೆ ಅದನ್ನು ಕಂಟಿನ್ಯೂ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವ, ಆತ್ಮನಿಂದ ನಾವು ಮತ್ತು ನೀವು ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಸಾಕು, ನೇಮನಿಷ್ಠೆಗಳಿಗೆಲ್ಲ ಅಧೀನರಲ್ಲ. ಆ ಟ್ರೆಡಿಷನ್ ಬೈಬಲ್ ಇರ್ತದೆ, ಗಲಾತ್ಯ 3:10 ಅನೇಕರು ಹೇಳ್ತಾರೆ, ಎಲ್ಲ
ಟ್ರೆಡಿಷನ್ ಯಾರು ಆಚರಿಸ್ತಾರೋ ಅವ್ರು ಶಾಪಗ್ರಸ್ತರು ಅಂತ ಇದೆ. ಯಾವ ನೇಮ ಅಷ್ಟೇ ಟ್ರೆಡಿಷನ್ಸ್ ನಾವೀಗ ನೋಡ್ರಿ, ನಮ್ಮ ಒಳ್ಳೆ ಜನ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಇದು ಅಂದ್ಬಿಟ್ಟು ನಮ್ಮ ದೇವ್ರು ನಮ್ಮನ್ನು ಆರಿಸ್ಕೊಳ್ಳಿಲ್ಲ. ನಮ್ಮ ನೇಮನಿಷ್ಠೆ ನಮ್ಮ ಪೂರ್ವಿಕರು ಮಾಡಿದ್ದಂತ ಪಾಪ ಇರ್ತದೋ ಒಳ್ಳೆಯ ಕಾರ್ಯಗಳಿಂದ ನಮ್ಮನ್ನು ಆರಿಸ್ಕೊಳ್ಳಿಲ್ಲ. ದೇವ್ರ ವಾಕ್ಯ ಇರ್ತದೆ ಫಸ್ಟ್ ಪೀಟರ್ ಚಾಪ್ಟರ್ 1:18-19 ಅಲ್ಲಿ ನಾವೇನಂತೆ ಹಿರಿಯರು ಕಲಿಸಿಕೊಟ್ಟ ವ್ಯಕ್ತವಾದ ನಡವಳಿಕೆಯಿಂದ ನನಗೂ ಮತ್ತು ನಿಮಗೆ ಬಿಡುಗಡೆ ಆಗಲಿಲ್ಲ. ಇಲ್ಲ ವಜ್ರ ಬೆಳ್ಳಿ ಬಂಗಾರ ಒಡವೆಗಳಿಂದ ನನಗೂ ನಿಮಗೆ ಬಿಡುಗಡೆ ಆಗಲಿಲ್ಲ. ಆದ್ರೆ ಪೂರ್ಣಾಂಗವಾದ ಯಜ್ಞದ ರಕ್ತದ ಕುರಿಮರಿಯ ರಕ್ತದಿಂದ ನಮಗೆ ಸಂಪೂರ್ಣ ಬಿಡುಗಡೆ ಆಯ್ತು ಪ್ರಿಯರೇ. ಅಷ್ಟೇ ನಮ್ಮ ಟ್ರೆಡಿಷನ್, ನಮ್ಮ ಇದು ಏನೂ ಇಲ್ಲ ಪ್ರಿಯರೇ. ಇಡೀ ಲೋಕಕ್ಕೆ ಸೃಷ್ಟಿಕರ್ತ ಏಸು 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 ಪ್ರಿಯರೇ. ಅವನಲ್ಲಿ ಮಾತ್ರ ನಮಗೆ ರಕ್ಷಣೆ ಉಂಟು, ಅವನಲ್ಲಿ ಮಾತ್ರ ನಮಗೆ ಆರೋಗ್ಯ ಉಂಟು ಪ್ರಿಯರೇ. ಪ್ರೈಸ್ ಗಾಡ್. ಈಗ ಮತ್ತೆ ನಿಮಗೆ ಬರೋಣ ಪ್ರಿಯರೇ. ನಂತರ ಅದೇ ಡಿಟರ್ನಮಿ ಚಾಪ್ಟರ್ 28 ಎಷ್ಟು ಓದ್ತಾ ಇದ್ದೀವಿ. ಅವನು ನಿಮ್ಮನ್ನು ಹತ್ತಿಕೊಂಡೇ ಇರುವವು ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆಯದೇ ಇರುವ ಅಯ್ಯಯ್ಯೋ ಈ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆಯದೇ ಇರುವ ವಿಧ ವಿಧವಾದ ರೋಗಗಳನ್ನು ಈಗ ನೋಡ್ರಿ, ಒಂದು ಪಿನ್ ಪಾಯಿಂಟ್ ಸುಳ್ಳಲ್ಲ ಅನ್ನೋದು ಕೇಳ್ತೀನಿ. ಈಗ ಬರ್ತಾ ಇರೋ ಕಾಯಿಲೆ ವಿಧ ವಿಧವಾದ ಕಾಯಿಲೆನೋ ಇಲ್ವೋ ಅಲ್ಲ? ಇಲ್ಲಿ ಏನ್ ಹೇಳ್ತದೆ, ಧರ್ಮಶಾಸ್ತ್ರದಲ್ಲಿ ಬರೆಯದೇ ಇರ್ತಕ್ಕಂಥ, ಧರ್ಮಶಾಸ್ತ್ರದಲ್ಲಿ ಇರೋದು ಓಕೆ, ಈ ಬೈಬಲ್ ಅಲ್ಲಿ ಇರೋದು ಓಕೆ, ಈ ಬೈಬಲ್ ಅಲ್ಲಿ ಬರೆಯಲ್ಪಡದೇ ಇರ್ತಕ್ಕಂಥ ಅನೇಕ ರೋಗಗಳು ಯಾವುದು? ಅಯ್ಯೋ ಚಿಕನ್ ಗುನ್ಯಾ ಇದೆಯಾ, ಆಮೇಲೆ ಇನ್ನ ಸ್ಪೈನ್ ಫ್ಲೈನ್ ಇದೆಯಾ, ಈ ಬಿಬ್ಯಾನಿಕ್ ಇದೆಯಾ, ಇನ್ನ H1N1 ಇದೆಯಾ, ಏನ್ರಮ್ಮ ಡೆಂಗು ಇದೆಯಾ, ಎಬೋಲಾ ಇದೆಯಾ, ಕೊರೋನಾ ಇದೆಯಾ? ಅದು ಪೆಸ್ಟಿಲೆನ್ಸ್ ಅಂತ ಕೊರೋನಾ ಹೆಸರಿಟ್ಟೋದು ಅಷ್ಟೇ. ಪೆಸ್ಟಿಲೆನ್ಸ್ ಅಂದ್ರೆ ಪ್ಲೇಗು ಅಷ್ಟೇ, ವೈರಸ್ ಅಷ್ಟೇ. ಆಮೇಲೆ ಏನೇನು ಇವೆಲ್ಲ ಇದೆಯಾ? ಬೈಬಲ್ ಹೇಳ್ತಾರೆ, ಕಮಾನ್ ಓದ್ರಿ. ಬರೆಯದೇ ಇರುವ ವಿಧ ವಿಧವಾದ ವೆರೈಟಿ ರೋಗಗಳನ್ನು ವ್ಯಾಧಿಗಳನ್ನು ನಿಮ್ಮ ಮೇಲೆ ಬರಮಾಡಿ ನಿಮ್ಮನ್ನು ನಾಶ ಮಾಡುವೆನು. ಆದ್ರೆ ಒಂದು ಜ್ಞಾಪಕ ಇಟ್ಕೋ ಪ್ರಿಯ ದೇವ ಮಕ್ಕಳೇ, ಈ ವಾಕ್ಯವನ್ನು ಅನುಸರಿಸದೆ ಹೋದರೆ ಹೆದರಬೇಡ್ರಿ. ಯಾವ ಕೊರೋನಾ, ಯಾವ ಒಂದು ಪ್ಲೇಗು ನನ್ನನ್ನು ನಿಮ್ಮನ್ನು ಮುಟ್ಟಲ್ಲ. ಆಮೇಲೆ ಅಂತ ಹೇಳಿ ವಾಕ್ಯನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಪ್ರಿಯ. ಆಮೇಲೆ ಅಂತಂದ್ರೆ ಏನ್ ಗೊತ್ತಾ, ಅದನ್ನು ಅಂಗೀಕಾರ ಮಾಡ್ಕೊಂಡಾಗೆ ಪ್ರಿಯ. ಆ ವಾಕ್ಯನ ಆಮೇಲೆ ಹಾಗೆ ಆಗಲಿ ಅಂತ ಅಂದಾಗೆ ಪ್ರಿಯ, ಯಾವುದು ಮುಟ್ಟಲ್ಲ ಪ್ರಿಯರೇ. ಅದಕ್ಕೆ ವಾಕ್ಯ ಕಮಾನ್ ಹೇಳ್ತಾನೆ, ಓದಮ್ಮ. ನಕ್ಷತ್ರಗಳಷ್ಟು ಅಸಂಖ್ಯವಾಗಿರುವ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿನಲ್ಲಿ ಲಕ್ಷ್ಯವಿಡದೆ ಓದುವುದರಿಂದ ಸ್ವಲ್ಪ ಮಂದಿಯೇ ಉಳಿಯುವಿರಿ. ಹೀಗೆ ಯೆಹೋವನು ಈಗ ನಿಮ್ಮನ್ನು ಅಭಿವೃದ್ಧಿಪಡಿಸುವುದರಲ್ಲಿಯೂ ಹೆಚ್ಚಿಸುವುದರಲ್ಲಿಯೂ ಸಂತೋಷ ಪಡುತ್ತಾನೋ, ಹಾಗೆಯೇ ಆಗ ನಿಮ್ಮನ್ನು ಕೆಡಿಸಿ ನಾಶ ಮಾಡುವುದರಲ್ಲಿ ಸಂತೋಷಪಟ್ಟು ನೀವು ಸ್ವಾಧೀನ ಮಾಡಿ. ತುಂಬಾ ಇದೆ. ಅಯ್ಯೋ ಎಲ್ಲ ಒಂದೊಂದು ಪಿನ್ ಪಾಯಿಂಟ್ ಅಲ್ಲಿ ಎಲ್ಲ ನೆರವೇರ್ತಾ ಇದೆ ಪ್ರಿಯರೇ. ಪ್ರೈಸ್ ಗಾಡ್. ಅದೇ ಇನ್ನೊಂದು ಓದ್ರಿ, ಡಿಟರ್ನಮಿ ಚಾಪ್ಟರ್ 7:15 ಇರ್ಬೋದು, ಓದ್ರಿ ಬೇಗ. ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆಯೇ ಕ್ರೂರ ವ್ಯಾಧಿಗಳನ್ನು ಮಕ್ಕಳೇ ನಾನು ನಿಮಗೆ ಬರಗೊಡಿಸದೆ ಈ ಎಲ್ಲಾ ಕಾಯಿಲೆಗಳನ್ನು ನಿಮ್ಮ ಶತ್ರುಗಳ ಮೇಲೆ ಬರಮಾಡ್ತೀನಿ. ಪ್ರೈಸ್ ಗಾಡ್. ಯಾವಾಗ ಈ ವಾಕ್ಯವನ್ನು ಅನುಸರಿಸಿ ನಡೆದರೆ ಪ್ರಿಯರೇ, ಇಂಥ ಒಂದು ಪಾಸಿಟಿವ್ ವಾಕ್ಯದ ಮೇಲೆ ಧೈರ್ಯವಾಗಿ ನಿಲ್ರಿ ಪ್ರಿಯರೇ. ವಾಕ್ಯದ ಮೇಲೆ ನಿಲ್ರಿ ಅಂದ್ರೆ ಏನು? ಬೈಬಲ್ ಕೆಳಗಿಟ್ಕೊಂಡು ನಿಂತ್ಕೊಳ್ಳೋದ ಏನು? ಒಳ್ಳೆ ಸೇವಕನೇ ಹಂಗೆ ಮಾಡ್ಬಿಟ್ಟಿದ್ದ. ವಾಕ್ಯದ ಮೇಲೆ ನಿಲ್ರಿ ಅಂತ ಬೈಬಲ್ ಕೆಳಗೆ ಎಸ್ತಾ ಆ ಬೈಬಲ್ ಮೇಲೆ ನಿಂತ್ಕೊಂಡು ಆ ವಾಕ್ಯದ ಮೇಲೆ ನಿಲ್ರಿ ಅಂತ ತಕ್ಷಣ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಪ್ರಿಯರೇ. ನಮ್ಗೆ ಶತ್ರುಗಳ ಬರ್ತಾರೆ, ನಮ್ಮ ಮೇಲೆ ಬರೋದಿಲ್ಲ. ಆಮೇಲೆ ಅಂತ ಅಂದ್ರೆ ಪ್ರಿಯರೇ, ಅವಾಗ ಹಾಕೋದು ಸ್ಟ್ಯಾಂಡ್ ಆಗಿ ನಿಲ್ಲುತ್ತೆ ಪ್ರಿಯರೇ. ಆವಾಗ ಏನ್ ಮಾಡ್ತಾರೆ ಗೊತ್ತಾ? ನಹೂಮ ಚಾಪ್ಟರ್ 1:12-13. ನಹೂಮ್ ಎಲ್ಲಿದೆ ಹೇಳ್ರಿ? ವೆರಿ ಗುಡ್. ಅದಾರ ಗೊತ್ತದೆ ಇಂಟೆಕ್ಸ್. ವೆರಿ ಗುಡ್. ಅಲ್ಲ ಚರ್ಚಾ ಪೀಸ್ ಮಕ್ಕಳು ಬಹಳ ಬ್ರಿಲಿಯಂಟ್ ಗೊತ್ತು. ಓಕೆ 1:12 ನಹೂಮ್ ಮೀಕಾದ್ಮೇಲೆ ನಹೂಮ್. ಪ್ರೈಸ್ ಗಾಡ್. ಅದಕ್ಕೆ ಇಂಡೆಕ್ಸ್ ಕಡೆ ಶಾರದೆ ಬಿಸಿ ಹೇಳ್ಬಿಡ್ಬೇಕು. ಅದು ಮಾರ್ಕ್ ಬಿಟ್ಟಿರೋದು ಯಾರು ರೈಟಿಂಗ್ ಮೇಲೆ. ನಹೂಮ್ 1:12 ಕಮ ನಾನೇ ಓದ್ತೀನಿ. ನಿನ್ನ ಶತ್ರುಗಳು ಕಮಾನ್ ಎಲ್ಲ ನನ್ನ ನೋಡ್ರಿ. ನಿಮ್ಮೆಲ್ಲರ ಶತ್ರುಗಳು ಎಷ್ಟು ಪ್ರಬಲವಾಗಿದ್ದರು, ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರು,
ಮಾಡ್ತದೆ ಕಂಟಿನ್ಯೂ. ನಿನ್ನನ್ನು ಬಾಧಿಸಿದ್ದೇನೆ, ನಿನ್ನನ್ನು ಬಾಧಿಸಿದ್ದೇನೆ, ಇನ್ನ ಬಾಧಿಸಲ್ಲ. ಕಂಟಿನ್ಯೂ, ಇನ್ನ ಜಾಸ್ತಿ ಇಲ್ಲ, ನಿನ್ನ ಡಾಕ್ಟರ್ ಮಾಡಿಸಲ್ಲ. ಇದು ಆಯ್ತು 5 ತಿಂಗಳು ಇದು ಮಾಡ್ತಲ್ಲ. ಪ್ರೈಸ್ ಗಾರ್ಡ್ ಆಮೇಲೆ ಅಂದ್ರಪ್ಪ. ನೋಡ್ರಿ ಸಂಡೇ ಎಷ್ಟು ಆನಂದವಾಗಿ ಆರಾಧನೆ ಮಾಡಿದೆ. ಈಗ ನಮ್ಗೆ ನೋಡ್ರಿ 3 ಗಂಟೆ ಕುತ್ಕೊಂಡು ಕೇಳೋರೆಲ್ಲ ಇಲ್ಲ, 6 ಸಂಖ್ಯೆ ಎಲ್ಲ ದೇವ್ರ ಕಾಟ ಇಲ್ಲ. ಅಯ್ಯೋ ಪಾಸ್ಟರ್ ಅಂತೀರಾ, ಯಾರು 2 ಗಂಟೆ 3 ಗಂಟೆ ಕುತ್ಕೋತೀರಾ? ಊಟ ಇದ್ದೀರಿ ಕುತ್ಕೋಬೇಕಾಗಿತ್ತು. ಕಮಾನ್ ಹೋದ್ರಿ ಈಗ 12 13. ಅವನು ಏನಿಲ್ಲ, ಅವರು ಅಲ್ಲ, ಅವನು ಅವನು ಯಾರು? ಸೈತಾನನು. ಸೈತಾನು ಏರಿದ ನೊಗವನ್ನು ಈಗ ನಿನ್ನ ಮೇಲಿನಿಂದ ಈಗ ನಿಮ್ಮ ಮೇಲಿಂದ ಮುರಿದು ಬಿಟ್ಟು ಪ್ರೈಸ್ ಗಾಡ್ ಕಣಿಗಳನ್ನು ಕಿತ್ತು ಹಾಕುವೆನು. ಕಣ್ಣಿಗಳನ್ನು ಕಿತ್ತು ಹಾಕುವೆನು. ಪ್ರೈಸ್ ಗಾಡ್ ಪ್ರಿಯರೇ. ಸೈತಾನ ನಮ್ಮ ಮೇಲೆ ಏರಿರುವಂತ ನೊಗ, ಅದು ಪಾಪದ ನೊಗ ಆಗಿರ್ಬೋದು, ಬಿಸ್ನೆಸ್ ಇಲ್ಲದಂತ ನೊಗ ಆಗಿರ್ಬೋದು, ಏನೇ ಇರ್ಬೋದು, ನಿಮ್ಮ ಜೀವಿತದಲ್ಲಿ ಕಾಯಿಲೆಗಳು ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಅನೇಕ ರೀತಿಯ ದುರಾಲೋಚನೆಗಳು ಇರ್ಬೋದು, ಏನೇ ಇದ್ರೂ ಸಹ ದೇವ್ರು ಏನ್ ಮಾಡ್ತೀನಿ, ಸೈತಾನ ಏರಿದ ನೊಗನ ನಾನು ಯೇಸುವಿನ ನಾಮದಲ್ಲಿ ತೆಗೆದುಹಾಕ್ತೇನೆ. 100% ಪ್ರಿಯರೇ. ಏನಾಯ್ತು ದೇವ್ರ ವಾಕ್ಯ ಈಗ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಷ್ಟೊಂದೆಲ್ಲ ಕಾಯಿಲೆಗಳು, ಈಗ ಎಷ್ಟೊಂದೆಲ್ಲ ಕಾಯಿಲೆಗಳು ನೋಡು. ಮತ್ತೆ ಇನ್ನೊಂದು ಬಹಳ ಬ್ಯೂಟಿಫುಲ್, ಬಹಳ ಭಯಂಕರವಾದ ಕಾಯಿಲೆ ಯಾವುದೇ ಮುಂದಿನ ದಿವಸ ಅದು ಬರ್ಬೋದು. ಯಾಕೆಂದ್ರೆ 10 ಉಪದ್ರವದಲ್ಲಿ ಎಲ್ಲವನ್ನೂ ತೋರಿಸ್ತಾ ಇದ್ರೆ ಇದು ತೋರಿಸ್ಬೋದು. ಯಾವುದು? ಜಕರ್ಯ 14:12. ಏನು ಓದೋದು ಬೇಡ. ಜಕಾರ್ಯ ಚಾಪ್ಟರ್ 14:12. ನೀವು ನಿಂತಲ್ಲೇ ನಿಮ್ಮ ಕಾಲಿನ ಅಂಗಾಲಲ್ಲಿ ಹಂಗೆ ಪಸ್ಸು ಕೀವು ಎಲ್ಲ ಬಂದು ಹಾಗೆ ಮಾಂಸ ತರ. ಈಗ ನಮ್ಮ ಕಾಲಿನಲ್ಲಿ ಸ್ಟ್ಯಾಮಿನಾ ಇರೋಕೆ ನಿಂತ್ಕೊತೀವಿ, ಅಲ್ಲೇನೋ ಸ್ಟ್ಯಾಮಿನಾ ಇಲ್ಲ ಅಂದ್ರೆ ಅದರಲ್ಲಿ ಪೂರ್ತಿ ಈ ಪಾದ ನೋಡ್ರಿ, ದೇವರು ನಮಗೆಲ್ಲ ಕೊಟ್ಟ. ಆದ್ರೆ ಎಲ್ಲನೂ ಸೌದೋಗ್ಬೋದು, ಮೂಳೆ ಸೌದೋಗ್ಬೋದು, ಎಲ್ಲ ಸೌದೋಗ್ಬೋದು, ಆದ್ರೆ ಪಾದ ಮಾತ್ರ ಸವಿದಂತ. ಹಲೋ, ಪಾದ ಸವಿಯದೇ ಇಲ್ಲ ಪ್ರಿಯರೇ. ಪ್ರೈಸ್ ಗಾಡ್. ಆದ್ರೆ ಅಂತ ಪಾದ ಹೇಳ್ತಾನೆ, ಕರಿ ಪಾದ ಆಗಿರ್ಲಿ, ಆಲ್ಮೋಸ್ಟ್ ನಾವು ಕರಗಿದ್ರು ಪಾದ ಮಾತ್ರ ಒಯ್ತಿರುತ್ತೆ. ಇಲ್ಲಿ ನನ್ನ ಗಮನಿಸಿ, ಈ ಪಾದ ಹೇಳ್ತಾನೆ, ಆ ಸುವಾರ್ತೆವಾಗಿ ಹೇಳ್ತಿರಲ್ಲ, ಆ ಪಾದಕ್ಕೆ ದೇವರು ಮುತ್ತು ಕೊಡ್ತಾನೆ. ಯಾಕೆ ಗೊತ್ತಾ? ಕೋಟಿ ಜನ ಸುವಾರ್ತೆನೆ ಇಲ್ಲದೆ ನರಕಕ್ಕೆ ಹೋಗ್ತಾ ಇದ್ದಾರೆ. ನರಕದ ಬಾಗಿಲು ಮುಚ್ಚಲ್ಪಡ್ಬೇಕಂದ್ರೆ ಮಕ್ಕಳೇ ನೀವು ಹೋಗ್ಬೇಕು ಅಂತ ಹೇಳಿ ಯಾರು ಸುವಾರ್ತೆವಾಗಿ ಹೇಳ್ತಾರೋ ಆ ಪಾದ ಕರಗಿರ್ಲಿ, ಬೆಳಗಿರ್ಲಿ, ಹೆಂಗಿರ್ಲಿ, ದೇವರೇ ಬಂದು ಮುತ್ತು ಕೊಡ್ತಾರಂತೆ. ಬೇರೆ ಸುವಾರ್ತೆ ಸಾರುವರ ಪಾದಗಳು ಎಷ್ಟು ಯಶಾಯದಲ್ಲಿ ಬರೆದವನೇ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ರೋಮಾದಲ್ಲಿ ಬರ್ತಿದ್ದಾನೆ ಬೇರೆ. ಪ್ರೈಸ್ ಕಾರ್ಡ್ ಅಂತ ಪಾದ ಸುವಾರ್ತೆ ಸಾರದರೆ ಸಾಯಿಯ ಪಾದ. ಆ ಪಾದ ಇಟ್ಕೊಂಡು ಏನು ಸಾಯ್ತೀರಾ ಅಂದ್ಬಿಟ್ಟು ಆ ಪಾದದಲ್ಲಿ ಕೆಳಗಡೆ ಕಮಾನ್ ಎಂತ ಹೋದ್ರೆ 12ನೇ ವಚನ, ಜಕರ್ಯ ಚಾಪ್ಟರ್ 14:12. ಜಕರ್ಯ ಚಾಪ್ಟರ್ 14:12. ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನರಿಗೂ ಯೆಹೋವನು ಈ ವ್ಯಾಧಿಯನ್ನು ತಂದಿಸುವನು. ಹೆಜ್ಜೆಯ ಮೇಲೆ ನಿಂತ ಹಾಗೆಯೇ ಅಪ್ಪ, ಹೆಜ್ಜೆಯ ಮೇಲೆ ನೀವು ಹೇಗೆ ನಿಂತ್ಕೊಂಡಿರ್ತೀರೋ ಅದೇ ನಿಂತರಿಗೆ ಮಾಂಸ ಕೊಳ್ತೋಗುತ್ತೆ. ಕಣ್ಣು ಗುಣಿಯಲ್ಲೇ ಇಂಗುವುದು, ನಾಲಿಗೆ ಬಾಯಲ್ಲಿ ಕ್ಷಯಿಸುವುದು. ಆ ದಿನದಲ್ಲಿ ಯೆಹೋವನು ಉಂಟು ಮಾಡುವ ದೊಡ್ಡ ಗಲಿಬಿಲಿ ಅವನಲ್ಲಿ ಹರಡುವುದು. ಒಬ್ಬರ ಕೈಯಲ್ಲೊಬ್ಬರು ತಡೆ ಹಿಡಿಯುವರು, ಒಬ್ಬರ ಮೇಲೊಬ್ಬರು ಕೈ ಎತ್ತುವರು. ಯೆಹೋವನು ಯೆರೂಸಲೇಮಿನ ಪರವಾಗಿ ಯುದ್ಧ ಮಾಡುವರು. ನೋಡ್ರಿ, ಇವತ್ತು ಯೆಹೂದ ಯಾವುದು, ಯೆರೂಸಲೇಮ್ ಯಾವುದು? ಇಸ್ರಾಯೇಲ್ ದೇಶ 2 ಭಾಗ ಆಯ್ತಲ್ಲ ಮಕ್ಕಳ. ಇಸ್ರಾಯೇಲ್ ದೇಶ 2 ಭಾಗ ಆಯ್ತು. ಉತ್ತರಕ್ಕೆ ಇಸ್ರಾಯೇಲ್ ಹೋಯ್ತು, ದಕ್ಷಿಣಕ್ಕೆ ಯಾವ್ದು ಬಂತು? ಯೆಹೂದ ಬಂತು. ನಾಟ್ ಯೆರೂಸಲೇಮ್, ಯೆಹೂದ. ಇಸ್ರಾಯೇಲ್ ರಾಜಧಾನಿ ಯಾವುದು? ಸಮಾರ್ಯ. ಯೆಹೂದದ ರಾಜಧಾನಿ ಯಾವುದು? ಜೆರುಸಲೇಮ್. ಇವರಿಬ್ರು ವಿರುದ್ಧವಾಗಿ ಇಸ್ರಾಯೇಲ್ ಮತ್ತೆ ಸಮಾರ್ಯ ವಿರುದ್ಧವಾಗಿ ನಿಂತ ಯಾರನ್ನ ಬಿಟ್ಟು ಆಳಿ ಸೋಲಿಸ್ತಾ? ಯಾರನ್ನೇ ಬಿಟ್ಟು? ಅಶ್ಶೂರನ್ನ ಬಿಟ್ಟು ಸೋಲಿಸ್ತಾ. ಇಲ್ಲಿ ಯೆಹೂದ ಅದು ಕ್ಯಾಪಿಟಲ್ ಸಿಟಿ ಯೆರೂಸಲೇಮ್ ಆಗಿರೋದ್ರಿಂದ ಯೆರೂಸಲೇಮ್ ವಿರುದ್ಧವಾಗಿ ದೇವರ ವಿರುದ್ಧವಾಗಿ ನಿಂತಾಗ ದೇವರು ಯಾರನ್ನ ಬಿಟ್ಟ? ಬಾಬೆಲ್ನ ಬಿಟ್ಟ. ಬಾಬೆಲ ರಾಜ ನೆಬೂಕದ್ನೆಚ್ಚರ್. ಬಾಬೆಲ್ನ ಬಿಟ್ಟು 70 ವರ್ಷ ಇಸ್ರಾಯೇಲ್ ಸೆರೆ ಹೋದ್ರು ಪ್ರಿಯರೇ. ಈಗ ನೋಡಿ, ಯೆಹೂದ ಯೆರೂಸಲೇಮ್ ಇವುದು ಕ್ಯಾಪಿಟಲ್ ಸಿಟಿ ಅಷ್ಟೇ. ಯೆಹೂದದ ಕ್ಯಾಪಿಟಲ್ ಸಿಟಿ ಯೆರೂಸಲೇಮ್. ಇನ್ನು ಮುಂದೆ ಕಮಿಂಗ್ ಡೇಸ್ ಏನಾಗುತ್ತೆ? ಅವರವರಿಗೆ ಜಗಳ. ಯೆಹೂದ ಯೆರೂಸಲೇಮ್ ಮೇಲೆ ಏನಾಗ್ತದೆ? ಪರವಾಗಿ ಯುದ್ಧ ಮಾಡುವರು. ಸುತ್ತಲ ಸಕಲ ಜನಾಂಗಗಳ ಆಸ್ತಿಯು ಅಂದರೆ ಬೆಳ್ಳಿ, ಬಂಗಾರ, ಬಟ್ಟೆಗಳು ಬಾಚಲ್ಪಡುವುದು. ನೋಡ್ರಿ ಸಾಕು, ಈಗ ಹಾಕೊಂಡಿರೋ ಬಂಗಾರಗಳು. ಅಯ್ಯೋ ದೇವರೇ, ಇನ್ನು ಮುಂದೆ ಇವತ್ತು ಈಗ ಜಾಸ್ತಿ ಕೊರೋನಾ ಬಂದು ಹಂಗೆ ಹಿಡ್ದೋಗ್ಬಿಡುತ್ತಲ್ಲ.
ಜಾಸ್ತಿ ಹಾರ್ಬೇಕಾದ್ರೆ ಜ್ಯೋತಿ ಏನ್ ಮಾಡ್ತದೆ, ಜೋರ ಬರೆದು ಕಮ್ಮಿ ಆಗುತ್ತೆ. ಇಲ್ಲಿ ಏನಾಗ್ತದೆ, ಈ ಬಂಗಾರ ಎಷ್ಟಾಗಿದೆ ಬೆಲೆ, ಎಷ್ಟಾಗಿದೆ? 5,500 ಬಂಗಾರ 1 ಗ್ರಾಮ್ 21ಗೆ 8,000 ಆಗುತ್ತೆ, 8,000 ಆಗುತ್ತೆ. ಆಮೇಲೆ ಇಂಪರ್ಟೆಂಟೇ ಕಮ್ಮಿ ಆಗುತ್ತೆ, ಗೊತ್ತಿಲ್ಲ ಯಾವಾಗ ಎಲ್ಲ ಬಾಚಲ್ಪಟ್ಟಾಗ ಎಲ್ಲ ಬೆಳ್ಳಿ ಬಂಗಾರಗಳೆಲ್ಲ ಏನಾಗ್ತದೆ, ಬಾಚಲ್ಪಡ್ತದೆ. ಪ್ರಾಣಿಗಳಿಗೆ ತಗುಲುವಂತೆ ವ್ಯಾಧಿಯೇ, ಕುದುರೆ, ಹೆಸರುಗತ್ತೆ, ಒಂಟೆ, ಕತ್ತೆ ಅಂತೂ ಆ ಪಾಳೆಯಗಳಿಂದ ಸಮಸ್ತ ಪಶುಗಳಿಗೆ ತಗುಲುವುದು. ಸಾಕು 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 ಹೇಳ್ತಾರಲ್ಲ ನ್ಯೂಸ್ ಅಲ್ಲಿ, ಪ್ರಾಣಿ ಬರಲ್ಲ, ಪ್ರಾಣಿ 100% ಬರ್ತಾ ಇದೆ. ಯಾವನ್ ಹೇಳ್ತದ್ದು? ನಾನು ಕಳೆದ ದಿವಸ ಹೇಳಲಿಲ್ಲ, ಆ ಒಂದು ವೈರಸ್ಗೆ ಇದು RNA ಇಲ್ಲ, RNA ಇದೆ ಅಷ್ಟೇ, DNA ಇಲ್ಲ ಅಂತ ಹೇಳಿಲ್ಲ. ಇಲ್ಲಿ ನಾವು ಬೈಬಲ್ ಹೇಳಿದ್ರೆ ಅವ್ನು ಯಾರೇ ಮಿನಿಸ್ಟ್ರು, ಸಾರಿ ಯಾರೇ ಒಬ್ರು, ಯಾರು ಸೈಂಟಿಸ್ಟ್ಗಳು ಹೇಳಿ ಏನ್ ಪ್ರಯೋಜನ? ನಮ್ಮ ಡ್ಯಾಡಿ ಏನ್ ಹೇಳ್ತಾರೆ, ಮುಂದೆ ಬರುವಂತ ಎಲ್ಲ 10 ಉಪದ್ರವಗಳು ಪ್ರಾಣಿಗಳ ಮೇಲೆ ಬರುತ್ತೆ. ಮನುಷ್ಯನು ಒಂದು ಪ್ರಾಣಿ, ಅದಕ್ಕೆ ಪ್ರಾಣಿಗೂ ವಂಶಾಭಿವೃದ್ಧಿ ಇದೆ, ಮನುಷ್ಯನಿಗೂ ವಂಶಾಭಿವೃದ್ಧಿ ಇದೆ. ಇನ್ನು ಮುಂದೆ ಹೆಸರುಗತ್ತೆ, ಕತ್ತೆ ಎಲ್ಲದ ಆದು ಯಾವುದು ನಮ್ಗೆ ಕಾಲು ನಿಂತಲ್ಲಿ ಕೊಡ್ತೋಗುತ್ತೋ, ಹೇಗೆ ನಮ್ಮ ನ್ಯಾಗೆ ಹಿಂಗೋಗುತ್ತೋ, ಎಲ್ಲ ಕಣ್ಣು ಹಿಂಗೋಗುತ್ತೋ, ಅದೇ ಪ್ರಾಣಿಗೂ ಆಗುತ್ತೆ ಮೊನ್ನೆ. ಇದನ್ನು ಸಹ ಒಂದು ಸ್ವಲ್ಪ ತೋರಿಸ್ಬೋದು, ಗೊತ್ತಿಲ್ಲ ಪ್ರಿಯರೇ. ಎಲ್ಲ ತೋರಿಸಿದಾಗ ಕೇಳ್ತಾನೆ, ಮಕ್ಕಳ ಇದೆಲ್ಲ 100 ಪಟ್ಟು ಜಾಸ್ತಿ ನೀವು ಬಿಡಲ್ಪಟ್ಟಾಗ ನಡೆಯುತ್ತೆ ಅಂತ ತೋರಿಸ್ತಾ ಇರೋದು. ಈಗ ಎಚ್ಚೆತ್ಕೊಳ್ಳಿಲ್ಲ, ಕೃಪೆ ಕಾಲ ನೋಡೋಣ ಅಂತ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಬಹಳ ಘೋರವಾದದ್ದು ಪ್ರಿಯ. ಇಂಥ ಕಾಯಿಲೆಗಳು ಇರೋದ್ರಿಂದ, ಆದ್ರೆ ಒಂದು ಸತ್ಯ ಪ್ರಿಯ ದೇವ ಮಕ್ಕಳೇ, ಪ್ರಿಯ ಕ್ರೈಸ್ತರೇ, ನಾನು ಹೇಳ್ತೀನಿ, ದೇವರ ಮಕ್ಕಳಾದ ನಮಗೆ ಯಾವ ರೋಗ ಇಲ್ಲ ಪ್ರಿಯ. ಎಲ್ಲ ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಯೇಸು ಸ್ವಾಮಿ 2000 ವರ್ಷಗಳಿಂದ ಇದೇ ಭೂಮಿಗೆ ಬಂದು ಆತ ತನ್ನ ರಕ್ತವನ್ನು ಕೊಟ್ಟು ಅವನ ಶಿಲುಬೆ ಮೇಲೆ 49 ಚಡಿ, ಅಂದ್ರೆ 39 ಚಡಿ ಏಟು ಅಂತಂದ್ರೆ 1 ಕಮ್ಮಿ 40 ಏಟು, 39 ಚಡಿ ಏಟುಗಳಿಂದ ಸೈನ್ಸ್ ಪ್ರೂವ್ ಮಾಡೋ ಪ್ರಕಾರ, ಡಾಕ್ಟರ್ ಹೇಳೋ ಪ್ರಕಾರ ಈ ಲೋಕದಲ್ಲಿ ಎಷ್ಟು ಡಿಸೀಸ್ ಇದೆ? 39 ಡಿಸೀಸ್ ಇದೆ. ಸಬ್ ಡಿಸೀಸ್ 39 ಇದಿರ್ಬೋದು, ಎಂತದ್ದು ಕಂಪ್ಲೀಟ್ ಇದಿರ್ತದಲ್ಲ, ಸಬ್ ಮೇನ್, ಸಬ್ ಅಲ್ಲ, ಮೇನ್ ಡಿಸೀಸ್ ಎಷ್ಟು? 39. ಇನ್ನು ಉಳಿದಿದ್ದೆಲ್ಲ ಸಬ್ ಡಿಸೀಸ್ ಬೇಕಾದಷ್ಟು ಇರ್ಬೋದು. 39 ದೊಡ್ಡ ರೋಗಗಳನ್ನು ಒಂದೊಂದು ಚಡಿ ಹಿಟ್ಟಿನ ಮೂಲಕ, ಅವನಿಗೆ ಒಂದೊಂದು ಚಡಿ ಹಿಟ್ಟು ಹೊಡಿಬೇಕಾದ್ರೆ ಪ್ರಿಯರೇ, ಅವನ ರಕ್ತ ಚೆಲ್ಲಬೇಕಾದ್ರೆ ಪ್ರಿಯರೇ, ಈ ಕಲ್ಟಿವೇಟ್ ಮಾಡ್ಬೇಕಾದ್ರೆ, ಮೇಗಲ್ನ ಹಾಕ್ಬೇಕಾದ್ರೆ ಯಾವ ರೀತಿ ಹೋಗುತ್ತೋ ಆ ರೀತಿ ಬಾಸುಂಡೆ ಕಂಪ್ಲೀಟ್ ಮಾಂಸ, ಒಳಗಡೆ ಮಾಂಸ ಖಂಡ, ಕೆಂಪು ವೈಟ್ ಖಂಡಗಳು ಹಾಗೆ 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 ಕಿತ್ತು ಬರ್ತಾ ಇರ್ತದೆ ಪ್ರಿಯರೇ. ಅಂದ್ರೆ ಮನುಷ್ಯನಿಗೆ ಬರುವಂತ ಒಂದೊಂದು ರೋಗಗಳನ್ನು ಅವನು ತನ್ನ ಬಾಡಿ ಮೇಲೆ ತೆಗೆದುಕೊಂಡು ಜೋರ ದೇವರ ಮಕ್ಕಳಾದ ನಮ್ಗೆ ರೋಗ ಇಲ್ಲ 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 ಹೇಳ್ಬೇಕು ಪ್ರಿಯರೇ. ನಾನು ಕಳೆದ ದಿವಸ ಹೇಳ್ತೇನೆ ಪ್ರಿಯ ಮಕ್ಕಳೇ, ಪ್ರಿಯ ದೇವ ಮಕ್ಕಳೇ, ಇಲ್ಲಿ ನೋಡ್ಕೊಡ್ರಿ, ಅನೇಕ 9 ರೀತಿ ನಮಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ. ಒಂದು ಪಾಪದಿಂದ, ಎಲ್ಲ ಸರಿಯಾಗಿ ಕೇಳಿಸ್ಕೊಡ್ರಿ ದೇವ ಮಕ್ಕಳೇ. ಒಂದು ಪಾಪದಿಂದ, ಎರಡನೇದು ಶಾಪದಿಂದ, ಮೂರನೇದು ನಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೀರೋದ್ರಿಂದ. ಡಾಕ್ಟರ್ ಹೇಳ್ತಾರೆ ಆಫ್ಟರ್ 40 ಸ್ಪೈಸಿ ತಗೋಬೇಡ್ರಿ, ವಾಕ್ ಹೋಗ್ಬೇಕು, ಜಾಗಿಂಗ್ ಮಾಡ್ಬೇಕು, ಆಗ್ ಮಾಡ್ಬೇಕು, ಈಗ ಮಾಡ್ಬೇಕು, ಒಬೆಸಿಟಿ ಬರುತ್ತೆ ಅಂದ್ರೆ ನಾವು ಕೇಳ್ತೀವ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್. ಬಾಯಿ ಶಪಲ, ಕಣ್ಣಿನ ನೋಟ ನಾವೇನ್ ಮಾಡ್ತೀವಿ, ಅದು ನಾವು ಪ್ರಿಸ್ಕ್ರಿಪ್ಷನ್ ನೀಡ್ತೀವಿ, ಅದಕ್ಕೂ ಕಾಯಿಲೆ ಬರುತ್ತೆ. ಗಂಟಿಂದ 4 ಗವರ್ಮೆಂಟ್ ಟ್ಯಾಕ್ಸ್ ನಾವು ಕಟ್ಟಲೇಬೇಕು. 5ನೇದು ದೇವರ ಮಹಿಮೆ ಒಂದಕ್ಕೆ. 6ನೇದು ಹೋಲಿ ಕಮಿನ ಅಪಾತ್ರವಾಗಿ ತೆಗೆದುಕೊಳ್ಳೋದಾದ್ರೆ. 7ನೇದು ದೇವರ ನಾಮ ಮಹಿಮೆ ಒಂದಕ್ಕೆ, ಗ್ಲೋರಿಫೈ ಆಗಕ್ಕೆ. ಲಾಜರಿ ಬಂದಂತ ರೋಗ ಯಾವುದು? ಮರಣಕರವಾದ ರೋಗ. ಅದೇನಕ್ಕೆ ಮರಣಕರವಾದ ರೋಗ? ಏನಕ್ಕೋಸ್ಕರ? ದೇವರ ಮಹಿಮೆ ಒಂದಕ್ಕೆ. ಯಾಕಂದ್ರೆ ಲಾಜರು ಸತ್ತಿದ್ದು ದೇವರಿಗೆ ಗೊತ್ತಿತ್ತೋ ಇಲ್ವೋ ಯೇಸುಗೆ? ಆದ್ರೆ ಅವನು ಬೇಕಾದಂತ 4 ದಿವಸ ಆದ್ಮೇಲೆ ಹೋದ. ಆದ್ರೆ ಮಾಡ್ತಾ ಹೇಳ್ದ, ಮಾಡ್ತಾ ಇರಬೇಡ ಮಗಳೇ, ಅದು ಬದುಕಂದ್ರೆ. ಅಯ್ಯೋ ಸ್ವಾಮಿ, ಏನ್ ಸ್ವಾಮಿ ನೀನು, ಅಯ್ಯೋ 4 ದಿವಸ ಆಯ್ತು, ಊಟ ಹಾಕಿದೀವಿ, ವಾಸನೆ ಬಂದಿದೆ, ಹೆಂಗ್ ಹೋಗೋದು ಅಂದಾಗ ಒಂದು ಮಾತನ್ನ ಮಾತಾಡೆ ಒಂದು ಮಾತು ಕೇಳು. 11:25 ಓದು ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ವ್ಯವಹಾರ 11:25 ಮಾಡ್ತಾಳೆ. ಅಯ್ಯೋ ಸ್ವಾಮಿ, ನನಗೆ ಗೊತ್ತು ಸ್ವಾಮಿ, ನೀನ್ ಬರ್ಬೇಕಾದ್ರೆ ಎಲ್ಲರೂ ಜೀವಂತ ಎದ್ದಿರ್ತಾರೆ, ಈಗ ಹೇಳು ನನ್ನ ತಮ್ಮ ಸತ್ತೋಗಿದ್ದಲ್ಲ, ಏನ್ ಮಾಡೋದು? ನೀನು ನಂಬಿದರೆ ಮಹಿಮೆಯನ್ನು ಕಾಣುವೆ 41 ಓಕೆ. ಆಮೇಲೆ ನಾನೇ ಪುನರುತ್ಥಾನವು ಜೀವವು ಸತ್ಯವೂ ಆಗಿದ್ದೇನೆ, ನನ್ನ ನಂಬುವವನು ಸತ್ತರೆ ಬದುಕುವನು, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ ಪ್ರೈಸ್ ಅಂತ ಹೇಳ್ದ ಪ್ರಿಯರೇ. 4 ದಿವಸ ಹೋಗಿ ಸತ್ತಂತ ಏನ ಲಾಜರ್ನ ಎಬ್ಬರಿಸ್ತಾ ಅವನು ಹೇಳ್ದ, ಎದುರಬೇಡ್ರಿ, ನತ್ತಿಕ್ಕೆ ಹೊರಿ, ಯಾಕೆ ನಾ ಕಾಯಿಲೆ ಬಂದಿರೋದು ನನ್ನ ಗ್ಲೋರಿಫೈ ಆಗಕ್ಕೆ, ದೇವರ ನಾಮ ಗ್ಲೋರಿಫೈ ಆಗಕ್ಕೆ ಬಂತು ಅಂತ ಪ್ರಿಯರೇ. ಆವಾಗ ಪ್ರಿಯರೇ 2 ಮೂಲಕ ಬರ್ಬೋದು ಪ್ರಿಯರೇ. ನಿಜವಾಗ್ಲೂ ಅನೇಕ ವಿಷಯಗಳು
ನಾವು ಇನ್ನೊಂದು ಫರ್ಗಿವ್ ಮಾಡಲಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಅನೇಕ ಬಿಟ್ಟರ್ನೆಸ್, ನಾವು ಫರ್ಗಿವ್ ಮಾಡಿದ್ರೆ ತಗೊಳ್ದ್ರೆ ನಮ್ಮ ದೇಹದ ರಕ್ತ ಕೆಟ್ಟೋಗುತ್ತೆ, ರಕ್ತ ಕೆಟ್ಟಿದ್ರೆ ಅನೇಕ ಕಾಯಿಲೆಗಳು ಬರ್ತದೆ ಪ್ರಿಯರೇ. ನಾವು ಫರ್ಗಿವ್ ಮಾಡಲಿಲ್ಲ ಅಂದ್ರೆ ಬೇರೆ ಯಾರಿಗೂ ಲಾಸ್ ಅಲ್ಲ, ನಮಗೆ ಲಾಸ್, ನಮಗೆ ರೋಗ ಪ್ರಿಯರೇ. ಕ್ರೈಸ್ತದ ನಿಜವಾದ ಫೌಂಡೇಶನ್ನೇ ಒಬ್ರಿಗೊಬ್ರು ಕ್ಷಮಿಸುವುದೇ ಪ್ರಿಯರೇ. ನೀವು ಒಂದು ಭಾಗ ಕ್ಷಮಿಸ್ತದೆ ಅಪಾತ್ರವಾಗಿ ಓದಿ ಕಮ್ಮಿ ತೆಗೆದುಕೊಳ್ಳೋದಾದ್ರೆ ಅನೇಕ ಜನ ಸಾಯ್ತಾರೆ, ಅನೇಕರು ರೋಗಿಗಳಾಗ್ತಾರೆ, ಅನೇಕರು ಬಲಹೀನರಾಗ್ತಾರೆ. ಲಿಟ್ರಲ್ ಆಗು ಸಾಯ್ತಾ ಇದ್ರೆ ಮುಂದಿನ ದಿವಸದಲ್ಲಿ ನಂತರ ಆತ್ಮದಲ್ಲೂ ಸಾಯ್ಬೋದು, ಗೊತ್ತಿಲ್ಲ. ಒಬ್ಬೊಬ್ರು ನೋಡ್ರಿ ಆತ್ಮದಲ್ಲಿ ಸತ್ತವ್ರಿಗೆ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಮುಳ್ಳೋಗ್ತದೆ ಗೊತ್ತಾ? ಆ ಮುಳ್ಳೋಗ್ದಾಗ ಹಂಗೆ ಗೊತ್ತಾಗ್ತಾರೆ, ಕಾಲು ತುಂಬಾ ಮುಳ್ಳಿರ್ತೀವಿ, ನಿಂಗೆ ಗೊತ್ತಾಗ್ತಾ ಇಲ್ಲ ಮುಳ್ಳು ಎಷ್ಟೊಂದಿದೆ ಅಂದ್ರೆ ಒಳ್ಳೆ ಸೆನ್ಸೇಷನ್ ಪವರೇ ಕಳ್ಕೊಂಡ್ಬಿಟ್ಟವಳೆ. ಏನ್ ಕಳ್ಕೊಂಡವಳೆ? ಅದು ಹೋಗಿ ಅದು ಬ್ರೈನ್ ಹೋಗ್ಬಿಟ್ಟು ಅದು ಹೇಳ್ಬೇಕು, ನೋಡು ನಿನ್ ಕಾಲಲ್ಲಿ ಮುಳ್ಳು ಒಕ್ಕಿದೆ, ಅದನ್ನ ಬೇಗ ನೀನು ಬಗ್ಗಿ ಆ ಮುಳ್ಳ ತಗೋ ಅಂತ ಹೇಳ್ಬೇಕು. ಯಾವುದು ಮೆದುಳು ಹೇಳ್ಬೇಕು. ಈ ಮೆದುಳಿಗೆಲ್ಲ ಆ ಒಂದು ಪವರ್ನೇ ಕಳ್ಕೊಂಡಾಗ ಮುಳ್ಳನ್ನು ಎಷ್ಟು ಮೆತ್ಕೊಂಡ್ರು ಏನೂ ಆಗಲ್ಲ. ಪಾಪ ಅನ್ನೋದು ಮೆತ್ಕೊಳ್ಳೋದಿಲ್ಲ, ನೀನು ಪವಿತ್ರ ಆತ್ಮ ನಿನಗೆ ರಿಪೆಂಟೆನ್ಸ್ ಇಲ್ಲ ಅಂದ್ರೆ ನಿನಗೆ ಏನು ನೀನು ಗೋರ್ ಬಂದ ಯಾರೋ ಫೋನ್ ಮಾಡಿ ಏನ್ ನೀವು ದೇವ್ರ ಮಕ್ಕಳಿದ್ದಾರೆ ಕುಡಿತೀರ ಅಂದಾಗ ಕುಡಿಯೋದು ಸೇರಿಸಿದ ನೋ ಪ್ರಾಬ್ಲಮ್, ಅದೇನು ಪಾಪ ಏನಲ್ಲ, ಅದನ್ನ ಶರೀರದ ಕ್ರಿಯೆಗಳಷ್ಟೇ. ಇದು ಯಾವ ತರ 20 ವರ್ಷದ ಬೆಳೆಯುವರು ಬೈಬಲ್ ಹೇಳ್ತದೆ, ಯಾವ ಕುಡಿಕರು ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಸುಮಾರು 10-15 ವಾಕ್ಯಗಳು ಕೊಡ್ಬೋದು ಪ್ರಿಯರೇ, ಆದ್ರೆ ಗೊತ್ತಿಲ್ಲ ಜನಕ್ಕೆ. ಯಾಕೆಂದ್ರೆ ಬೈಬಲ್ ಓದ್ತಾ ಇಲ್ಲ, ಬೈಬಲ್ ಅರಿವು ಇಲ್ಲದೆ ಎಷ್ಟೋ ಜನ ಬೈಬಲ್ ಇಲ್ಲದೆ ಪ್ರಿಯರೇ. ಇವತ್ತು ನೋಡಿ ಎಲ್ಲ ಆಲ್ಮೋಸ್ಟ್ ಫಿಲ್ಮ್ ಆಕ್ಟರ್ಸ್ಗಳು ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಎಷ್ಟು ಕೋಟಿ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಎಲ್ಲ ಪರದೆ ಮೇಲೆ ಬಣ್ಣ ಬಳ್ಕೊಂಡು ಇವತ್ತು ರಿಯಲ್ ಫಿಲ್ಮ್ ಆಕ್ಟರ್ಸ್ ನೋಡ್ರಿ ನೀವು, ವಾಂತಿ ಆಗ್ತಾ ನೋಡಕ್ಕೆ ಇವರೇನೋ ಅನ್ಸುತ್ತೆ, ಮೇಕಪ್ ಮೇಲೆ ಚೆನ್ನಾಗಿ ಕಾಣಿಸ್ತಾರೆ ಅಷ್ಟೇ. ಗೊತ್ತಿಲ್ಲ ಪ್ರಿಯರೇ, ಅನೇಕರು ಮನಸ್ಸಲ್ಲಿ ಗೊತ್ತಿಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲ ದೇವರು ಹೋಗ್ತಾ ಇದೆ. ಇನ್ನು ಕಮಿಂಗ್ ಡೇಸ್ ಅಲ್ಲಿ ಎಲ್ಲ ಫಿಲ್ಮ್ ಆಕ್ಟರ್ಸ್ಗಳು ಓಡೋಡಿ ಬರ್ತಾರೆ ಪ್ರಿಯರೇ ವಾಕ್ಯಕ್ಕೋಸ್ಕರ. 8-11 ಪ್ರಕಾರ ನೆರವೇರುತ್ತೆ ಬಂದಿರ್ತಾನೆ ಪ್ರಿಯರೇ. ಅಂತದ್ರಲ್ಲಿ ದೇವರು ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ ಪ್ರಿಯರೇ. ನೀವು ಹೋಗ್ತಾ ಬಂದ್ರಿ ಒಂದೊಂದು ವಚನ ಹೇಳ್ತೀನಿ, ಓದ್ಬಿಟ್ಟು ನಾವು ಹೋಗಿ ಕಮಿಂಗ್ ಹೋಗೋಣ ಪ್ರಿಯರೇ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಕೀರ್ತನೆ 103 ಬೇಗ ಕಟ್ಟ ಹೋಗ್ಬೇಕು ಯಾರು. ಕೀರ್ತನೆ 103 ಇನ್ನೊಬ್ರು ತೆಗಿರಿ, ಯೆಶಾಯ 53:5. ಆತನಿಂದ ಎಲ್ಲ ಅಪರಾಧಗಳನ್ನು ಒಬ್ರು ತೆಗಿರಿ ಯೆಶಾಯ 53:5, ಒಬ್ರು ತೆಗಿರಿ 1 ಪೇತ್ರ 2:24, ಇನ್ನೊಬ್ರು ತೆಗಿರಿ ಕೀರ್ತನೆ 107:20, ಇನ್ನೊಬ್ರು ತೆಗಿರಿ ಕೀರ್ತನೆ 103:5, ಇನ್ನೊಬ್ರು ತೆಗಿರಿ ಮಲಾಕಿ 4:2, ಇನ್ನೊಬ್ರು ತೆಗಿರಿ ಎಕ್ಸೋಡಸ್ ಚಾಪ್ಟರ್ 15:26. ನೋಡಿ ಇದೆಲ್ಲ ಹೇಳ್ತಾ ಇದ್ದೀನಲ್ಲ, ನಾನು ತೆಗಿರಿ ನೀವು ಒಬ್ಬೊಬ್ಬರಾಗಿ. ಕಮ ಓದ್ರಿ, ವೆರಿ ಗುಡ್. ರೆಫರೆನ್ಸ್ ಹೇಳ್ಬೇಕು. ಕಮ ಕ್ರಿಶ್ಚಿಯನ ಫಸ್ಟ್. ನಮ್ಮ ದ್ರೋಹಗಳ ದೆಸೆಯಿಂದ ಯೇಸುವಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಯೇಸು ಸ್ವಾಮಿ ಜಜ್ಜಲ್ಪಟ್ಟನು, ನಮಗೆ ಸುಶಾಂತಿ ಉಂಟು ಮಾಡುವ ದಂಡನೆಯನ್ನು ಅವನ ಅನುಭವಿಸಿದನು, ಅವನ ಬಾಸುಂಡಿನ ನಮಗೆ ಗುಣವಾಯಿತು. ಯೇಸುವಿನ ಬಾಸುಂಡೆಯಿಂದ ನಮಗೆ ಗುಣ ಆಯಿತು, ನಮಗೆ ಯಾವ ರೋಗ ಇಲ್ಲ. ನೀವು ಬಾಯಿಗೆ ವಾಟಿವೆಲ್ ಕನ್ಫ್ಯೂಸಿಬಲ್ ಪೋಸೆಸ್ ಏನಂತ ಹೇಳ್ತದೆ ಬೈಬಲ್ ದೇವರ ವಾಕ್ಯ? ನೀನು ಏನು ಹೇಳ್ತೀಯೋ ಅದನ್ನ ಒಂದು ಕಳ್ತೀಯ ಪ್ರಿಯರೇ. ಡೆತ್ ಅಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ದ ಟಂಗ್ ಅಕಾರ್ಡಿಂಗ್ ಟು ಚಾಪ್ಟರ್ 18 and verse 21 Proverbs. ಕಮ ನಿಮ್ಮ ಬಾಯಲ್ಲಿ ಜೀವ ಮರಣ ಇದೆ. ನೆಗೆಟಿವ್ ಹೇಳ್ತೀರಾ ಆಮೇನಂತಾನೆ, ಪಾಸಿಟಿವ್ ಹೇಳ್ತೀರಾ ಆಮೇನಂತಾನೆ. ಯಾವ್ದು ಹೇಳ್ತೀರಾ? ಬಿಪಿ ಇದೆ, ಶುಗರ್ ಇದೆ, ನೀನ್ 10 ಆಗಿದೆ, ನಿನ್ನ 3 ತಿಂಗಳು ಅಂತ ಹೇಳಿದಾಗ ಯೇಸುವೆ ನಾಮದಲ್ಲಿ ಇಲ್ಲ ಅಂತ ಹೇಳು. 100% ಹಾಗೆ ಆಗುತ್ತೆ ಪ್ರಿಯರೇ. ಇದು ಫೇತ್. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವಂತ ದೇವರು ನಮ್ಮ ದೇವರು. ಇಂಪಾಸಿಬಿಲಿಟೀಸ್ ನಮ್ಮ ದೇವರು ಯಾರು? ಅಸಾಧ್ಯವಾದ ದೇವರು. ನಾನು ಎಷ್ಟೋ ಸತಿ ಹೇಳ್ತೀನಿ, ನಿಮ್ಗೆ ಏನು ಎಜುಕೇಶನ್ ಅಂತ ಕೇಳ್ತಾರೆ. ನಾನು ಯಾವ ಪ್ರತಿ ಸಹ ಹೇಳಿದೆ, ನಾನು MD ಓದಿದ್ದೀನಿ, ನಾನು PhD ಮಾಡಿದ್ದೀನಿ, ನಾನು DD ಮಾಡಿದ್ದೀನಿ, ನಾನು BTH ಮಾಡಿದ್ದೀನಿ. ಓದಿದ್ದೀರ? ಎಸ್. DD ಅಂದ್ರೆ ಏನು? ಡಿಮನ್ ಡ್ರೈವರ್, ಸೈತಾನ್ ಓಡಿಸೋದು. PhD ಅಂದ್ರೆ ಏನು? P means preaching, H means healing, D means deliverance. ಅಮ್ಮ PhD ಅಂದ್ರೆ ಏನಮ್ಮ? P ಅಂದ್ರೆ preaching, H ಅಂದ್ರೆ healing, D means deliverance. PhD ಮಾಡಿಲ್ವಾ? ಇಲ್ಲಿ ನೋಡ್ರಿ ದೇವ್ರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಏನೇ ನಿಮ್ಗೆ ಆಪೋಸಿಟ್ ಆಗಿ ಹೇಳಿದ್ರು ಡಾಕ್ಟರ್ಗಳು, ಯೇಸುವೆ ಡಾಕ್ಟರ್ ಮಾತೆ ಮೇಲೆ ಯೇಸುವಿನ ಅಂತ ಬೆಂಕಿ. ಅಯ್ಯೋ ಅಲ್ಲಿ ಪಾಸಿಟಿವ್ ಆಗಿದ್ದು ಅದು ಹೆಂಗಮ್ಮ ನೆಗೆಟಿವ್ ಆಗಕ್ಕಾಗುತ್ತೆ? ಅದು ನೆಗೆಟಿವ್ ಆಗಿದ್ದು ಪಾಸಿಟಿವ್. ಅರೆ ನಮ್ಮ ದೇವರಿಂದ ನಂಬಿದಾಗ ಮಾತ್ರ ಮಾಡಕ್ ಸಾಧ್ಯ. ನನ್ನಂದ್ರೆ ಏನು ನೀನು ನನ್ನ ಅಪನಂಬಿಕೆ ಬರ್ತದೆ ಗೆಟಾಡ್ ಅಂತ ದೇವರು. ಕಮ ಈಗ ಹೋದ್ರೆ ಇನ್ನೊಂದು ರೆಫರೆನ್ಸ್. ಕಮ ಏನಿದೆ ಹೇಳ್ದೆ ಅಷ್ಟೊಂದು ರೆಫರೆನ್ಸ್. 1 ಪೇತ್ರ 2:24 ಒಬ್ರು ತೆಗಿರಿ.
ಕೀರ್ತನೆ 107:20 ಒಬ್ಬರಿಗೆ. 107:20. ಕೀರ್ತನೆ 107:20. ಆತನು ದೂತನನ್ನು ಎಂಬಂತೆ ವಾಕ್ಯವನ್ನು ಕಳಿಸಿ ನಮಗೆ ಗುಣಪಡಿದ. ಜೋರಾಗಿ ಹೇಳ್ರಿ ಪ್ರಿಯ. ವಾಕ್ಯನ ಕಳಿಸಿ ಗುಣಪಡಿಸ್ತಾನೆ ದೇವರು ಪ್ರಿಯ. ಹೇಗೆ ಯಾರು ಪೋಸ್ಟ್ ಮ್ಯಾನ್ ಒಂದು ಲೆಟರ್ ಕೊಡ್ತಾನಲ್ಲ, ಅದೇ ರೀತಿ ನಮಗೆ ದೇವರು ಏನ್ ಮಾಡ್ತಾನೆ, ವಾಕ್ಯ ಕಳಿಸಿ ನಮ್ಗೆ ಹೀಲ್ ಮಾಡ್ತಾನೆ. ಇವತ್ತು ಏನೇ ಆಗೋದು ನಿಮ್ಗೆ ಹೀಲಿಂಗ್ ಆಗೋದು ವಾಕ್ಯದ ಮೂಲಕನೇ ಪ್ರಿಯ. ಆ ವಾಕ್ಯನ ಕಳಿಸ್ತಾನೆ, ಹೀಲ್ ಆಗ್ತಾನೆ. ಅದು ಹೆಂಗೆ ನಂಬೋದು ಫಸ್ಟ್ ಅಂದಾಗ್ಲೇನೆ ನಮಗೆ ರೋಗ ಜಾಸ್ತಿ ಆಗುತ್ತೆ. ಅದನ್ನು ನಂಬಬೇಕು. ಆ ನಂಬಿಕೆ ಅಂದ್ರೆ ಏನು? ನಿಜವಾದ ಡೆಫಿನೇಷನ್ ಏನ್ ಗೊತ್ತಾ? Hebrew 11:1 ಕಣ್ಣು ಏನಂತೆ, ನಾವು ಕಣ್ಣು ಅಂತ ನಂಬಿಕೆಯು ನಾವು ನಂಬಿಕೆಯು ನಮ್ಮ ನಿರೀಕ್ಷೆಗಳ ವಿಷಯದಲ್ಲಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಯುವುದು ಬೈಬಲ್ ಪ್ರಕಾರ. ರಿಯಲ್ ಇನ್ನು ಡೀಪ್ ಸತ್ಯ ಸೃಷ್ಟಿಕರ್ತ ಯೇಸುವಿನ ಮೇಲೆ ನಂಬಿಕೆ ಇಡುವುದೇ ನಂಬಿಕೆ. ಅದೇ ಪ್ರಿಯರೇ, ಅದೇ ನಂಬಿಕೆ ಪ್ರಿಯರೇ. ಯಾವ ಏನೇ ಅಂದ್ರೂ ನಾವು ಆಪೋಸಿಟ್ ಆಗಿದೆ. ವಾಕ್ಯನ ಕಳಿಸಿ ನಮ್ಗೆ ಗುಣಪಡಿಸ್ತಂತೆ. ಕಂಟಿನ್ಯೂ. ಕೀರ್ತನೆ 103:5. ವೆರಿ ಗುಡ್. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. 3ನೇ ವಚನ ಓದು ಫಸ್ಟ್. 3ನೇ ವಚನ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಇಲ್ಲಿ ನೋಡ್ರಿ, ಸಮಸ್ತ ರೋಗ ಅಂದ್ರೆ ಏನು? ಸಣ್ಣ ತಲೆನೋವಿಂದ ಹಿಡಿದು, ಏಡ್ಸ್ ಇಂದ ಹಿಡಿದು, ಕೊರೋನಾದಿಂದ ಹಿಡಿದು, ಈ ಎಂತದ ಇದು ಬರ್ತಾ ಇದೆಯಲ್ಲ, ಎಂತ ನಾನು ಹೇಳಿದ್ರೆ ಈಗ ವಿಭಾಗಕ್ಕೆ ಎಲ್ಲ ಪ್ರಿಯರೇ, ಈ ಎಲ್ಲ ಸಮಸ್ತ ರೋಗಗಳನ್ನ ಏನ್ ಮಾಡ್ತಾವಂತೆ? ಇದು ಪಾಠ ಎಷ್ಟೊತ್ತಿ ಕೇಳಿದೀವಿ ನಾವು. ಕೇಳಿದರೆ ಏನ್ ಪ್ರಯೋಜನ? ಅದು ನಮ್ಮದಾಗಿಸಿಕೊಂಡಾಗಲೇ ಅದು ಕಾರ್ಯ ಮಾಡೋದು ಪ್ರಿಯರೇ. 1ನೇ ಪೇತ್ರ 2:24, ಮಲಾಕಿ 4:2. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವುದಕ್ಕಾಗಿ ನಮ್ಮೆಲ್ಲರ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದ. ಅವನ ಬಾಸುಂಡಿಯಿಂದ ಸಾಕು ಪ್ರಿಯರೇ. ಮತ್ತ 8:17 ಹೇಳ್ತಾರೆ, ಅವನ ಬಾಸುಂಡಿಯಿಂದ. ಏಷ ಹೇಳಿದ ರೀತಿ ನಾನು ಹೇಳ್ತೀನಿ ಕೇಳ್ರಿ. ಮತ್ತ ಹೇಳ್ತಾನೆ, ನನ್ನ ಯೇಸುವಿನ ಬಾಸುಂಡಿಯಿಂದ ಗುಣ ಆಯ್ತು ಅಂತ ಏಷ ಹೇಳಿದ್ನಲ್ಲ, ನೀವು ನಂಬ್ರಿ ಇಲ್ಲ. ಮತ್ತ ಏನಂದ? ಏಷ ಹೇಳಿದ್ರು ನಂಬ್ರಿ ನೀವು. ಯಾಕೆಂದ್ರೆ ನಮ್ಮ ಅಪರಾಧಗಳನ್ನೆಲ್ಲ ಅವನು ಹೊತ್ಕೊಂಡು, ಅವನ ಮರಣದ ನಮ್ಮ ಬೇನೆಗಳನ್ನು ಅವನು ಹೊತ್ಕೊಂಡು ನಮಗೆ ಬಿಡುಗಡೆ ಕೊಟ್ಟ. ಆದ್ರೆ ಹೇಳ್ತಾನೆ ಪ್ರಿಯರೇ, ಅನೇಕ ಪಾಪದಿಂದ ನಮಗೆ ರೋಗಗಳು ಬರ್ತಾರೆ. ಆ ಪಾಪದ ಆದ್ರೆ ಇವತ್ತು ಹೇಳ್ತಾನೆ ದೇವರು, ಮಕ್ಕಳ ನಿಮಗೆ ಕೈ ಮುಗಿದು ಕೇಳ್ತೀನಿ. ನಾನಲ್ಲ, ದೇವರು ಹೇಳ್ತಾ ಇರೋದು, ಕೈ ಮುಗಿದು ಕೇಳ್ತೀನಿ. 1ನೇ ಸಮುವೇಲ 12:20 ಓದಿ. 1ನೇ ಸಮುವೇಲ 12:20. ಪ್ರಿಯ ಕ್ರೈಸ್ತರೇ, ಇದೇ ನಿಜವಾದ ಸತ್ಯ. ಈಗಲಾದ್ರೂ ದೇವರು ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾನೆ. 1ನೇ ಸಮುವೇಲ ಇರ್ಬೋದು 12:20. ಅವನು ಭಯಪಡಬೇಡಿರಿ. ಅವನು ಹೇಳ್ತಾ ಇದ್ದಾನೆ, ದೇವರು ಹೇಳ್ತಾನೆ, ಮಕ್ಕಳೇ ಭಯಪಡಬೇಡ್ರಿ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು, ಇಲ್ಲಿ ನೋಡ್ರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ಎಂತ ಅಮ್ಮ ಹೆಂಗಿದೆ ಗೊತ್ತಾ ವಾಕ್ಯ? ಕೇಳ್ತಾನೆ ದೇವರು, ಮಕ್ಕಳೇ ಭಯಪಡಬೇಡ್ರಿ. ಆದ್ರೆ ಒಂದು ಸತ್ಯ, ಇನ್ನೊಂದು ಓದು, ಮೊನ್ನೆ ಅದು ಓದು, ಇನ್ನೊಂದು 12:20. ಅವನು ಭಯಪಡಬೇಡಿರಿ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಅದಕ್ಕೆ ಎಕ್ಸಡಸ್ 23:25 ಹೇಳ್ತದೆ, ಯೇಸು ಒಬ್ಬನನ್ನೇ ಆರಾಧನೆ ಮಾಡುವುದಾದರೆ, ಯೆಹೋವನೊಬ್ಬನನ್ನೇ ನಾನು ಮತ್ತು ನೀವು ಆರಾಧನೆ ಮಾಡುವುದಾದರೆ, ಅವನು ತೆಗೆದುಕೊಳ್ಳುವ ಅನ್ನ ಪಾನಗಳನ್ನು ಆಶೀರ್ವಾದ ಮಾಡಿ ನಮ್ಮ ಬಳಿ ಯಾವ ರೋಗ ಬಟ್ಟನೆ ನೋಡ್ಕೊಳ್ತಾನೆ ಪ್ರಿಯರೇ. ಜೊರಗನೆ ನಾವು ತೆಗೆದುಕೊಳ್ಳುವ ಅನ್ನ ಪಾನ, ನಾವು ತೆಗೆದುಕೊಳ್ಳುವಂತ ಗಾಳಿ, ಅದು ಹೇಳ್ತಾರೆ ಗಾಳಿ ಮೂಲಕ ಬರ್ತಾ ಇದೆ ಕೊರೋನಾ, ಬಾಯಿ ಹಾಕೊಂಡ್ರೆ ಇರ್ತಾರೆ. ನಾವು ನಿಜವಾದ ನಾವು 100% ನಾನು ಹೇಳ್ತೀನಿ, ನಾವು ಫುಲ್ಫಿಟ್ ಮಾಡಿದ್ದು, ನಾವು ಕೊರೋನಾಗ ನಾನು ಎದುರಲ್ಲ. ಆದರೆ ಒಂದಕ್ಕೆ ಎದುರ್ತೀವಿ, ಗೌರ್ಮೆಂಟ್ಗೆ ಎದುರ್ತೀವಿ. ಯಾರಿಗೆ ಎದುರ್ಬೇಕು? ಯಾಕೆಂದ್ರೆ ಗೌರ್ಮೆಂಟ್ ಅಂಡರ್ ನಾವು ಇದೀವಿ ಪ್ರಿಯ. ಯಾಕೆಂದ್ರೆ ಗೌರ್ಮೆಂಟ್ ಅಂಡರ್ ಯಾರಿದ್ದಾರೆ? ಸಾರಿ, ಯೇಸು ಅಂಡರ್ ಯಾರಿದೆ? ಗೌರ್ಮೆಂಟ್. ಯೆಶಾಯ 9:6 ಇಡೀ ಗೌರ್ಮೆಂಟ್ ಯೇಸುವಿನ ಅಂಡರ್ ಅಲ್ಲಿ ಇರ್ಬೇಕಾದ್ರೆ
ಇಡೀ ಗೌರ್ಮೆಂಟ್ ಏಸು ಹೇಳ್ತಾನೆ, ನೀವು ಅಧಿಕಾರಿಗಳು ಏನ್ ಹೇಳ್ತಾರೋ ಅವ್ರು ಹೇಳ್ತಾರೆ, ನೀವು ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ ನಮಗೆ ಲಾಸ್. ಎಷ್ಟು ಫೈನ್ ಕಟ್ಟಬೇಕು? 500 or 1000 rupees ಕಟ್ಟಬೇಕು. ಯಾವುದೇ ದೇಶದಲ್ಲಿ ಲಕ್ಷ ಕಟ್ಟಬೇಕು, ಅಷ್ಟೇ ಆಗ್ಬೇಕು. ಇಟ್ ಇಸ್ ಓಕೆ, ನೋ ಪ್ರಾಬ್ಲಮ್, ಏನ್ ತೊಂದರೆ ಇಲ್ಲ. ಅಷ್ಟೇ 100% ಪ್ರಿಯರೇ, ದೇವರ ಮಕ್ಕಳಾದ ನಮಗೆ ಯಾವ ವೈರಸ್ ಯಾವ ಪೆಸ್ಟಿನ್ಸ್ ಇಲ್ಲ ಪ್ರಿಯ. ದೇವರನ್ನು ಆಶಿಸ್ತಾನೆ. ಈ ಹೋಲಿ ಕಮ್ಮಿ ತೆಗೆದುಕೊಳ್ಬೇಕನ್ನ ಪಶ್ಚಾತ್ತಾಪಪಟ್ಟು ಸಾಕು ಪ್ರಿಯ. ದೇವರನ್ನು ಆಶೀರ್ವಾದ ಮಾಡಿ ತಿರುಗಿ ನಮಗೆ ಆರೋಗ್ಯ ಕೊಡ್ತವೆ ಪ್ರಿಯ. ಎಲ್ಲರಿಗೆ ನಿಂತ ಪ್ರಿಯರೇ, ಸಾರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ವಾಕ್ಯ ಕೇಳುವಂತ ಪ್ರತಿಯೊಂದು ನಮ್ಮನ್ನು ನಾವು ಒಪ್ಪಿಸಿಕೊಂಡು ಈ ವಾಕ್ಯದ ಪ್ರಕಾರ ಜೀವಿಸೋದ್ರೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.